ಅಂದ್ರೆ ನಾವು ಇವಾಗ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಇಯರ್ ಎಂಡಿಂಗ್ ಅಂದ್ರೆ ನಮ್ಗೆ ಮಾರ್ಚ್ ಅಲ್ಲಿ ಬಂದು ಇಯರ್ ಎಂಡಿಂಗ್ ಇರುತ್ತೆ, ಅದಕ್ಕೆ ಒಳ್ಳೊಳ್ಳೆ ಆಫರ್ಸ್ ಗಳಿದಾವೆ. ನಮಸ್ಕಾರ ಮ್ಯಾಮ್. ಹಾಗಿದ್ರೆ ಸೊ ನಿಮ್ಮ ಶಾಪ್ ನೇಮ್ ಇಂದ ಹಿಡಿದು ಪ್ರತಿಯೊಂದು ಏನೇನೆಲ್ಲ ಒಳ್ಳೆ ಕ್ವಾಲಿಟಿ ಇರೋ ಐಟಮ್ಸ್ ನ ನಮಗೆ ತೋರಿಸ್ಕೊಡ್ತೀರಾ? ಹಾ ಮ್ಯಾಮ್, ನಮ್ ಶಾಪ್ ಬಂದು ಗ್ಯಾಲರಿಯಾ ಇನ್ .G4 ಅಂತ ಇದೆ. ನಮ್ದು ಟೋಟಲ್ 5 ಬ್ರಾಂಚಸ್ ಇದೆ. ಕೆಂಗೇರಿ, ಅಂದ್ರಳ್ಳಿ, ಅತ್ತಿಬೇಲೆ, ಎಲೆಕ್ಟ್ರಾನ್ ಸಿಟಿ, ಕತ್ರಗುಪ್ಪೆ ಇದೆ. ನೀವು ಎಲ್ಲೇ ಯಾವುದೇ ಬ್ರಾಂಚ್ ಹೋದ್ರೂ ಪ್ರೈಸ್ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಇರುತ್ತೆ. ಆಮೇಲೆ ನಿಮ್ಗೆ ಅಡ್ರೆಸ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಜಸ್ಟ್ ಒಂದು ಹಾಯ್ ಅಂತ ಕಳಿಸಿ, ನಾವು ಫುಲ್ ಡೀಟೇಲ್ಸ್ ಶೇರ್ ಮಾಡ್ತೀವಿ. ಓಕೆ ಮ್ಯಾಮ್. ಹಾಗಿದ್ರೆ ಎಷ್ಟು ವರ್ಷ ಆಯ್ತು ಮ್ಯಾಮ್ ಈ ಒಂದು ಶಾಪ್ ಶುರು? ಈ ಶಾಪ್ ಓಪನ್ ಹೋಗಿ ಆಲ್ಮೋಸ್ಟ್ 17 ಇಯರ್ ಕಂಪ್ಲೀಟ್ ಆಗಿ 18 ರನ್ನಿಂಗ್ ಆಗ್ತಾ ಇದೆ ಮ್ಯಾಮ್. ಆಮೇಲೆ ಇಲ್ಲಿ ನಮ್ಮ ಹತ್ರ ಎಲ್ಲಾ ಬ್ರ್ಯಾಂಡು ಸಿಗತ್ತೆ. ಫೇಬರ್ ಆಗ್ಲಿ, ಎಲಿಕಾ, ಕ್ರಾಂಪ್ಟನ್, ಇಂಡ್ವೇರ್, ಗ್ಲೆನ್, ಬಾಷ್, ಪ್ರತಿ ಒಂದು ಚಿಮ್ನಿ ಬ್ರ್ಯಾಂಡ್ ಏನಿದೆಯೋ ಅದು ಇಲ್ಲಿ ನಿಮ್ಗೆ ಕಮ್ಮಿ ಪ್ರೈಸ್ ಅಲ್ಲಿ ಸಿಗತ್ತೆ. ವಾವ್, ಓಕೆ ಮ್ಯಾಮ್. ಹಾಗಿದ್ರೆ ಇವಾಗ ನಮ್ ವೀಕ್ಷಕರಿಗೆ ಒಂದೊಂದು ಐಟಮ್ಸ್ ತಿಳಿಸ್ಕೊಡ್ತೀರಾ? ಹಾ, ಖಂಡಿತ ಮ್ಯಾಮ್, ಹೇಳ್ಕೊಡ್ತೀನಿ ಮ್ಯಾಮ್. ಮ್ಯಾಮ್ ಹಾಗಿದ್ರೆ ತೋರಿಸಿ ಮ್ಯಾಮ್, ಯಾವ್ದು ಫಸ್ಟ್ ಒಂದು ಪ್ರಾಡಕ್ಟ್ ತೋರಿಸ್ತಾ ಇದ್ದೀರಾ? ಮ್ಯಾಮ್, ನಾವು ಅವಾಗ್ಲೇ ಹೇಳ್ದೆ ನಿಮ್ಮ ಹತ್ರ ಎಲ್ಲಾ ಬ್ರ್ಯಾಂಡು ಸಿಗತ್ತೆ ಅಂತ. ಈಗ ಫಸ್ಟ್ ಒಂದು ಫೇಬರ್ ಬ್ರ್ಯಾಂಡ್ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಫೇಬರ್ ಬ್ರ್ಯಾಂಡ್ ಅಲ್ಲಿ ಚಿಮ್ನೀಸ್ ಇದು ಅಷ್ಟೇ ನಾವು ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತಾ ಇರೋದು. ಇದು ಬಂದು ನಿಮ್ಗೆ ನೋಡಿ ಡಿಸೈನ್ ಈ ತರ ಇದೆ. ಇದ್ರಲ್ಲಿ ಸೈಜಸ್ ಬೇಕಾದ್ರೆ ಸೈಜಸ್ ಸಿಗತ್ತೆ. ಇದು ಒಂಥರ ಬಾಕ್ಸ್ ಸೀರೀಸ್ ತರ ಬರುತ್ತೆ, ಹೊಸ ಲುಕ್ ಇದು. ಜಸ್ಟ್ ನೋಡಿ, ಇದು ಈ ತರನು ಓಪನ್ ಮಾಡಬಹುದು. ಲುಕ್ ತುಂಬಾನೇ ಚೆನ್ನಾಗಿದೆ. ಇದ್ರಲ್ಲಿ ಸೆನ್ಸರ್ ಅಲ್ಲೂ ಆನ್ ಆಗುತ್ತೆ, ಟಚ್ ಅಲ್ಲೂ ಆನ್ ಆಗುತ್ತೆ. ನೆಕ್ಸ್ಟ್ ಬರ್ತೀವಿ ಅಂದ್ರೆ ಈ ತರ ಮಾಡಲ್ಸ್ ಬರುತ್ತೆ. ಸ್ಲಾಂಟ್ ಅಂದ್ರೆ ನಿಮ್ಗೆ ಗೊತ್ತಿರಂಗೆ ನಮ್ಗೆ ತಲೆಗೆಲ್ಲ ಟಚ್ ಆಗಲ್ಲ, ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಇದು ಸೆನ್ಸರ್ ಅಲ್ಲೇ ವರ್ಕ್ ಆಗುತ್ತೆ. ಮುಂಚೆಲ್ಲ ಬಟನ್ಸ್ ಇರ್ತಿತ್ತು, ಇವಾಗೆಲ್ಲ ಸೆನ್ಸರ್ ಅಲ್ಲೇ ವರ್ಕ್ ಆಗುತ್ತೆ. ಕಂಪ್ಲೀಟ್ಲಿ ಡಿಜಿಟಲ್ ಡಿಸ್ಪ್ಲೇ ಮ್ಯಾಮ್ ಇದು. ಹೌದು, ಫುಲ್ ಎಲ್ಲ ಡಿಜಿಟಲ್ ಬರುತ್ತೆ. ವಿತ್ ಆಟೋ ಕ್ಲೀನ್ ಬರುತ್ತೆ. ಕ್ಲೀನಿಂಗ್ ಮಾಡ್ಬೇಕು ಅನ್ನೋದು ಪ್ರಾಬ್ಲಮ್ ಇರಲ್ಲ, ಅದು ಆಟೋಮೆಟಿಕ್ ಆಗಿ ಅದೇ ಕ್ಲೀನ್ ಆಗುತ್ತೆ. ಆಮೇಲೆ ಆಯಿಲ್ ಎಲ್ಲ ಇಲ್ಲಿ ಸ್ಟೋರ್ ಆಗುತ್ತೆ. ಇದನ್ನ ಜಸ್ಟ್ ರಿಮೂವ್ ಮಾಡ್ಬೇಕು, ಇದನ್ನ ಕ್ಲೀನ್ ಮಾಡ್ಬೇಕು. ಆಮೇಲೆ ಇದ್ರಲ್ಲಿ ಸೈಜಸ್ ಸಿಗುತ್ತೆ ನಿಮ್ಗೆ. ಸೈಜಸ್ ಬಂದು 2 feet, 2.5 feet, 3 feet ಅಂತ ಸೈಜಸ್ ಇದೆ. ನೀವು ಫಸ್ಟ್ ಕಿಚನ್ ಎಲ್ಲ ಪ್ಲಾನ್ ಮಾಡ್ತೀರಾ, ವುಡ್ ವರ್ಕ್ ಎಲ್ಲ ಪ್ಲಾನ್ ಮಾಡ್ತೀರಾ ಅಂದ್ರೆ ಫಸ್ಟ್ ಬಂದು ಶೋರೂಮ್ ಗೆ ವಿಸಿಟ್ ಮಾಡ್ಬೇಕು. ಅವಾಗ ನಿಮ್ಗೆ ಐಡಿಯಾ ಬರುತ್ತೆ ಯಾವ ತರ ಚಿಮ್ನಿ. ನೋಡಿ, ಇವಾಗ ಎಲ್ಲ ವೆರೈಟೀಸ್ ಇದೆ. ಈ ತರ ಸ್ಲಾಂಟ್ ಇದೆ, ಈ ತರ ಬಾಕ್ಸ್ ಸೀರೀಸ್ ಇದೆ, ಈ ತರ ಕರ್ವ್ ಇದೆ. ಆಗ ಕೆಲವೊಂದು ಕಿಚನ್ಸ್ ಗೆ ಒಂದೊಂದ್ ತರ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಫಸ್ಟ್ ನಾವು ವಿಸಿಟ್ ಮಾಡಿ ಅನ್ನೋದು. ಸೈಜಸ್ ಅಷ್ಟೇ ನಿಮ್ಗೆ ನಿಮ್ಗೆ ಕಿಚನ್ ಗೆ ಯಾವ ಸೈಜ್ ಬೇಕೋ ಖಂಡಿತ 3 ಸೈಜ್ ಅವೈಲಬಲ್ ಸಿಗುತ್ತೆ. ಓಕೆ ಮ್ಯಾಮ್. ಇವಾಗ ಕೆಲವ್ರಿಗೆ ಏನಂದ್ರೆ ಮ್ಯಾಮ್, ಇವಾಗ ಅವ್ರಿಗೆ ಕಂಪ್ಲೀಟ್ಲಿ ಗೊತ್ತಿರಲ್ಲ, ಝೀರೋ ನಾಲೆಡ್ಜ್ ಇರುತ್ತೆ ಯಾವ ತರ ಚಿಮ್ನಿ ಅವರ ಒಂದು ಕಿಚನ್ ಗೆ ಸೂಟ್ ಆಗುತ್ತೆ ಅಂತ. ಸೊ ಅದಕ್ಕೆ ನೀವು ಸೂಟಬಲ್ ಎಲ್ಲ ಮಾಡ್ಕೊಡ್ತೀವಿ. ಖಂಡಿತ ನಮ್ಮ ಶೋರೂಮ್ ಬಂದ್ರೆ ನಾವು ಪ್ರತಿ ಒಂದು ಬ್ರ್ಯಾಂಡ್ ಬಗ್ಗೆನೂ ನಾವು ಡೆಮೋ ಕೊಡ್ತೀವಿ. ಆಮೇಲೆ ಅವ್ರಿಗೆ ಬರ್ತಿದಂಗೆ ಐಡಿಯಾ ಬರುತ್ತೆ, ಓ ನಮ್ಗೆ ಈ ತರ ಕಿಚನ್ ಗೆ ಈ ತರ ಚಿಮ್ನೀಸ್ ಬೇಕಂತ. ಈಗ ಸಕ್ಷನ್ಸ್ ಪವರ್ ಜಾಸ್ತಿ ಬೇಕು ಅಂತಾರೆ, ಅವಾಗ ಯಾವ ಬ್ರ್ಯಾಂಡ್ ಅಲ್ಲಿ ಸಕ್ಷನ್ ಪವರ್ ಜಾಸ್ತಿ ಇದೆ ಅಂತ ಹೇಳ್ತೀವಿ. ಮತ್ತೆ ಇವಾಗೆಲ್ಲ ನಾಯ್ಸ್ ಕಮ್ಮಿ ಇರೋದ್ ಬೇಕು ಅಂತಂದ್ರೆ ಇವಾಗ ಆತರ BLDC ಮೋಟರ್ಸ್ ಬರ್ತಾ ಇದೆ, ಅದ್ರ ಬಗ್ಗೆ ಸಜೆಷನ್ ಮಾಡ್ತೀವಿ ಮ್ಯಾಮ್. ಜಸ್ಟ್ ಅವ್ರು ಬಂದ್ ನಮ್ ಶೋರೂಮ್ ಗೆ ವಿಸಿಟ್ ಮಾಡಿದ್ರೆ ಸಾಕು, ಅವ್ರಿಗೆ ಫುಲ್ ಐಡಿಯಾ ಬರೋ ತರ ನಾವು ಮಾಡ್ತೀವಿ ಮ್ಯಾಮ್. ಓಕೆ ಮ್ಯಾಮ್. ಇವಾಗ ಕೆಲವ್ರಿಗೆ ಏನ್ ಡೌಟ್ಸ್ ಇರುತ್ತೆ ಅಂದ್ರೆ, ಇವಾಗ ಡಿಜಿಟಲ್ ಡಿಸ್ಪ್ಲೇ ಪ್ರತಿಯೊಂದು ಆದ್ರೆ ಜಾಸ್ತಿ ಮೇಂಟೆನೆನ್ಸ್ ಇರುತ್ತಾ? ಖಂಡಿತ ಇಲ್ಲ ಮ್ಯಾಮ್, ಮೇಂಟೆನೆನ್ಸ್ ಅಂತ ಏನು ಇಲ್ಲ. ಇವಾಗೆಲ್ಲ ವಾರಂಟಿಗಳೇ ಮೋಟರ್ಗೆಲ್ಲ ನಿಮ್ಗೆ 12 year 15 year ಮೋಟರ್ ವಾರಂಟಿನೇ ಕೊಟ್ಬಿಟ್ಟಿದ್ದಾರೆ. ಮತ್ತೆ ಇವಾಗ ಆಟೋ ಕ್ಲೀನಿಂಗ್ ಇದೆ. ಇದೆಲ್ಲ ಸ್ಕ್ರೀನ್ ಎಲ್ಲ ನಿಮ್ಗೆ ಒಂಥರ ಟಚ್, ಬೇಗ ಯಾವ್ದು ಕಂಪ್ಲೇಂಟ್ಸ್ ಬರಲ್ಲ. ಅಲ್ಲಿ ತುಂಬಾ ವರ್ಷದಿಂದ ರನ್ ಆಗ್ತಾ ಇದೆ. ಏನಂದ್ರೆ 100 ಪೀಸ್ಗೆ ಬಂದ್ರೆ 1 ಪೀಸ್ ಕಂಪ್ಲೇಂಟ್ ಬರಬಹುದು. ಬಟ್ ಅದು ಸರ್ವಿಸ್ ಎಲ್ಲ ಸಿಗುತ್ತೆ ನಿಮ್ಗೆ. ಕಂಪ್ನಿಯವರೇ ಬರ್ತಾರೆ, ಆ ಸರ್ವಿಸ್ ಎಲ್ಲ ಮಾಡ್ಕೊಡ್ತಾರೆ. ವಾರಂಟಿ ಎಷ್ಟು ವರ್ಷ ಸರ್ವಿಸ್ ಮ್ಯಾಮ್? ಇವಾಗ 12 year ಮೋಟರ್ ವಾರಂಟಿ ಇದೆ, ಫುಡ್ ಪ್ರಾಡಕ್ಟ್ ವಾರಂಟಿ 4 year ಇದೆ, 5 year ಇದೆ. ಅಂದ್ರೆ ಬ್ರ್ಯಾಂಡ್ ಮೇಲೆ ವಾರಂಟಿ ಕೊಡ್ತಾ ಇದ್ದಾರೆ. ಅದಕ್ಕೆ ಹೇಳೋದು, ವಿಸಿಟ್ ಮಾಡಿದ್ರೆ ನಿಮ್ಗೆ ಐಡಿಯಾಸ್ ಬರೋದೇ ವಿಸಿಟ್ ಮಾಡಿದ್ಮೇಲೆ. ಇವಾಗ ನೆಕ್ಸ್ಟ್ ನೋಡಿ, ಈ ತರ ಸ್ಲ್ಯಾಂಡ್ ನೋಡಿ ಆಯ್ತಲ್ಲ, ಈ ತರ ಬಾಕ್ಸ್ ಸೀರೀಸ್ ಇದು ಅಷ್ಟೇ ವುಡ್ ವರ್ಕ್ ಫುಲ್ ಕಂಪ್ಲೀಟ್ ಕ್ಲೋಸ್ ಮಾಡ್ತೀರಾ. ಬಟ್ ಜಸ್ಟ್ ಇಷ್ಟು ಸ್ಕ್ರೀನ್ ಬರೋ ತರ ಬೇಕಂದ್ರೆ ಈ ತರ ಲುಕ್ ಹೋಗ್ಬೋದು. ಅದಕ್ಕೆ ವಿಸಿಟ್ ಮಾಡಿದಾಗ ಏನಾಗುತ್ತೆ, ಐಡಿಯಾಸ್ ಬರುತ್ತೆ ನಿಮ್ಗೆ. ಆಮೇಲೆ ತಗೊಂಡಾದ್ಮೇಲೆ ಯೋಚನೆ ಮಾಡೋಕ್ಕಿಂತ ವಿಸಿಟ್ ಮಾಡಿದಾಗ ನಿಮ್ಗೆ ತುಂಬಾ ನಾಲೆಜ್ ಬರುತ್ತೆ, ಐಡಿಯಾನು ಬರುತ್ತೆ. ಒಂದು ನೆಕ್ಸ್ಟ್ ಬಂದು ಇದು 3 feet ಕರ್ವ್ ಶೇಪ್ ಅಲ್ಲಿ ಬರುತ್ತೆ. ಇದಿಷ್ಟು ಫೇಬರ್ ಬ್ರ್ಯಾಂಡ್. ನೋಡಿ, ಇದು ನಿಮ್ಗೆ ಸೈಜಸ್ ಬೇಕಾದ್ರೆ ಅವೈಲಬಲ್. ಇದು 3 feet ಸೈಜ್ ಇದೆ. 2 feet ಬಂದ್ರೆ ಇನ್ನ ಸ್ಮಾಲ್ ಆಗಿ ಬರುತ್ತೆ. ಇದು 3 feet ಇದೆ. ಇದು ಅಷ್ಟೇ ಸೆನ್ಸರ್ ಬರುತ್ತೆ, ಟಚ್ ಬರುತ್ತೆ, ಆಮೇಲೆ ಆಟೋ ಕ್ಲೀನ್ ಬರುತ್ತೆ. ಮತ್ತೆ ಇದು 9 speed ಬರುತ್ತೆ. ಇದು BLDC ಮೋಟರ್ ಎಲ್ಲ ಹೋದ್ರೆ 9 speed ಬರುತ್ತೆ. ಸ್ಪೀಡ್ ಡಿಫರ್ ಆಗುತ್ತೆ ಮ್ಯಾಮ್ ಎಲ್ಲತ್ರಲ್ಲೂ? ಹೌದು ಮ್ಯಾಮ್. ಇವಾಗ ಸಕ್ಷನ್ಸ್ ಯಾವ ತರ ಅಂದ್ರೆ, ಇವಾಗ ನಮ್ಗೆ ನಾರ್ಮಲ್ ಕುಕ್ ಮಾಡ್ತೀವಿ ಅಂದ್ರೆ 2-3 speed ಅಲ್ಲೇ ಸಾಕಾಗತ್ತೆ. ತುಂಬಾ ಡೀಪ್ ಫ್ರೈ ಎಲ್ಲ ಮಾಡ್ತೀವಿ ಅಂದ್ರೆ ಸ್ವಲ್ಪ ಸಕ್ಷನ್ಸ್ ಪವರ್ ಜಾಸ್ತಿ ಬೇಕಾಗುತ್ತೆ. ಇವಾಗ ಗೊತ್ತಿರಂಗೆ ನಮ್ ಕಡೆ ಎಲ್ಲ ಜಾಸ್ತಿ ತಿನ್ನೋದೆಲ್ಲ ಜಂಕ್ ಫುಡ್ಸ್, ಫುಲ್ ಡೀಪ್ ಫ್ರೈನೇ ಇರುತ್ತೆ. ಅವಾಗ ನಿಮ್ಗೆ ಸಕ್ಷನ್ ಪವರ್ ಜಾಸ್ತಿ ಇದ್ದಷ್ಟು ಏನಾಗುತ್ತೆ, ಅದೆಲ್ಲ ಫುಲ್ ನಿಮ್ಗೆ ಸ್ಪ್ರೆಡ್ ಆಗಲ್ಲ, ನೀಟಾಗಿ ಕ್ಯಾಚ್ ಮಾಡಕ್ಕೆ. ವೆರೈಟಿ ಆಫ್ ಫುಡ್ ಮಾಡ್ತೀವಿ ಅಂತ ಅಂದ್ರೆ ಈ ತರ ಒಂದು ಚಿಮ್ನೀಸ್ ಬೆಸ್ಟ್ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು, ನಿಮ್ ಕಿಚನ್ ಅಷ್ಟೇ ಕ್ಲೀನ್ ಆಗಿ ಇರ್ಬೇಕು ಅಂದ್ರೆ ಚಿಮ್ನೀಸ್ ಹಾಕ್ಲೇಬೇಕು. ವುಡ್ ವರ್ಕ್ ಎಲ್ಲ ಇವಾಗೆಲ್ಲ ನೋಡಿದಂಗೆ ಎಲ್ಲಾ ಕಿಚನ್ ಗಳನ್ನು ವುಡ್ ವರ್ಕ್ ಮಾಡಿ, ರೆಂಟ್ ಹೌಸ್ಗೂ ಸಹ ವುಡ್ ವರ್ಕ್ ಮಾಡೇ ಮಾಡ್ತಾರೆ. ವುಡ್ ವರ್ಕ್ ಮಾಡಿ ಹಾಳಾಗಬಾರ್ದು ಅನ್ನೋದಕ್ಕೋಸ್ಕರ ಚಿಮ್ನಿ ಹಾಕ್ಬೇಕು. ಆಮೇಲೆ ರೆಂಟ್ ಹೌಸ್ ಗೆಲ್ಲ ನಮ್ಮ ಹತ್ರ 6000 ಸಿಗುತ್ತೆ.
ಇವಾಗ ಓನರ್ ಗಳು ಅನ್ಕೋತಾರೆ ರೆಂಟ್ ಹೌಸ್ ಗೆ ಬೇರೆ ನಾವು ಚಿಮ್ನಿ ಹಾಕ್ಬೇಕಾ, ಅದಕ್ಕೆ ಬೇರೆ ಇನ್ವೆಸ್ಟ್ ಮಾಡ್ಬೇಕಾ ಅಂತ. ಬಟ್ ನಿಮ್ಮ ವುಡ್ ವರ್ಕ್ ಎಲ್ಲ ಸೇಫ್ ಆಗಿರ್ಬೇಕಂದ್ರೆ ಆಲ್ಮೋಸ್ಟ್ 6000 ಇಂದನೂ ಸ್ಟಾರ್ಟ್ ಆಗುತ್ತೆ ಚಿಮ್ನಿ. ಆರಾಮ್ಸೆ ಅದನ್ನ ಹಾಕ್ಬಹುದು. ಓಕೆ, ಒಂದು ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಅಲ್ಲೂ ಕೂಡ ನಿಮ್ಮ ಒಂದು ಶೋರೂಮ್ ಅಲ್ಲಿ ಹಾ ಮ್ಯಾಮ್, ನಮ್ಮಲ್ಲಿ ಸ್ಟಾರ್ಟಿಂಗ್ ಹೇಳಿಲ್ವಾ 6000 ಇಂದ ಸ್ಟಾರ್ಟ್ ಆಗುತ್ತೆ, 50,000 ವರ್ಗೂ ಇದೆ, 50,000 ನಮ್ಮ ಹತ್ರ ಚಿಮ್ನಿಸ್ ಇದೆ. ಆಲ್ಮೋಸ್ಟ್ ನಾವು ತುಂಬಾ ವಿಡಿಯೋಸ್ ಗಳು ಮಾಡಿದೀವಿ. ಆಲ್ಮೋಸ್ಟ್ ಕಸ್ಟಮರ್ಸ್ ತುಂಬಾ ಕಡೆಯಿಂದ ಬಂದು ಎಂಕ್ವೈರಿ ಮಾಡಿ ತಗೊಂಡು ಇದಾರೆ. ಬಟ್ ಏನ್ ಗೊತ್ತಾ, ನಾವು ಪ್ರೈಸ್ ಹೇಳಿದಾಗ ಖಂಡಿತ ನೀವು ಟಾಪ್ ಮಾಡೆಲ್ ಹೇಳ್ಬಿಟ್ಟು ತುಂಬಾ ಕಮ್ಮಿ ಪ್ರೈಸ್ ಕೇಳಿದಾಗ ಆಗಲ್ಲ. ಆ ಪ್ರೈಸ್ ಅಲ್ಲಿ ಏನ್ ಕಮ್ಮಿ ಮಾಡಕ್ ಆಗುತ್ತೋ ನಾವು ಅದನ್ನ ಕಮ್ಮಿ ಮಾಡಿರ್ತೀವಿ. ಕೆಲವು ಕಸ್ಟಮರ್ ಯಾಕೆ ಮಿಸ್ ಆಗ್ತಾರೆ ಅಂದ್ರೆ ತುಂಬಾ ಟಾಪ್ ಹೈಯರ್ ಎಂಡ್ ಮಾಡೆಲ್ ಕೇಳ್ತಾರೆ, ತುಂಬಾ ಕಮ್ಮಿ ಕೇಳಿದಾಗ ನಾವು ಲಾಸ್ ಮಾಡಿ ಕೊಡಕ್ ಆಗಲ್ಲ. ಆಲ್ಮೋಸ್ಟ್ ನಾವು ಟ್ರೈ ಮಾಡ್ತೀವಿ ಕಸ್ಟಮರ್ ನ ಉಳಿಸ್ಕೊಳಕ್ಕೆ, ನಾವು ಟ್ರೈ ಮಾಡಿ ಎಷ್ಟು ಕಮ್ಮಿ ಕೊಡಕ್ ಆಗುತ್ತೋ ಅಷ್ಟು ನಾವು ಕಮ್ಮಿ ಕೊಡ್ತೀವಿ. ಬಟ್ ನಮ್ಗೆ ಲಾಸ್ ಆಗುತ್ತೆ ಅನ್ನೋ ಟೈಮಲ್ಲಿ ಮಾತ್ರ ನಾವು ಕೊಡಲ್ಲ. ಖಂಡಿತ ಮ್ಯಾಮ್, ಇವಾಗ ನಾವ್ ಎಷ್ಟು ದುಡ್ಡು ಖರ್ಚು ಮಾಡ್ತೀವಿ ಅದೇ ತರನೇ ಒಳ್ಳೆ ಕ್ವಾಲಿಟಿ ಐಟಮ್ಸ್ ಕೂಡ ನಮಗ್ ಪ್ರೊವೈಡ್ ಮಾಡ್ತೀವಿ. ಖಂಡಿತ ಮ್ಯಾಮ್, ಇಲ್ಲಿರೋದೆಲ್ಲ ಬ್ರಾಂಡ್, ಎಲ್ಲರಿಗೂ ಆಲ್ಮೋಸ್ಟ್ ಫೇಬರ್, ಎಲಿಕಾ, ಕ್ರಾಂಪ್ಟನ್, ಗ್ಲೆನ್, ಇಂಡ್ವೇರ್ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅನ್ ಬ್ರಾಂಡ್ ನಾವ್ ಯಾಕೆ ಕೊಡಲ್ಲ ಅಂದ್ರೆ ಅನ್ ಬ್ರಾಂಡ್ ನಿಮ್ಗೆ ಕಮ್ಮಿ ಪ್ರೈಸ್ ಅಲ್ಲೇ ಸಿಗುತ್ತೆ. ಆಫ್ಟರ್ ಸರ್ವಿಸ್ ಎಲ್ಲ ಬೇಕಂದ್ರೆ ನೀವು ಯೋಚನೆ ಮಾಡ್ಬೇಕಾಗತ್ತೆ. ಈಗ ಬ್ರ್ಯಾಂಡ್ ತಗೊಂಡ್ರೆ ಒಂದ್ಸಲಿ ನೀವು ಹಾಕಿದ್ರೆ ಕಸ್ಟಮರ್ ಕೇರ್ ಕಾಲ್ ಮಾಡ್ರೆ ಟೆಕ್ನಿಷಿಯನ್ ಹುಡಿಕೊಂಡ್ ಮನೆ ಹತ್ರ ಬಂದು ಸರ್ವಿಸ್ ಮಾಡಿ ಹೋಗ್ತಾರೆ. ನಮ್ಮ ಹತ್ರ ಎಲ್ಲ ಅನ್ ಬ್ರಾಂಡ್ ಯಾವ್ದು ಇಲ್ಲ, ಬ್ರಾಂಡ್ ಐಟಮ್. ಮತ್ತೆ ಕಸ್ಟಮರ್ ಇನ್ನೊಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅವ್ರು ಯೋಚನೆ ಮಾಡೋದ್ ಏನಂದ್ರೆ ಇವ್ರು ಇಷ್ಟು ಕಮ್ಮಿ ಕೊಡ್ತಾ ಇದಾರಲ್ಲ, ಯಾವ್ದೋ ಸೆಕೆಂಡ್ಸ್ ಕೊಡ್ತಾ ಇದಾರಾ ಇಲ್ಲ ಬಾಕ್ಸ್ ಕೊಡ್ತಾ ಇದಾರಾ ಅನ್ಕೋದ್ರೆ. ಬಟ್ ಆತರ ಎಲ್ಲ ಏನಿಲ್ಲ, ಬಾಕ್ಸ್ ಪೀಸೇ ಬರುತ್ತೆ, ಎಲ್ಲ ಸೀಲ್ಡ್ ಬಾಕ್ಸ್ ಪೀಸೇ ಬರುತ್ತೆ. ಕಂಪ್ನಿ ಟೆಕ್ನಿಷಿಯನ್ ಬಂದೆ ಅದನ್ನ ಓಪನ್ ಮಾಡ್ಬೇಕು, ಓಪನ್ ಮಾಡಿ ನಿಮ್ಗೆ ಇನ್ಸ್ಟಾಲೇಷನ್ ಮಾಡಿ ಫಿಕ್ಸಿಂಗ್ ಎಲ್ಲ ಮಾಡಿ ಡೆಮೋ ಕೊಡ್ತಾರೆ. ಪ್ರತಿಯೊಂದು ಕಂಪ್ನಿ ಕಡೆಯಿಂದಾನೆ ಇನ್ಸ್ಟಾಲೇಷನ್ ಎಲ್ಲಾನು ಕೂಡ ಹೇಳ್ಕೊಡ್ತಾರೆ. ಮತ್ತೆ ಇನ್ನೊಂದ್ ಏನಂದ್ರೆ ಮತ್ತೆ ನಮ್ದು ಸರ್ವಿಸ್ ಎಲ್ಲಾ ಕಡೆ ಇದ್ಯಾ ಅಂತ ಕೇಳ್ತಾರೆ. ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆ ನಮ್ ಸರ್ವಿಸ್ ಇದೆ. ಡೆಲಿವರಿ ಮಾತ್ರ ಬೆಂಗಳೂರು ಮಾತ್ರ ಫ್ರೀ ಇದೆ. ಇದು ಒತ್ತಿ ಹೇಳ್ತೀನಿ, ಯಾಕಂದ್ರೆ ಡೆಲಿವರಿ ಫ್ರೀ ಅಂದ್ರೆ ಎಲ್ಲಾ ಕಡೆ ಕೇಳ್ತಾರೆ, ಖಂಡಿತ ಇಲ್ಲ. ಬ್ಯಾಂಗ್ಳೂರ್ ನೀವ್ ಎಲ್ಲ ಇದ್ರು ನಾವು ಫ್ರೀ ಆಗಿ ಡೆಲಿವರಿ ಮಾಡ್ತೀವಿ. ಬಟ್ ಔಟ್ ಆಫ್ ಹೋದ್ರೆ ಕೊರಿಯರ್ ಚಾರ್ಜ್ ಅಂತೂ ಖಂಡಿತ ಇರುತ್ತೆ. ಆಮೇಲೆ ಇನ್ಸ್ಟಾಲೇಷನ್ ಅಷ್ಟೇ, ಅದು ಚಾರ್ಜಬಲ್ ಇರುತ್ತೆ. ಬ್ಯಾಂಗ್ಳೂರ್ ಅಂದ್ರೆ ಸ್ಟ್ಯಾಂಡರ್ಡ್ ಫಿಕ್ಸಿಂಗ್ ಪ್ರೈಸ್ ಇರುತ್ತೆ. ಬಟ್ ಔಟ್ ಸೈಡ್ ಹೋದಾಗ ಟೆಕ್ನಿಷಿಯನ್ ಇರೋ ಪ್ಲೇಸ್ಗೂ ಅವ್ರಿರೋ ಪ್ಲೇಸ್ಗೆ ತುಂಬಾ ಲಾಂಗ್ ಇದ್ರೆ ಪೆಟ್ರೋಲ್ಗೆ ಅಂತ ಕೇಳ್ತಾರೆ. ಅದೊಂದು ಇದೆ. ಯಾಕೆ ಇವಾಗ ಸ್ಟಾರ್ಟಿಂಗ್ ಹೇಳ್ತಾ ಇದೀನಿ ಅಂದ್ರೆ ಫಿಕ್ಸಿಂಗ್ ಎಲ್ಲ ಫ್ರೀ ಇದೆಯಾ ಅಂತ ನಮ್ಮ ಕಸ್ಟಮರ್ ತುಂಬಾ ಕೇಳ್ತಾರೆ. ಪೈಪು ಫಿಕ್ಸಿಂಗ್ ಯಾವ್ದು ಚಿಮ್ನಿಲಿ ಫ್ರೀ ಇಲ್ಲ, ಎಲ್ಲ ಚಾರ್ಜಸ್ ಇದೆ. ಓಕೆ ಮ್ಯಾಮ್, ನೆಕ್ಸ್ಟ್ ಮ್ಯಾಮ್ ಇವಾಗ ನಾವು ಫೇಬರ್ ನ ನೋಡಿದ್ವಿ. ಇವಾಗ ಎಲಿಕಾ ಬ್ರ್ಯಾಂಡ್, ಈಗ ನೋಡಿ ನೀವು ಫೇಬರ್ ನೋಡಿದ್ರಿ, ಇವಾಗ ಎಲಿಕಾ ಇದೆ. ಇಲ್ಲಿ ನಾನು 2 ಫೀಟ್ ಅಂದೆ ಅವಾಗ್ಲೇ, ನೋಡಿ ನಿಮ್ಗೆ 2.5 ಫೀಟ್ ಇದು 2 ಫೀಟ್. ಇವಾಗ ಸ್ಲಾಂಟ್ ಅಲ್ಲಿ ಇದು 2 ಫೀಟ್, ಕರ್ವ್ ಅಲ್ಲಿ ಅದು 2 ಫೀಟ್. ಅದು ಅವ್ರ ಕಸ್ಟಮೈಸೇಷನ್ ಗೆ ಅವರ ಒಂದು ಕಿಚನ್ ಗೆ ಯಾವ ತರ ಸೂಟಬಲ್ ಸೈಜ್ ಬೇಕೋ ಆತರ ಆಗುತ್ತೆ. ಮತ್ತೆ ಇದು ಸೆನ್ಸಾರ್ ಮತ್ತೆ ಟಚ್ ವಿತ್ ಆಟೋ ಕ್ಲೀನ್ ಬರುತ್ತೆ. ಜಸ್ಟ್ ನೋಡಿ, ಏನು ನೀವು ಪ್ರೆಸ್ ಮಾಡೋದು ಜಸ್ಟ್ ನೋಡಿ ಅಂದ್ರೆ ಆನ್ ಆಯ್ತು ನೋಡಿ. ಓಕೆ, ಸೊ ಕಂಪ್ಲೀಟ್ಲಿ ಡಿಜಿಟಲೈಸ್ ಅಂತಾನೆ ಹೇಳ್ಬೋದು. ಹೌದು, ನಿಮ್ಗೆ ಸ್ಪೀಡ್ ಬೇಕಾ ನೀವೇ ಇನ್ಕ್ರೀಸ್ ಮಾಡ್ಕೊಂಡು ಸ್ಪೀಡ್ ಹೋಗಿ, ಆಫ್ ಮಾಡ್ಬೇಕಾ ಜಸ್ಟ್ ಈ ತರ ಆಫ್ ಮಾಡಿ ಅದೇ ಆಫ್ ಆಗುತ್ತೆ. ಎಸ್ ಎಸ್ ಎಸ್, ಟಚ್ ಎಲ್ಲಾದ್ರೂ ಮಾಡ್ಬೋದು, ನೀವು ಸೆನ್ಸರ್ ಎಲ್ಲಾದ್ರೂ ಮಾಡ್ಬೋದು, ವಿತ್ ಆಟೋ ಕ್ಲೀನ್ ಬರುತ್ತೆ. ಸೊ ಇದು ಕೂಡ ಅದೇ ತರನೇ ಮ್ಯಾಮ್. ನೀವು ಹೌದು, ಇವಾಗ ನಮ್ಗೆ ಗ್ಲಾಸ್ ಎಲ್ಲ ಬೇಡ, ಓಪನ್ ಗ್ಲಾಸ್ ಬೇಕಂದ್ರೆ ಈ ತರ ಚಿಮ್ನಿ ನೋಡ್ಬೋದು. ಇದು ನೋಡಿ ಗ್ಲಾಸ್ ಇಲ್ಲ, ಫುಲ್ ಓಪನ್ ಇದೆ ಈ ತರ. ನೆಕ್ಸ್ಟ್ ಹೋಗ್ತಾರೆ ಎಲಿಕಾದಲ್ಲಿ BLDC ಮೋಟರ್. ನಾನು ಅವಾಗ್ಲೇ ಇದೆ, ಚಿಮ್ನಿಲಿ 2 ಟೈಪ್ ಬರುತ್ತೆ, ಒಂದು BLDC, ಇನ್ನೊಂದು AC ಮೋಟರ್ ಅಂತ. BLDC ಅಂದ್ರೆ ಪವರ್ ಸೇವಿಂಗ್ ಆಗುತ್ತೆ, ನಾಯ್ಸ್ ಕಮ್ಮಿ ಆಗುತ್ತೆ. ಆಮೇಲೆ ಏನಂದ್ರೆ ನಿಮ್ಗೆ ಸ್ಪೀಡ್ 9 ಸ್ಪೀಡ್ ಬರುತ್ತೆ. ಆಮೇಲೆ ಸಕ್ಷನ್ ಪವರ್ ಜಾಸ್ತಿ ಇರುತ್ತೆ BLDC. ಇವಾಗ ಆಲ್ಮೋಸ್ಟ್ ಎಲ್ಲ BLDC ಜಾಸ್ತಿ ರನ್ನಿಂಗ್ ಆಗ್ತಿರೋದು. ಇವಾಗ ನೋಡಿ ಇದು ಅಷ್ಟೇ BLDC ಎಲಿಕಾ ಬ್ರ್ಯಾಂಡ್. ಓಕೆ, ವಾವ್. ಸೊ ಇನ್ಬಿಲ್ಟ್ ಲೈಟ್ ಕೂಡ ಇದೆ ಮ್ಯಾಮ್. ಹೌದು, ಲೈಟ್ಸ್ ಇದೆ. ಇದು ಅಷ್ಟೇ ಆಟೋ ಕ್ಲೀನ್ ಅಲ್ಲಿ ಇಲ್ಲಿ ಬರುತ್ತೆ, ಜಸ್ಟ್ ಇದನ್ನ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬೇಕು. ಇವಾಗ ಏನ್ ಜಾಸ್ತಿ ಮೇಂಟೆನೆನ್ಸ್ ಅಂತೂ ಇರಲ್ಲ, ಮೇಂಟೆನೆನ್ಸ್ ಅಂತ ಏನು ಇರಲ್ಲ ಮ್ಯಾಮ್. ನಿಮ್ಗೆ ಬೇಕಂದ್ರೆ ವರ್ಷಕ್ಕೆ 1 ವರ್ಷಕ್ಕೆ ಒಂದ್ಸಲಿ ಕರೆದು ಸರ್ವಿಸ್ ಮಾಡಿಸಿ. ಸರ್ವಿಸ್ ಮಾಡಿಸಿದ್ರೆ ಲೈಫ್ ಜಾಸ್ತಿ ಬರುತ್ತೆ. ಇವಾಗ ಅವರು 12 ಇಯರ್ 15 ಇಯರ್ ವಾರಂಟಿ ಕೊಟ್ಟಿರ್ತಾರೆ. ನೀವು ಸರ್ವಿಸ್ ಮಾಡಿದ್ರೆ ಇನ್ನ 20 ಇಯರ್ ಯೂಸ್ ಮಾಡಬಹುದು. ಮೇನ್ ಇಂಪಾರ್ಟೆಂಟ್ ಸರ್ವಿಸ್ ಇದೆ, ಅದು ಫ್ರೀ ಇರಲ್ಲ, ಚಾರ್ಜಸ್ ಇರುತ್ತೆ. ನಿಮ್ಗೆ ಯಾವಾಗ ಬೇಕೋ ಕರೆದು ಸರ್ವಿಸ್ ಮಾಡಿ. ಹೆಂಗೆ ಗಾಡಿಗಳು ನಾವು ಚೆನ್ನಾಗಿ ನೋಡ್ಕೊಂತೀವಿ ಸರ್ವಿಸ್ ಮಾಡಿದ್ರೆ ಅದು ಕೂಡ ಬಾಳ್ಕೆ ಬರುತ್ತೆ. ಅದು ಹೋಗುತ್ತೆ ಅಂತ ಓಡಿಸ್ತಾನೆ ಇದ್ರೆ ಒಂದ್ಸಲಿ ಪ್ರಾಬ್ಲಮ್ ಬಂದಾಗ ಅದಕ್ಕೆ ಡಬಲ್ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ಯಾವ್ದೇ ಐಟಮ್ ತಗೊಂಡ್ರು ಅಷ್ಟೇ ಸರ್ವಿಸ್ ಇಂಪಾರ್ಟೆಂಟ್ ಇದೆ. ಇವಾಗ ಎಲಿಕಾದಲ್ಲಿ ಇನ್ನ ತುಂಬಾ ಮಾಡೆಲ್ಸ್ ಗಳಿದಾವೆ, ಬಟ್ ಎಲ್ಲ ನಾವು ಡಿಸ್ಪ್ಲೇ ಹಾಕಕ್ಕಲ್ಲ. ಇದು ನಿಮ್ ನೋಡ್ದಂಗೆ ಚಿಕ್ಕ ಶೋರೂಮ್ ಇದೆ, ಆದ್ರೂ ಇಷ್ಟು ನಾವು ಹಾಕಿದೀವಿ ಅಂದ್ರೆ ನಾವು ಕಸ್ಟಮರ್ ರಿವ್ಯೂ ತಗೋತೀವಿ ಮ್ಯಾಮ್. ಅದ್ರಲ್ಲಿ ಯಾವ್ದು ಚೆನ್ನಾಗಿ
ರನ್ ಆಗ್ತಾ ಇದೆ ಅದನ್ನ ಮಾತ್ರ ನಾವು ಡಿಸ್ಪ್ಲೇ ಹಾಕಿದ್ವಿ. ಎಲ್ಲ ಪ್ರತಿಯೊಂದು ಡಿಸ್ಪ್ಲೇ ಹಾಕಿಲ್ಲ, ಮೇನ್ ಯಾವ್ದಿದೆ ಅದನ್ನ ಡಿಸ್ಪ್ಲೇ ಹಾಕಿದ್ವಿ. ಹಂಗೂ ಇನ್ನೂ ಮಾಡೆಲ್ಸ್ ಗಳು ಬೇಕಂದ್ರೆ ನಾನು ಕ್ಯಾಟ್ಲಾಗ್ ಶೇರ್ ಮಾಡ್ತೀನಿ. ಆ ಕ್ಯಾಟ್ಲಾಗ್ ಅಲ್ಲಿ ಫುಲ್ ಡೀಟೇಲ್ಸ್ ಇರುತ್ತೆ. ನಿಮ್ಗೆ ಹಂಗೂ ಡೌಟ್ ಇದ್ರೆ ನಮಗ್ ಕಾಲ್ ಮಾಡಿ ಕೇಳ್ಕೋಬಹುದು. ಡಿಸ್ಪ್ಲೇ ಮೇಲೆ ಕಾಣಿಸಿರೋ ನಂಬರ್ಗೆ ಜಸ್ಟ್ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಹಾಕಿದ್ರೆ ಕ್ಯಾಟ್ಲಾಗ್ ಇಂದ ಹಿಡಿದು ಪ್ರತಿಯೊಂದು ನಾವು ಕಳ್ಸಿಕೊಡ್ತೀವಿ. ಯಾವ ತರ ವೆರೈಟೀಸ್ ಬೇಕೋ ಆ ತರ ಕಸ್ಟಮೈಸೇಷನ್ ಎಲ್ಲ ಪ್ರತಿಯೊಂದು ನಾವು ಮಾಡ್ಕೊಡ್ತೀವಿ ಮ್ಯಾಮ್. ಈಗ ಏನು ಐಡಿಯಾನೇ ಗೊತ್ತಿಲ್ಲ ಅನ್ನೋರ್ಗೆ ನಾವು ಫೋನ್ ಅಲ್ಲೇ ನಾವು ಅಂದ್ರೆ ಕಸ್ಟಮರ್ ಇದ್ದಾಗ ಅಟೆಂಡ್ ಮಾಡಕ್ ಆಗಲ್ಲ, ಬಟ್ ಫ್ರೀ ಇರೋ ಟೈಮ್ ಖಂಡಿತ ನಾವು ಅಟೆಂಡ್ ಮಾಡಿ ಎಲ್ಲರಿಗೂ ರೆಸ್ಪಾನ್ಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಇದು ಐವಾಸ್. ಈಗ ಇದು ಆಫರ್ ಪ್ರೈಸ್ ಇದೆ. ಮುಂಚೆ ಎಲ್ಲ ಇದು 20,000 ಇತ್ತು. ಇವಾಗ ನಿಮ್ಗೆ ಬೆಸ್ಟ್ ನಾನು ಹೇಳ್ದ ಇಯರ್ ಎಂಡಿಂಗ್ ಆಫರ್ ಗೋಸ್ಕರ 15,500 ಇದೆ. ಇದು ಸೆನ್ಸರ್ ಬರುತ್ತೆ, ಫುಲ್ ಟಚ್ ಬರುತ್ತೆ, ಫುಲ್ ಡಿಜಿಟಲ್. ನೋಡಕ್ಕೂ ಅಷ್ಟೇ ಎಷ್ಟು ಚೆನ್ನಾಗಿ ಲುಕ್ ವೈಸ್ ಇದೆ ನೋಡಿ. 12 year ಮೋಟರ್ ವ್ಯಾರಂಟಿ ಇದೆ ಇದ್ರದ್ದು. ಆಮೇಲೆ ನಿಮ್ಗೇನು ಫುಲ್ ಡಿಜಿಟಲ್ ನೋಡಿ, ಲುಕ್ ವೈಸ್ ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲಿ ಯಾವ ತರ ಲುಕ್ ಇದೆ. ಇಷ್ಟು ಕಮ್ಮಿ ಬೆಲೆಗೆ ಸಿಗ್ತಾ ಇರೋದು. ಇದು ಸ್ಟಾಕ್ ಕ್ಲಿಯರ್ ಆಗೋರ್ಗು ಮಾತ್ರ. ಆಮೇಲೆ ಈ ಪ್ರೈಸ್ ಇರಲ್ಲ, ಜಾಸ್ತಿ ಆಗತ್ತೆ ಪ್ರೈಸ್. ಅದ್ರ ಜೊತೆ ಇದೊಂದು ಸ್ಟವ್ ತಗೊಂಡ್ರೆ ಎರಡು ನಿಮ್ಗೆ 30,000ದಲ್ಲಿ ಸಿಗತ್ತೆ. ಈ ಸ್ಟವ್ ಮತ್ತೆ ಆ ಚಿಮ್ನಿಗೆ ಹೋಗ್ತದೆ, ಎರಡು ಸೇರಿ 30,000 ಆಫರ್ ಕೊಡ್ತಾ ಇದ್ದೀರಾ. ಮಾಡೆಲ್ ನ ನೋಡ್ಕೊಳ್ಳಿ. ಆಮೇಲೆ ಇಲ್ಲಿ ಬಂದು ಬೇರೆ ಮಾಡೆಲ್ ತೋರಿಸ್ಬಿಟ್ಟು ನೀವು ಅದೇ ಹೇಳಿದ್ರು ಅಂತಾನು ಕಸ್ಟಮರ್ ನಮ್ಮನ್ನ ಕನ್ಫ್ಯೂಸ್ ಮಾಡ್ತಾರೆ. ಬಟ್ ಕೆಲವೊಂದು ಮಾಡೆಲಿಂಗ್ ಮಾತ್ರ ಆಫರ್ಸ್ ಇದೆ. ಆ ಮಾಡೆಲ್ ಬಗ್ಗೆ ನಾನು ಹೇಳ್ತೀನಿ. ಇವಾಗ ಇದಿಷ್ಟು ಆಯ್ತು. ನೆಕ್ಸ್ಟ್ ಬಂದು ನಾವು ಕ್ರಾಂಪ್ಟನ್ ನೋಡೋಣ ಮ್ಯಾಮ್. ಮ್ಯಾಮ್ ಇವಾಗ ನಿಮ್ಮ ಒಂದು ಶೋರೂಮ್ ಅಲ್ಲಿ ಆಫರ್ಸ್ ಏನಾದ್ರು ಕೊಡ್ತಿದ್ದೀರಾ ಮ್ಯಾಮ್ ನಮ್ ವೀಕ್ಷಕರಿಗೆ? ಖಂಡಿತ ಮ್ಯಾಮ್, ಅದಕ್ಕೋಸ್ಕರ ಅಲ್ವಾ ನಿಮ್ಮನ್ನ ಕರ್ಸಿರೋದು. ಆಫರ್ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರನೇ ಕರ್ಸಿದ್ದು. ಇವಾಗ ನೋಡಿ ಸ್ಟ್ಯಾಂಡ್ ಎಲ್ಲ ನಿಮ್ಗೆ ಚಿಮ್ನಿ ನೋಡಿ ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಇವಾಗ ಇದು ಇದೆ, ಸೆನ್ಸರ್ ಇದೆ, ಟಚ್ ಇದೆ, ಕ್ರಾಂಪ್ಟನ್ ಬ್ರ್ಯಾಂಡ್ ಇದು ಮುಂಚೆ ಎಲ್ಲ ಪ್ರೈಸಿಂಗ್ ನೋಡಿ ಇಲ್ಲೇ ಕಾಣಿಸ್ತದೆ. ಎಷ್ಟಿದೆ ಮ್ಯಾಮ್ ಪ್ರೈಸಿಂಗ್? ಇದು ಕೇವಲ 19,800. ಅದಕ್ಕಿಂತ ಡಿಸ್ಕೌಂಟ್ ಮಾಡ್ತಾ ಇದೀವಿ ಮ್ಯಾಮ್. ಫೈನಲ್ ಪ್ರೈಸ್ ನಿಮ್ಗೆ ವಿಡಿಯೋ ಮಾಡಿ ಕರೆಸ್ತಾ ಇರೋದಕ್ಕೆ ಬೆಸ್ಟ್ ಆಫರ್ ಪ್ರೈಸ್ 15,500 ಮತ್ತೆ 10 year ವಾರಂಟಿ. ಇದು ಈ ಚಿಮ್ನಿ ತಗೊಂಡ್ರೆ ನಿಮ್ಗೆ ಒಂದು ಐರನ್ ಬಾಕ್ಸ್ ಸಹ ಫ್ರೀ ಆಗಿ ಕೊಡ್ತಾ ಇದ್ದೀವಿ. ಸ್ಟೀಮ್ದು ಐರನ್ ಬಾಕ್ಸ್, ಸುಮ್ನೆ ಯಾವ ಲೋಕಲ್ ಐರನ್ ಬಾಕ್ಸ್ ಎಲ್ಲ ಸ್ಟೀಮ್ದು ಐರನ್ ಬಾಕ್ಸ್ ಕೊಡ್ತಾ ಇದೀವಿ. ಮಾಡೆಲ್ ನೋಡ್ಕೊಳ್ಳಿ, ಇದು ಸ್ಟಾಕ್ ಕ್ಲಿಯರ್ ಆಗೋವರೆಗೂ ಮಾತ್ರ. ನೆಕ್ಸ್ಟ್ ಇದು ಹೋಗ್ತೀರಾ ಅಂದ್ರೆ ಇದು ಅಷ್ಟೇ, ಸೆನ್ಸರ್ ಇದೆ, ಟಚ್ ಇದೆ, ವಿತ್ ಆಟೋ ಕ್ಲೀನ್ ಇದೆ, ಮತ್ತೆ ಹೀಟಿಂಗ್ ಸೆನ್ಸರ್ ಇದೆ. ಕುಕ್ ಮಾಡಕ್ ಸ್ಟಾರ್ಟ್ ಮಾಡೋ ಆಟೋಮೆಟಿಕ್ ಹೀಟ್ಗೂ ಆನ್ ಆಗುತ್ತೆ, ಆತರ ಆಪ್ಷನ್ ಇದೆ. ಇದು ನಿಮ್ಗೆ ಮುಂಚೆ ಇದ್ದಿದ್ದು ಪ್ರೈಸ್ 23,199. ಇವಾಗ ನಾವು ಆಫರ್ ಪ್ರೈಸ್ ಕೊಡ್ತಾ ಇರೋದು 16,500. ಎಷ್ಟು ಡಿಫ್ರೆನ್ಸ್ ಇದೆ. 10 year ಮೋಟರ್ ವಾರಂಟಿ, ಫುಲ್ ಪ್ರಾಡಕ್ಟಿವ್ ವಾರಂಟಿ 3 year ಇದೆ. ಇದು ಸ್ಟಾಕ್ ಕ್ಲಿಯರ್ ಆಗೋವರೆಗೂ ಮಾತ್ರ. ಈ ಆಫರ್ಸ್ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಬರೀ ಸ್ಟಾಕ್ ಕ್ಲಿಯರೆನ್ಸ್ ಮಾತ್ರ. ನೀವು ಅವಾಗ ತಗೊಳ್ತೀವಿ ಇವಾಗ ತಗೊಳ್ತೀವಿ ಅಂದ್ರೆ ಈ ಒಂದು ಆಫರ್ಸ್ ಹೊರಟೋಗ್ಬಿಡುತ್ತೆ ಖಂಡಿತ. ಮತ್ತೆ ಇದ್ರ ಜೊತೆಗೂ ಒಂದು ಐರನ್ ಬಾಕ್ಸ್ ಕೊಡ್ತಾ ಇದ್ವಿ. ಈ ಎರಡು ಮಾಡೆಲ್ ಗೆ ಮಾತ್ರ ಐರನ್ ಬಾಕ್ಸ್ ಕೊಡ್ತಾ ಇರೋದು. ಯೋಚನೆ ಮಾಡಿ, ಬೇಗ ಬೇಗ ಬಂದ್ರೆ ಈ ಐರನ್ ಬಾಕ್ಸ್ ಸಿಗುತ್ತೆ, ಕಮ್ಮಿ ಪ್ರೈಸ್ ಅಲ್ಲಿ ಚಿಮ್ನಿನೂ ಸಿಗುತ್ತೆ. ಸೊ ಒಳ್ಳೆ ಕ್ವಾಲಿಟಿ ಆಫ್ ಸರ್ವಿಸ್ ಇರುವಂತಹ ಈ ಒಂದು ಚಿಮ್ನೀಸ್ ನಿಮ್ಗೆ ಎಲ್ಲೂ ಕೂಡ ಸಿಗಲ್ಲ. ಇಡೀ ಬ್ಯಾಂಗ್ಳೂರಲ್ಲ ನೀವು ಆಲ್ ಓವರ್ ಕರ್ನಾಟಕ ಎಲ್ಲಿ ಹುಡ್ಕೊ ಬಂದ್ರೆ ಇಷ್ಟು ಕಡಿಮೆ ಬೆಲೆ, ಇಷ್ಟು ಡಿಫ್ರೆನ್ಸ್ ನಿಮ್ಗೆ ಯಾರು ಕೂಡ ಕೊಡ್ತಾ ಇಲ್ಲ. ಖಂಡಿತ ಮಮ್ಮಿ. ನೆಕ್ಸ್ಟ್ ಬಂದ್ರೆ ಇವಾಗ ಆ ಎರಡು ಮಾಡೆಲ್ ಆಫರ್ ಪ್ರೈಸ್ ನಾನು ಹೇಳಿದೆ. ಇವಾಗ ಈ ಮಾಡೆಲ್ ಬರ್ತೀನಿ. ಇದು ಕ್ರಾಂಪ್ಟನ್ ಅಲ್ಲಿ BLDC ಮೋಟರ್ ಬರುತ್ತೆ, 9 speed ಬರುತ್ತೆ, 1900 ಸಕ್ಷನ್ ಪವರ್. ನೀವ್ ಅವಾಗ್ಲೇ ನೋಡ್ರಿ 1500 ಸಕ್ಷನ್ ಪವರ್. ಇದು ಇವಾಗ 1900 ಸಕ್ಷನ್ ಪವರ್ ಇದೆ. ಮತ್ತೆ ಇದು 9 speed ವರ್ಗೂ ಹೋಗುತ್ತೆ. ಮತ್ತೆ ಆಟೋಮೆಟಿಕ್ ಆಗಿ ಅದೇ ಆನ್ ಆಗೋ ಆಪ್ಷನ್ ಇದೆ. ನೀವ್ ಆನ್ ಮಾಡೋದೇ ಬೇಡ. ಕೆಲವು ಮನೆಗಳಲ್ಲಿ ಮರ್ತೋಗ್ತಾರೆ. ಏನ್ದಕ್ಕೆ ಈ ಉದ್ದೇಶ ಕೊಟ್ಟಿರೋದ್ರೆ, ಈಗ ಕೆಲವ್ ಮನೇಲಿ ವಯಸ್ಸಾದವ್ರು ಇರ್ತಾರೆ, ಅವ್ರು ಆನ್ ಮಾಡಲ್ಲ, ಮರ್ತೋಗ್ತಾ ಇರ್ತಾರೆ. ಅವಾಗ ಏನ್ ಮಾಡ್ತಾರೆ, ಎಲ್ಲ ಇವಾಗೆಲ್ಲ ಬಿಸಿ ಇರೋರು ಎಲ್ಲ ವರ್ಕ್ ಹೋಗ್ತಾ ಇರ್ತಾರಲ್ಲ, ಫ್ರೀ ಆಗಿರೋರು ಆಲ್ಮೋಸ್ಟ್ ವಯಸ್ಸಾದವ್ರು ಮನೇಲಿ ಇರ್ತಾರೆ. ಅವಾಗ ಅವ್ರ ಏನೋ ಮಾಡ್ಕೊಳಕ್ ಹೋದಾಗ ಅವ್ರು ಚಿಮ್ನಿ ಆನ್ ಮಾಡಲ್ಲ ಅನ್ಕೊಳ್ಳಿ, ಅದೇ ಆಟೋಮೆಟಿಕ್ ಆಗಿ ಅದೇ ಆನ್ ಆದಾಗ ಆಮೇಲೆ ಆಫ್ ಭಯ ಅನ್ನೋದಿರಲ್ಲ. ಇವಾಗ ಅಪ್ಪ ಅಮ್ಮನ್ ಬಿಟ್ಟೋದ್ರು ಕೂಡ ಆರಾಮಾಗಿ ಅದೊಂದು ಆಫ್ ಆಗುತ್ತೆ, ಆಟೋಮೆಟಿಕ್ ಆನ್ ಆಗುತ್ತೆ. ಆಮೇಲೆ ಇದು ಅಷ್ಟೇ, ನಿಮ್ಗೆ ನಾಯ್ಸ್ ಬರಲ್ಲ. ಇವಾಗ ನಿಮ್ಗೆ ನೋಡ್ರಿ ಚಿಮ್ನಿ ಎಲ್ಲ ನೋಡ್ರಿ ನಾಯ್ಸ್ ಬರಲ್ಲ. ಇದು ಅಷ್ಟೇ ನಿಮ್ಗೆ 10 year ವಾರಂಟಿ, ಫುಲ್ ಪ್ರಾಡಕ್ಟ್ ವಾರಂಟಿ 2 year ಇದೆ. ನೆಕ್ಸ್ಟ್ ಸ್ವಲ್ಪ ಟಾಪ್ ಮಾಡೆಲ್, ಇನ್ನು ನಮ್ಗೆ ಇದಕ್ಕಿಂತ ಸ್ವಲ್ಪ ಚೆನ್ನಾಗ್ ಬೇಕಂದ್ರೆ ಇದು ಕ್ರಾಂಪ್ಟನ್ ಬ್ರ್ಯಾಂಡ್. ಇದು ಅಷ್ಟೇ ನಿಮ್ಗೆ BLDC ಮೋಟರ್ ಬರುತ್ತೆ, 9 speed ಬರುತ್ತೆ. ಇದು ನೋಡಿ ಗ್ಲಾಸ್ ಎಷ್ಟು ಬ್ರಾಡ್ ಆಗಿ ಓಪನ್ ಆಗುತ್ತೆ ನೋಡಿ. ಇನ್ಬಿಲ್ಟ್ ವಾರ್ಮ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಯಾವ್ದೇ ರೀತಿ ಭಯ ಪಡ್ಕೊಳಂಗಿಲ್ಲ. ಸೊ ಆಟೋಮೆಟಿಕ್ ಆಗಿ ಸೆನ್ಸರ್ಡ್ ಆಗಿದೆ. ಖಂಡಿತ. ಮತ್ತೆ ಆಟೋ ಕ್ಲೀನಿಂಗ್ ಇದೆ. ಇದ್ರಲ್ಲಿ ಇನ್ನೊಂದ್ ಏನಿದೆ ಗೊತ್ತಾ, ಅವಾಗ್ಲೇ ನೀವು ಆ ಚಿಮ್ನಿ ನೋಡಿದ್ವಿ ಆಟೋಮೆಟಿಕ್ ಆಗಿ ಆನ್ ಆಗೋ ಆಪ್ಷನ್. ಇವಾಗ ಇದ್ರಲ್ಲಿ ನೋಡಿ ಆಟೋಮೆಟಿಕ್ ಆಗಿ ಕ್ಲೀನ್ ಆಗೋ ಆಪ್ಷನ್. ಇದೇನ್ ಗೊತ್ತಾ, ನೀವು ಕ್ಲೀನ್ ಮಾಡ್ಲಿಲ್ಲ ಅಂದ್ರೂ ಅದೇ ಆಟೋಮೆಟಿಕ್ ಆಗಿ ಅದೇ ಕ್ಲೀನ್ ಆಗುತ್ತೆ. ಆತರ ಆಪ್ಷನ್ ಇದೆ. ಯಾಕೆಂದ್ರೆ ನಮಗೆ ಆ ಬಟನ್ ಪ್ರೆಸ್ ಮಾಡಕ್ಕೂ ಟೈಮ್ ಇರಲ್ಲ ಕೆಲವು ಟೈಮ್ ಅಲ್ಲಿ. ಆಮೇಲೆ ಅಯ್ಯೋ ಮರ್ತೆ ಹೋಗುತ್ತೆ, ಯಾವಾಗ ಮಾಡ್ಬೇಕು ಅಂತಾನು ಗೊತ್ತಾಗಲ್ಲ.
ನೀವ್ ಅದಕ್ಕೆ ತಲೆನೇ ಕೆಡ್ಸ್ಕೊಳ್ಳೋದ್ ಬೇಡ, ಆಟೋಮೆಟಿಕ್ ಆಗಿ ಅದೇ 30 hours ರನ್ ಆಗ್ತಾ ಇರುತ್ತೆ. ಅದಕ್ಕೆ ಹೈಯೆಸ್ಟ್ ಟಾಪ್ ಸೇಲಿಂಗ್ ಮಾಡಲ್ ಮ್ಯಾಮ್ ಇದು. ನಮಗ್ ಗೊತ್ತಿರಂಗೆ ನಮ್ ಶೋರೂಮ್ ಅಲ್ಲಿ ಆಲ್ಮೋಸ್ಟ್ 7 year ಇಂದ ಈ ಮಾಡೆಲ್ ಸೇಲ್ ಆಗ್ತಾ ಇದೆ. ಕಸ್ಟಮರ್ ರಿವ್ಯೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಯಾಕಂದ್ರೆ ಕ್ರಾಂಪ್ಟನ್ ಲಾಂಚ್ ಮಾಡಿರೋ ಬ್ರ್ಯಾಂಡ್ ಅಷ್ಟು ಚೆನ್ನಾಗಿದೆ ಅವ್ರದ್ದು. ಇವಾಗ ನೋಡಿ ನಾಯ್ಸೇ ಸಹ ಕೇಳಿಸ್ತಾ ಇದೆ. ಎಸ್ ಫುಲ್ ಸೌಂಡೇ ಬೇಡ ಇವಾಗ. ಕೆಲವರಿಗೆ ಸೈಲೆಂಟ್ ಮಷೀನ್ಸ್ ಎಲ್ಲ ವರ್ಕ್ ಆಗ್ಬೇಕು. ಇದು ಕ್ರಾಂಪ್ಟನ್ ಅಲ್ಲಿ ಕೆಲವೊಂದು ಮಾಡೆಲ್ ಮಾತ್ರ 5 feet ಪೈಪ್ ಫ್ರೀ ಕೊಡ್ತಾ ಇದಾರೆ. ಮತ್ತೆ ಎಲ್ಲಾ ಮಾಡೆಲ್ಸ್ ಗಿಲ್ಲ. ಮತ್ತೆ ಸ್ಟ್ಯಾಂಡರ್ಡ್ ಫಿಕ್ಸಿಂಗ್ ಅವರು ಫ್ರೀ ಇದೆ ಕೆಲವೊಂದು ಮಾಡೆಲ್ಸ್ ಗೆ ಮಾತ್ರ. ಬೇರೆ ಮಾಡೆಲ್ಸ್ ಗೆಲ್ಲ ಫಿಕ್ಸಿಂಗ್ ಚಾರ್ಜ್ ಎಲ್ಲ ಸಪರೇಟ್ ಇದೆ, ಪೈಪ್ ಕಾಸ್ಟ್ ಎಲ್ಲ ಸಪರೇಟ್ ಇದೆ. ಇದು ಅಷ್ಟೇ. ನೆಕ್ಸ್ಟ್ ಇದ್ರಲ್ಲಿ ಸೈಜ್ ನೋಡಿದ್ರಲ್ಲ, ಇದು 2 feet ಇದೆ ಮ್ಯಾಮ್. ನಿಮ್ಗೆ ಸೈಜ್ ಚಿಕ್ಕದ್ ಬೇಕಾದ್ರೆ 2 feet, ಇದಕ್ ಕಾಣಿಸ್ತಾ ಇದೆ ಇದು 2.5 feet. ನೆಕ್ಸ್ಟ್ ಅದಕ್ಕಿಂತ ದೊಡ್ಡ ಸೈಜ್ ಬೇಕಾದ್ರೆ 3 feet ಇದೆ. ವಾವ್, ಓಕೆ. ಆಮೇಲೆ ಕಸ್ಟಮೈಸೇಷನ್ ಕಿಚನ್ ಮೇಲೆ ಅವ್ರಿಗೆ ಯಾವ ತರ ಸೈಜಸ್ ಬೇಕು ಎಲ್ಲ ಕೂಡ ಅವೈಲೇಬಲ್ ಇದೆ. ಹೌದು ಮ್ಯಾಮ್. ಅವಾಗ್ಲೇ ಸೆಕ್ಷನ್ ಪವರ್ ಏನು ಅಂತ ಕೇಳ್ತಾ ಇದ್ರಿ ಅಲ್ವಾ? ಕೈಲಿರೋದೇನು ಮ್ಯಾಮ್? ಓಕೆ, ಜಸ್ಟ್ ಒಂದು ವುಡನ್ ಪೀಸ್ ತರ ಇದೆ. ವೇಟ್ ಇದೆಯಾ ಇಲ್ವಾ ನೋಡಿ ಮ್ಯಾಮ್. ಇದು ವೇಟ್ ಇದೆ ಅಲ್ವಾ? ಇದು ಎಸ್ ಮ್ಯಾಮ್, ವೇಟ್ ಇದೆ. ಇದು ತುಂಬಾ ವೇಟ್ ಇದೆ ಅಲ್ವಾ? ಎಕ್ಸಾಂಪಲ್ ಇವಾಗ ನೋಡಿ, ಕ್ರಾಂಪ್ಟನ್ ಅಲ್ಲಿ ಪವರ್ ಕನ್ಸಂಪ್ಷನ್ ಯಾವ ತರ ಇದೆ ಈ ವುಡ್ ಹೇಳ್ಕೊಡುತ್ತೆ. ನೀವು ಬೇಕಾದ್ರೆ ನೋಡಿ ಎಷ್ಟು ಕಂಪ್ಲೀಟ್ ಆಗಿ ಎಳ್ಕೊಂಡ್ಬಿಟ್ಟಿದೆ ಅದು ಆ ಲೆವೆಲ್. ಓಕೆ, ಅಷ್ಟು ಸೆಕ್ಷನ್ ಪವರ್ ಇದೆ. ರಿಯಾಲಿಟಿ ಚೆಕ್ ಇಲ್ಲೇ ನೋಡ್ತಿರ್ಬೋದು ವೀಕ್ಷಕರೇ, ಯಾವ ಲೆವೆಲ್ ಗೆ ಅದಕ್ಕೆ ಕೆಪಾಸಿಟಿ ಇದೆ ಅಂತ ಅನ್ಬಿಟ್ಟು. ಸೊ ಆ ಒಂದು ವೇಟ್ ಇರೋ ವುಡ್ ನ ಅದು ಎಳ್ಕೊಳ್ತಿದೆ ಅಂದ್ರೆ ಇನ್ಯಾವ ತರ ಅದು ಕ್ಲೀನ್ ಮಾಡಬಾರ್ದು. ಇದು ಅಷ್ಟೇ. ಗ್ಲಾಸ್ ತುಂಬಾ ಬ್ರಾಡ್ ಆಗಿ ಓಪನ್, ಸೆಕ್ಷನ್ ತುಂಬಾ ಚೆನ್ನಾಗಿ ತಗೊಳುತ್ತೆ, ಎಲ್ಲೂ ಸ್ಪ್ರೆಡ್ ಆಗಲ್ಲ. ಇದ್ರಲ್ಲಿ ಸೈಜಸ್ ಬೇಕಂದ್ರೆ ನಾನು ಅವಾಗ್ಲೇ ಹೇಳ್ತೆ ಸೈಜಸ್ ಸಿಗತ್ತೆ. 3 feet ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, ಇದು 3 feet. ಓಕೆ, 3 feet ಈ ತರ ಬರುತ್ತೆ. 3 feet ತಗೊಂಡ್ರೆ ನಿಮ್ಗೆ ಏನ್ ಗೊತ್ತಾ, ಸ್ಟವ್ನು ಸಹ ದೊಡ್ಡದು ಹಾಕೋಬಹುದು. ಓಕೆ ಓಕೆ ಓಕೆ, ಸ್ವಲ್ಪ ಅಗ್ಲ ಬರುತ್ತೆ ಜಾಸ್ತಿ. ಕಂಪ್ಲೀಟ್ಲಿ ನಿಮ್ಗೆ ಸ್ಟವ್ ಆಚೆ ಈಚೆ ಎಲ್ಲ ಇದ್ರೆ ಅದು ಕೂಡ ಎಳ್ಕೊಂಡ್ ಬಿಡುತ್ತೆ. ಖಂಡಿತ ಮ್ಯಾಮ್. ಇವಾಗ ನೋಡಿ, ಇದು ಅಷ್ಟೆಷ್ಟು ಚೆನ್ನಾಗಿ ಓಪನ್ ಆಗ್ತಾ ಇದೆ. ಗ್ಲಾಸ್ ಎಲ್ಲ ಓಪನ್, ಮತ್ತೆ ಸೆಕ್ಷನ್ ಪವರ್ ತುಂಬಾ ಎಲ್ಲ ಮ್ಯಾಮ್ ಕಂಪ್ಲೀಟ್ಲಿ ಗ್ಲಾಸ್ ಫುಲ್ ಟಫ್ ಅಂಡ್ ಗ್ಲಾಸಸ್ ಇರುತ್ತೆ ಅಲ್ವಾ? ಆಮೇಲೆ ಕ್ರಾಂಪ್ಟನ್ ಬಂದು ಇದಕ್ ನೋಡಿ IND ಅಂತ ಇದೆ, ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್. ಅಂದ್ರೆ ನಮ್ ಇಂಡಿಯಾದಲ್ಲೇನೆ ಕ್ರಾಂಪ್ಟನ್ ಚಿಮ್ನೀಸ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇರೋದು. ಬಟ್ ಕ್ರಾಂಪ್ಟನ್ ಬ್ರ್ಯಾಂಡ್ ಬಂದು 85 year ಇಂದನೂ ಇದೆ. ಬಟ್ ಕೆಲವ್ರಿಗೆಲ್ಲ ಚಿಮ್ನಿ ಇವಾಗ ಗೊತ್ತಿಲ್ಲ. ತುಂಬಾ ಜನಕ್ಕೆ ಚಿಮ್ನಿ ಬಂದಿದ್ಯಾ ಅಂತ ಕೇಳ್ತಾರೆ. ಬಟ್ ಚಿಮ್ನಿ ಎಲ್ಲ ಬಂದು ಆಲ್ಮೋಸ್ಟ್ 6-7 year ಮೇಲೇನೆ ಆಯ್ತು. ಬಟ್ ಮಾರ್ಕೆಟ್ ಅಲ್ಲಿ ತುಂಬಾ ಚೆನ್ನಾಗಿ ರನ್ನಿಂಗ್ ಆಗ್ತಾ ಇದೆ. ನಮ್ ಕಸ್ಟಮರ್ ಸಹ ರಿವ್ಯೂ ತುಂಬಾ ಚೆನ್ನಾಗಿ ಕೊಡ್ತಾ ಇದಾರೆ. ಒಳ್ಳೆ ಮೂವ್ಮೆಂಟ್ ಇದೆ. ಮತ್ತೆ ಇವಾಗ ಹೇಳ್ಬೇಕಂದ್ರೆ ಇನ್ನೊಂದ್ ಮಾಡೆಲ್ ಈಗ ಹೊಸದಾಗಿ ಲಾಂಚ್ ಮಾಡಿದಾರೆ ಮ್ಯಾಮ್, ಅದನ್ನ ನಾನು ಹೇಳ್ತೀನಿ. ಇದು ಇವಾಗ ಹೊಸದಾಗಿ ಲಾಂಚ್ ಮಾಡಿ ಆಲ್ಮೋಸ್ಟ್ 2-3 months ಆಗಿರ್ಬೋದು ಮ್ಯಾಮ್. ಈ ಮಾಡೆಲ್ ಏನೇ ಸ್ಪೆಷಾಲಿಟಿ ಇದೆ ಅಂದ್ರೆ ನೀವ್ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗತ್ತೆ. ಇವಾಗ ನಾವ್ ಅನ್ಕೋತೀವಿ ಕಿಚನ್ ಅಲ್ಲಿ ಮಾಡುವಾಗ ನಮ್ಗೆ ಏನು ಸ್ಮೋಕ್ ಬರೋದಿಲ್ಲ, ಬರೀ ಹೊರಗಡೆ ಮಾತ್ರ ಸ್ಮೋಕ್ ಬರುತ್ತೆ ಅಂತ ನಾವು ತಿಳ್ಕೊಂಡಿದೀವಲ್ವಾ? ಬಟ್ ಹೊರಗಡೆಗಿಂತ ಹೆಚ್ಚಾಗಿ ಕಿಚನ್ ಅಲ್ಲಿ ಯಾರು ಇರ್ತಾರೋ ಅವರೇ ಸ್ಮೋಕ್ ಜಾಸ್ತಿ ತಗೋತಾ ಇರ್ತಾರೆ. ಯಾಕೆ ಹೇಳಿ? ಅಲ್ಲಿ ಕುಕಿಂಗ್ ಮಾಡ್ತಾ ಇರ್ತಾರೆ, ಅದ್ರ ಸ್ಮೋಕ್ ಆಯಿಲಿ ಡೀಪ್ ಫ್ರೈ ಎಲ್ಲ ಮಾಡುವಾಗ ಎಷ್ಟು ಸ್ಮೋಕ್ ಬರ್ತಾ ಇರುತ್ತೆ ಅಲ್ವಾ? ಇವಾಗ ಅದಕ್ಕೋಸ್ಕರ ಆ ಕ್ರಾಂಪ್ಟನ್ ಅದನ್ನೆಲ್ಲ ಯೋಚನೆ ಮಾಡಿ ಹೊಸದಾಗಿ ಒಂದು ಲಾಂಚ್ ಮಾಡಿದ್ರು, ಅಕ್ವಾ ನೋವಾ ಅಂತ ಮಾಡೆಲ್ ನೇಮು. ಇದ್ರಲ್ಲಿ ನೋಡಿ ಏರ್ ಪ್ಯೂರಿಫೈ ಅಂದ್ರೆ ನಿಮ್ಗೆ ಏನಾಗತ್ತೆ ಗೊತ್ತಾ, ಸ್ಮೋಕ್ ಹೋಗುತ್ತೆ ಅಲ್ವಾ, ಅದೇ ಪ್ಯೂರಿಫೈ ಮಾಡತ್ತೆ. ಅಂದ್ರೆ ನಿಮ್ಗೆ ಹೋಗ್ತಿದ್ದಂಗೆ ಅದೇನೆ ಕಂಟ್ರೋಲ್ ತಗೊಳುತ್ತೆ ಅದು. ಮತ್ತೆ ಏನ್ ಗೊತ್ತಾ, ಸ್ಪೀಡ್ ಅಷ್ಟೇ. ಅದಕ್ಕೆ ಇವಾಗ ತುಂಬಾ ಜಾಸ್ತಿ ನಮ್ಗೆ ಸ್ಮೋಕ್ ಬಂತ ಸ್ಪೀಡ್ ಅದೇ ತಗೊಂಡ್ಬಿಡುತ್ತೆ ಜಾಸ್ತಿ. ಮತ್ತೆ ಸ್ಮೋಕ್ ಕಮ್ಮಿ ಆಯ್ತಾ, ಅದೇ ಸ್ಪೀಡ್ ಕಂಟ್ರೋಲ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಕಂಟ್ರೋಲ್ ಮಾಡುತ್ತೆ. ಅದಾಗದೇ ಸೆನ್ಸ್ ಮಾಡ್ಕೊಂಡು ಎಷ್ಟು ಜಾಸ್ತಿ ಆಗಿದೆ ಎಷ್ಟು ಕಡಿಮೆ ಆಗಿದೆ ಅಂತ ಅದಾಗದೇ ಆಟೋಮೆಟಿಕ್ ಆಗಿ ಮ್ಯಾಮ್. ಇದು ನಮ್ಗೆ ಕಂಪ್ನಿಲೆಲ್ಲ ನಮ್ಗೆ ಹೇಳ್ಕೊಟ್ಟಾಗ ಹೆಂಗ್ ಅನ್ಸುತ್ತೆ, ಹೌದಾ ಕಿಚನ್ ಅಲ್ಲಿ ಇಷ್ಟೊಂದೆಲ್ಲ ಸ್ಮೋಕಿಂಗ್. ಈಗ ಲೇಡೀಸ್ ಗೆಲ್ಲ ಆಲ್ಮೋಸ್ಟ್ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ, ಜಾಸ್ತಿ ಪಿಂಪಲ್ಸ್ ಆಗೋದು ಆತರ ಎಲ್ಲ ಆಗೋದು ಈ ಸ್ಮೋಕಿಂಗ್ ಅಂತ. ಬಟ್ ಅದೆಲ್ಲ ಅವರು ನೋಡಿನೇ ಲಾಸ್ಟ್ ಆಗಿ ಇದನ್ನ ಲಾಂಚ್ ಮಾಡಿ ಲೇಡೀಸ್ ಗೋಸ್ಕರನೇ ಇದು ಮಾಡಿರೋದು. ಯಾಕೆ ಅಂದ್ರೆ ಆಲ್ಮೋಸ್ಟ್ ಕೆಲವು ಮನೆಗಳಲ್ಲಿ ಕಮ್ಮಿ ಇರುತ್ತೆ ಕುಕಿಂಗ್, ಬಟ್ ಕೆಲವು ಮನೆಗಳಲ್ಲಿ ಜಾಸ್ತಿ. ಜಾಯಿಂಟ್ ಫ್ಯಾಮಿಲಿ ಎಲ್ಲ ಇದ್ದಾಗ ಇವಾಗ ಎಷ್ಟೊಂದ್ ಜನಕ್ಕೆ ಜಂಕ್ ಫುಡ್ ತಿನ್ಬೇಕು ಅಂತ ಅನ್ಸುತ್ತೆ. ಸೊ ಬಜ್ಜಿ ಅದೆಲ್ಲ ಮಾಡಿದಾಗ ಆಬ್ವಿಯಸ್ಲಿ ಸ್ಮೋಕ್ ಬಂದೇ ಬರುತ್ತೆ. ಸೊ ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲ ಈ ವಿಷಯ. ನಮ್ಗೆ ಇವಾಗ ಬ್ಯೂಟಿ ಕಾನ್ಶಿಯಸ್ ಇರೋರ್ಗಂತೂ ಊಟ ತಿಂದ್ರೇನೆ ಪಿಂಪಲ್ ಬರುತ್ತೆ ಅನ್ಕೊಳ್ತಾರೆ. ಇಲ್ಲ, ನೀವು ತಿಂದಿಲ್ಲ ಅಂದ್ರೂ ಕೂಡ ಈ ತರ ಒಂದು ಪ್ರಾಬ್ಲಮ್ ಬರುತ್ತೆ. ಅದಕ್ಕೋಸ್ಕರ ಇದು ಸ್ಮೋಕ್ ಸೆನ್ಸರ್ ಮತ್ತೆ ಏರ್ ಪ್ಯೂರಿಫೈ ಅಂತ ಹೊಸದಾಗಿ ಲಾಂಚ್ ಮಾಡಿದೆ. ತುಂಬಾ ಚೆನ್ನಾಗಿದೆ. ಮತ್ತೆ ಅದಲ್ಲದೆ ಹೀಟಿಂಗ್ ಸೆನ್ಸರ್ ಇದೆ ಇದ್ರಲ್ಲಿ. ನೀವು ಆನ್ ಮಾಡ್ಲಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಹೀಟ್ಗೂ ಆನ್ ಆಗತ್ತೆ. ಆಮೇಲೆ ನಿಮ್ಗೆ ಏರ್ ಪ್ಯೂರಿಫೈನು ಮಾಡತ್ತೆ. ಮತ್ತೆ ಆಟೋಮೆಟಿಕ್ ಕ್ಲೀನಿಂಗ್
ಅಂದ್ರೆ ಆಟೋಮೆಟಿಕ್ ಆಗಿ ಕ್ಲೀನ್ ಆಗೋ ಆಪ್ಷನ್ ಇದೆ. 30 hours ರನ್ ಆದ್ಮೇಲೆ ಕ್ಲೀನಿಂಗ್ ಮಾಡ್ಬೇಕು ಅನ್ನೋದು ನಿಮ್ಗೆ ಟೆನ್ಷನ್ ಇರಲ್ಲ, ಅದೇ ಆಟೋಮೆಟಿಕ್ ಆಗಿ ಕ್ಲೀನ್ ಆಗುತ್ತೆ. ಮತ್ತೆ ನಾಯ್ಸ್ ಇದಂತೂ ಎಲ್ಲಾ ಚಿಮ್ನಿಗಿಂತ ನಾಯ್ಸ್ ತುಂಬಾನೇ ಕಮ್ಮಿ ಇದೆ. ಎಷ್ಟು ಕಮ್ಮಿ ಇದೆ ಅಂದ್ರೆ ಆಲ್ಮೋಸ್ಟ್ ಇದ್ರ ಡೆಸಿಬಲ್ ಬಂದು 43, 46 ಅಷ್ಟೇ ಡೆಸಿಬಲ್ ಇದೆ, ತುಂಬಾನೇ ಕಮ್ಮಿ ಇದೆ. ನೀವು ಆರಾಮ್ಸೆ ಅದನ್ನ ಚಿಮ್ನಿ ಆನ್ ಆಗಿದ್ರು ನೀವು ಫೋನ್ ಅಲ್ಲಿ ಮಾತಾಡ್ಬೋದು, ಬೇರೆ ಜೊತೆನೂ ಮಾತಾಡ್ಕೊಂಡಿರ್ಬೋದು, ನಿಮ್ಗೆ ಚಿಮ್ನಿ ಆನ್ ಆಗಿದೆ ಅಂದ್ರೆ ಸೌಂಡೇ ಬರಲ್ಲ. ಕೆಲವೊಂದು ಚಿಮ್ನಿ ಅಂದ್ರೆ ನಮ್ಗೆ ಸೌಂಡ್ ಜಾಸ್ತಿ, ಚಿಮ್ನಿ ಆನ್ ಆಗಿದೆ ಅಂತ ಗೊತ್ತಾಗ್ಬಿಡ್ಬೇಕು. ಸೊ ಆ ತರ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ಈ ಒಂದು ಚಿಮ್ನಿಲಿ. ಆಮೇಲೆ ಇದು BLDC ಮೋಟರ್ ಮ್ಯಾಮ್, 8 hour ರನ್ ಆದ್ರೆ ಬರೀ 1 ಯೂನಿಟೇ ಬರುತ್ತೆ, ನಾಯ್ಸ್ ಕಮ್ಮಿ, BLDC ಮೋಟರ್. ಮತ್ತೆ ಲೇಡೀಸ್ಗಂತೂ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಬಟ್ ಏನಂದ್ರೆ ಇದು ಪ್ರೈಸ್ ಇಷ್ಟಿದೆ, ಬಟ್ ಇಲ್ಲಿಗೆ ಬಂದಾಗ ನಾವು ಖಂಡಿತ ಕಮ್ಮಿ ಮಾಡ್ಕೊಡ್ತೀವಿ. ಕೆಲವೊಂದು ಪ್ರೈಸ್ ಯಾಕೆ ಹೇಳಲ್ಲ ಅಂದ್ರೆ ಈ ವಿಡಿಯೋನ ಈ ವರ್ಷನೂ ನೋಡ್ತಾರೆ, ಬರೋ ವರ್ಷನೂ ನೋಡ್ತಾರೆ. ಬಟ್ ಈ ವರ್ಷ ಈ ಮಂತ್ ಇರೋ ಪ್ರೈಸ್ ನೆಕ್ಸ್ಟ್ ಮಂತ್ ಇರಲ್ಲ, ಪ್ರೈಸ್ ಚೇಂಜಸ್ ಆಗ್ತಾ ಇರತ್ತೆ. ಮತ್ತೆ ನಾವು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಅಂದ್ರೆ ಎಲ್ಲಾರ್ಗು ಅದು ಕೊಡಕ್ಕೆ ಕಷ್ಟ ಆಗತ್ತೆ. ಬಟ್ ಎಲ್ಲಾರು ಸ್ಟಾಫ್ ಗಳು ಜಾಸ್ತಿ ಇರ್ತಾರೆ, ಅವರೆಲ್ಲ ವರ್ಕ್ ಮಾಡ್ತಾ ಇರ್ತಾರೆ, ಅವ್ರಿಗೆಲ್ಲ ಸ್ಯಾಲ್ರಿ ಕೊಡ್ಬೇಕು. ಬಟ್ ಏನಂದ್ರೆ ನಮ್ಗೆ ನಾವು ತುಂಬಾ ವರ್ಷದಿಂದ ಇಲ್ಲಿ ಇರೋದ್ರಿಂದ ನಾವು ಆದಷ್ಟು ಕಮ್ಮಿ ಮಾಡಿ ಕೊಡ್ತಾ ಇರೋದು ಪ್ರೈಸಿಂಗ್. ಕಸ್ಟಮರ್ಸ್ ತುಂಬಾ ಚೆನ್ನಾಗಿ ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇದಾರೆ. ಆಮೇಲೆ ನೆಕ್ಸ್ಟ್ ಇವಾಗ ಇದು ಸ್ಲ್ಯಾಂಡ್ ತರ ಆಯ್ತು, ನಮ್ಗೆ ಈ ತರ ಬೇಡ, ನಮ್ಗೆ ಇದೇ ತರ ಫ್ಯೂಚರ್ಸ್ ಇರೋದು ನಮ್ಗೆ ಬಾಕ್ಸ್ ಸೀರೀಸ್ ಅಲ್ಲಿ ಬೇಕು ಅಂದ್ರೆ ಅದು ಇದೆ. ಇದು ಅಷ್ಟೇ ಬಾಕ್ಸ್ ಸೀರೀಸ್ ಬರುತ್ತೆ, ಸಿಲ್ವರ್ ಇದ್ರದ್ದು ಮಾಡೆಲ್ ನೇಮ್ ಬರುತ್ತೆ. ಇದು ಅಷ್ಟೇ ನೋಡಿ, ಏರ್ ಪ್ಯೂರಿಫೈ ಅಂದ್ರೆ ಇದ್ರಲ್ಲೂ ಸ್ಮೋಕ್ ಸೆನ್ಸರ್ ಇದೆ, ಹೀಟಿಂಗ್ ಸೆನ್ಸರ್ ಇದೆ. ಇದು ಫಿಲ್ಟರ್ ನೋಡಿ, ಫುಲ್ ಫಿಲ್ಟರ್ ಇದೆ. ಇದು ಸಕ್ಷನ್ ಪವರ್ ಬಂದು ಆಲ್ಮೋಸ್ಟ್ 2900 ಸಕ್ಷನ್ ಪವರ್ ಬರುತ್ತೆ. ಡೆಸಿಬಲ್ ಅಂತೂ 40 ಡೆಸಿಬಲ್, ನಾಯ್ಸ್ ಫುಲ್ ಕಮ್ಮಿ ಇದೆ. ಇದು ಇದು ಮುಂಚೆ ಎಲ್ಲ ಫಿಲ್ಟರ್ಸ್ ಎಲ್ಲ ಕಮ್ಮಿ ಬರ್ತಾ ಇತ್ತು, ಇವಾಗ ಫಿಲ್ಟರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತೆ ಇದು ಅಷ್ಟೇ ಆಟೋಮೆಟಿಕ್ ಆಗಿ ಅದೇ ಕ್ಲೀನ್ ಆಗುತ್ತೆ. ಮತ್ತೆ ಇದ್ರಲ್ಲಿ ಸೈಜ್ ಸಿಗುತ್ತೆ, 60 ಸೆಂಟಿಮೀಟರ್, 70 ಸೆಂಟಿಮೀಟರ್, 90, 2 feet, 2.5, 3 feet 3 ಸೈಜ್ ಅಲ್ಲೂ ಅವೈಲಬಲ್ ಇದೆ. ಬಂದ್ರೆ ಖಂಡಿತ ಒಳ್ಳೆ ಪ್ರೈಸ್ ಅಲ್ಲಿ ನಾವು ಮಾಡ್ಕೊಡ್ತೀವಿ, ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ಕ್ರಾಂಪ್ಟನ್ ಅಲ್ಲಿ ಚಿಮ್ನಿ 10,000 ಇಂದ ಸ್ಟಾರ್ಟ್ ಆಗುತ್ತೆ. ಸೆನ್ಸರ್ ಟಚ್ ಎಲ್ಲ ಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಬಂದು 10,000 ಇಂದ ಸ್ಟಾರ್ಟ್ ಆಗ್ತಾ ಇರೋದು. ಈಗ ಸೆನ್ಸರ್ ಬೇಕು, ಟಚ್ ಬೇಕು, ನಮ್ಗೆ ಇನ್ನ ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ಆರಾಮ್ಸೆ ಈ 10,000 ಅಲ್ಲಿ ಹೋಗ್ಬೋದು. ಅವ್ರ ಬಜೆಟ್ ತಕ್ಕನಾಗೆ ಅವ್ರಿಗೆ ಕಸ್ಟಮೈಸೇಷನ್ ಯಾವ ತರ ಬೇಕು ಎಲ್ಲಾ ಕೂಡ ನಿಮ್ ಹತ್ರ ಇದೆ ಮ್ಯಾಮ್. ಈ ಕೆಲವೊಬ್ರಿಗೆ ನಮ್ಗೆ ಚಿಕ್ಕದಾಗಿದೆ ಕಿಚನ್, ಸ್ವಲ್ಪ ಕಮ್ಮಿ ಬಜೆಟ್ ಅಲ್ಲಿ ಬೇಕು ಅನ್ನೋರ್ಗು ಕೂಡ ಈ ತರ ಕೊಡ್ತಿದ್ದೀರಾ. ಅದಕ್ಕೆ ಹೇಳಿದ್ದು ಮ್ಯಾಮ್, ರೆಂಟ್ ಹೌಸ್ ಗಿಂದ ಹಿಡಿದು ನಮ್ಮ ಹತ್ರ ಇದೆ. ವೆರೈಟಿ ಆಫ್ ಚಿಮ್ನಿಸ್ ಇದೆ, ಎಲ್ಲಾ ಬ್ರ್ಯಾಂಡ್. ನೀವ್ ಬಂದ್ರೆ ಇಲ್ಲಿ ಯೋಚನೆ ಮಾಡ್ಬೇಕು, ಯಾವ ಮಾಡೆಲ್ ಹೋಗ್ಬೇಕು ಯೋಚನೆ ಮಾಡ್ಬೇಕು, ಯಾವ ಬ್ರ್ಯಾಂಡ್ ಹೋಗ್ಬೇಕು ಅಂತ ಯೋಚನೆ ಮಾಡ್ಬೇಕು. ಆ ತರ ವೆರೈಟೀಸ್ ಇದೆ. ಬರೋ ಒಳಗಡೆ ಬಂದಾಗ ಅಂತಾರೆ ಇಷ್ಟು ಚಿಕ್ಕ ಶೋರೂಮ್ ಅಂತ, ಬಟ್ ಇಷ್ಟೊಂದು ವೆರೈಟಿ ನೋಡ್ಬಿಟ್ಟು ದೊಡ್ಡ ಶೋರೂಮ್ ಅಲ್ಲೇ ಇಷ್ಟೊಂದು ವೆರೈಟಿ ಇರ್ತಿಲ್ಲ, ನೀವ್ ಇರ್ತಿದ್ದೀರಾ ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ಇನ್ನೊಂದು, ನಮ್ಗೆ ಹೊಸದಾಗಿ ವಿಡಿಯೋ ಮಾಡ್ತಾ ಇಲ್ಲ, ತುಂಬಾ ವರ್ಷದಿಂದ ವಿಡಿಯೋಸ್ ಮಾಡ್ತಾ ಇದೀವಿ. ಬಟ್ ಆಲ್ಮೋಸ್ಟ್ ಎಲ್ಲ ತಗೊಂಡಿರೋರು ಈ ವಿಡಿಯೋ ನೋಡ್ರೆ ಗೊತ್ತಿರುತ್ತೆ, ಇವ್ರ ಕಡೆ ಹೋದ್ರೆ ಬೆಸ್ಟ್ ಪ್ರೈಸ್. ಕೆಲವೊಂದು ಕಸ್ಟಮರ್ ಮಾತ್ರ ಮಿಸ್ ಆಗ್ತಾರೆ. ಯಾಕೆ ಅಂದ್ರೆ ನಾನು ಅವಾಗ್ಲೇ ಹೇಳ್ದೆ, ಪ್ರೈಸ್ ವಿಷಯ. ಬಟ್ ಅವರು ಬೇರೆ ಕಡೆ ನೋಡಿರೋದೇ ಮಾಡೆಲ್ ಬೇರೆ ಆಗಿರುತ್ತೆ, ನಮ್ಮನ್ನ ಕೇಳೋದೇ ಮಾಡೆಲ್ ಬೇರೆ ಆಗುತ್ತೆ. ಬಟ್ ನಾವು ಪ್ರೈಸಿಂಗ್ ಕೊಟ್ಟಾಗ ಅಲ್ಲಿ ಪ್ರಾಬ್ಲಮ್ ಆದಾಗ ಬಿಡ್ತಾರೆ. ಅದು ಬಿಟ್ರೆ ಕೂಡ ವಿಡಿಯೋ ನೋಡೋದಕ್ಕಿಂತ ಫಸ್ಟ್ ಶಾಪ್ ಗೆ ವಿಸಿಟ್ ಮಾಡಿ, ಶೋರೂಮ್ ಗೆ ವಿಸಿಟ್ ಮಾಡಿ ನೀವ್ ಫೀಲ್ ಮಾಡ್ಬೇಕು. ಯಾಕಂದ್ರೆ ನೀವ್ ಲೈಫ್ ಲಾಂಗ್ ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದ ಬಂದು ಇಲ್ಲಿ ನೋಡಿ ಆಮೇಲೆ ನೀವು ಜಡ್ಜ್ ಮಾಡೋದು ತುಂಬಾನೇ ಮುಖ್ಯ. ಆಮೇಲೆ ಇನ್ನೊಂದ್ ಏನ್ ವಿಷಯ ಹೇಳ್ತೀನಿ ಅಂದ್ರೆ, ಬೇರೆ ಶೋರೂಮ್ ಅಲ್ಲಿ ನಿಂತ್ಕೊಂಡು ಅಲ್ಲಿ ಪ್ರೈಸ್ ತಗೊಂಡು ಆಮೇಲೆ ನಮ್ದು ಚೆಕ್ ಮಾಡಕ್ಕೋಸ್ಕರ ನಮಗೂ ಕಾಲ್ ಮಾಡಿ ಕೇಳ್ತಾರೆ. ಬಟ್ ಅಲ್ಲಿ ಶೋರೂಮ್ ಅಲ್ಲಿ ಎಲ್ಲ ಅವರೆಲ್ಲ ಡೆಮೋ ಕೊಟ್ಬಿಟ್ಟು ಮತ್ತೆ ನೀವು ನಮ್ಮ ಹತ್ರ ಕಾಲ್ ನಾವು ಪ್ರೈಸ್ ಹೇಳಿದಾಗ ಅದು ಸರಿ ಬರಲ್ಲ. ನೀವು ಪ್ರೈಸ್ ತಿಳ್ಕೊಳ್ಳಿ, ನಿಮ್ಗೆ ಖುಷಿ ಅನ್ಸಿದ್ರೆ ಅಲ್ಲೇ ತಗೊಳ್ಳಿ. ನಮ್ ಬೆಸ್ಟ್ ಪ್ರೈಸ್ ಕಮ್ಮಿ ಅನ್ಸಿದ್ರೆ ಖಂಡಿತ ಇಲ್ಲಿಗೆ ಬನ್ನಿ, ಒಳ್ಳೆ ಪ್ರೈಸಿಗೆ ಅಂತ ನಾವು ಖಂಡಿತ ಮಾಡ್ಕೊಡ್ತೀವಿ. ಯಾರಿಗೂ ತೊಂದ್ರೆ ಆಗ್ಬಾರ್ದು ನಮ್ಮಿಂದ. ಇವಾಗ ನಾವು ಕೆಲವೊಂದ್ ಮಾಡೆಲ್ಸ್ ಎಲ್ಲ ಆನ್ಲೈನ್ ಗಿಂತಾನು ಕಮ್ಮಿ ಕೊಡ್ತೀವಿ, ಕೆಲವೊಂದ್ ಮಾಡೆಲ್ಸ್ ಆನ್ಲೈನ್ ಇರೋದು ಆಫ್ಲೈನ್ ಅಲ್ಲಿ ಇರೋದು, ಅದನ್ನ ನಮ್ಗೆ ಕೊಡಕ್ ಆಗಲ್ಲ. ಯಾಕಂದ್ರೆ ಕಂಪ್ನಿ ಕೆಲವೊಂದು ಆನ್ಲೈನ್ ಗೆ ಅಂತ ಕೊಡ್ತಾರೆ, ಕೆಲವೊಂದು ಆಫ್ಲೈನ್ ಗೆ ಅಂತ ಕೊಡ್ತಾರೆ. ಎರಡು ಕಡೆನೂ ಆದ್ರೆ ಎರಡು ಕಡೆನೂ ಬಿಸ್ನೆಸ್ ಆಗಲ್ಲ. ಆನ್ಲೈನ್ ಅಲ್ಲಿ ಇದ್ದು ಆಫ್ಲೈನ್ ಅಲ್ಲೂ ಇದೆ, ಖಂಡಿತ ನಾವು ಅದನ್ನ ಕಮ್ಮಿ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ. ಬಟ್ ಬೇರೆ ಎಲ್ಲಿ ಹುಡುಕಿದ್ರು ಇಷ್ಟು ಕಮ್ಮಿ ಪ್ರೈಸ್ ಅಲ್ಲಿ ಸಿಗಲ್ಲ. ಬಟ್ ಸರ್ವಿಸು ಅಷ್ಟೇ ಮ್ಯಾಮ್, ನಾವು ಸರ್ವಿಸು ಕರೆಕ್ಟ್ ಆಗಿ ಕೊಡ್ತೀವಿ. ಏನೋ ಒಂದೊಂದ್ ಟೈಮ್ ಟೆಕ್ನಿಷಿಯನ್ ಹೋಗೋದು ಲೇಟ್ ಆಯ್ತು, ಅದಾದಾಗ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದ್ ಬಿಟ್ರೆ ನಮ್ ಕಡೆ ಸರ್ವಿಸ್ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ, ಒಳ್ಳೆ ಸರ್ವಿಸ್ ಮಾಡ್ಕೊಡ್ತೀವಿ ಮ್ಯಾಮ್. ಓಕೆ ಮ್ಯಾಮ್. ಯಾವ ತರ ಐಟಮ್ ಇವಾಗ ಇಲ್ಲಿ ನೋಡಿ, ಇದೆಲ್ಲ ಫುಲ್ ಚಿಮ್ನಿಸೆ. ಮತ್ತೆ ಬಿಯಾಂಡ್ ಅವರು ಹೊಸದಾಗಿ ಲಾಂಚ್ ಮಾಡಿದ್ದಾರೆ. ಆಲ್ಮೋಸ್ಟ್ ತುಂಬಾ ಕಸ್ಟಮರ್ಸ್ ಕೇಳ್ತಾ ಇದ್ರು, ನಮ್ ಕಡೆ ಎಲ್ಲ ಕೋರ್ ಕಟಿಂಗ್ ಮಾಡಕ್ಕಲ್ಲ, ಹೋಲ್ ಇಲ್ಲ ಮ್ಯಾಮ್, ನಮ್ಗೆ ಚಿಮ್ನಿ ಬೇಕು ಅಂತ ಇದ್ದಾರೆ. ಅದಕ್ಕೋಸ್ಕರನೇ ಈಗ ನೋಡಿ ಬಿಯಾಂಡ್ ಅವರು ಹೊಸದಾಗಿ ಲಾಂಚ್ ಮಾಡಿದ್ದಾರೆ. ಇದಕ್ ಕೋರ್ ಕಟಿಂಗ್ ಬೇಡ, ಏನು ಬೇಡ, ಜಸ್ಟ್ ಹ್ಯಾಂಗ್ ಮಾಡಿದ್ರೆ ಸಾಕು, ನಿಮ್ ಕಿಚನ್ ಅಲ್ಲಿ ಚಿಮ್ನಿ ರೆಡಿ ಆಗುತ್ತೆ. ಬಂದಿದೆ. ಇದೆಲ್ಲ ನೀವು ಶೋರೂಮ್ ಗೆ ಬನ್ನಿ, ನಾವು ಡೆಮೋ ಎಲ್ಲ ಕೊಡ್ತೀವಿ, ಯಾವ ತರ ಯೂಸ್ ಮಾಡೋದು ಏನು ಅಂತ. ಕಂಪ್ಲೀಟ್ಲಿ ಟ್ರೈನಿಂಗ್ ಕೂಡ ಕೊಡ್ತೀರಾ? ಖಂಡಿತ ಮ್ಯಾಮ್.
ಮ್ಯಾಮ್ ಒಂದ್ ಕಸ್ಟಮರ್ ಬಂದ್ರೆ ಆಲ್ಮೋಸ್ಟ್ ನಾವು 1 hour ನಾವು ಮಾತಾಡ್ತೀವಿ, ಯಾಕಂದ್ರೆ ಎಲ್ಲಾ ಬ್ರ್ಯಾಂಡ್ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಅವಾಗ ಅವ್ರಿಗೆ ಐಡಿಯಾ ಬಂದು ತಗೋತಾರೆ. ಸುಮ್ನೆ ಇಲ್ಲಿ ಚಿಮ್ನೆ ಇದೆ ತಗೊಳ್ಳಿ ಅಂದ್ರೆ ಅವ್ರಿಗೂ ಏನು ಅರ್ಥ ಆಗಲ್ಲ. ಅದಕ್ಕೆ ನಾವು ಈಗ ವಿಡಿಯೋಗಳಲ್ಲಿ ತುಂಬಾ ಡೆಮೋ ಕೊಡಕ್ ಹೋದ್ರೆ ಕುತ್ಕೊಂಡ್ ಕೇಳೋ ಪೇಷನ್ಸ್ ಯಾರಿಗೂ ಇರಲ್ಲ. ಖಂಡಿತ ಶೋರೂಮ್ಗೆ ವಿಸಿಟ್ ಮಾಡಿ, ನಿಯರ್ ಬೈ ನಿಮ್ಗೆ ಯಾವ್ದು ಹತ್ರ ಆಗತ್ತೆ ಅಲ್ಲಿಗೆ ಜಸ್ಟ್ ಲೊಕೇಶನ್ ನಾವು ಕಳಿಸ್ತೀವಿ, ಒಂದ್ಸಲಿ ವಿಸಿಟ್ ಮಾಡಿ ಫ್ರೀ ಮಾಡ್ಕೊಂಡು. ನಿಮ್ ಬ್ರಾಂಚಸ್ ಎಲ್ಲ ಯಾವ ಕಡೆ ಇದೆ ಅಂತ ಹೇಳ್ಬಿಡಿ ಮ್ಯಾಮ್. ನಮ್ದು ಅದೇ ಹೇಳ್ದಂಗೆ ಫಸ್ಟ್ ನಮ್ದು ಶೋರೂಮ್ ಓಪನ್ ಆಗಿ 18 ವರ್ಷ ಆಗಿರೋದು ಕೆಂಗೇರಿ ಗ್ಯಾಲರಿಯಾ G4 ಅಂತ. ಇವಾಗ ಅದ್ರಿಂದಾನೆ 4 ಬ್ರಾಂಚ್ ಎಕ್ಸ್ಟ್ರಾ ಆಗಿದೆ. ಅಂದ್ರೇಳಿ ಇದೆ, ಅತ್ತಿಬೇಲೆ ಇದೆ, ಕತ್ರಗುಪ್ಪೆ ಇದೆ, ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಇದೆ. ಟೋಟಲ್ 5 ಬ್ರಾಂಚ್ ನಮ್ ಕಡೆ ಇದೆ. ಬೆಂಗಳೂರಲ್ಲಿ ಎಲ್ಲೇ ಹೋದ್ರು ಫ್ರೀ ಡೆಲಿವರಿ ಇದೆ, ಬಟ್ ಔಟ್ ಸೈಡ್ ಅಂದ್ರೆ ಚಾರ್ಜಬಲ್. ಓಕೆ ಮ್ಯಾಮ್, ಇವಾಗ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರ ಮನೆ ಹತ್ರ ನಿಯರ್ ಬೈ ಶೋರೂಮ್ ಯಾವ್ದಿದೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ಕಳ್ಸಿ. ಖಂಡಿತ. ಆಮೇಲೆ ಕೆಲವರು ತುಂಬಾ ದೂರ ಇರುತ್ತೆ, ಅಲ್ಲಿ ನಮ್ಗೆ ಶೋರೂಮ್ ಯಾವ್ದು ಹತ್ರ ಇಲ್ಲ ಅಂದ್ರೂ ಒಂದ್ಸಲಿ ವಿಸಿಟ್ ಮಾಡಿ. ಯಾಕಂದ್ರೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಬೆಸ್ಟ್ ಪ್ರೈಸ್ ಸಿಗುತ್ತೆ. ತುಂಬಾ ದೂರ ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ. ನೀವ್ ಏನ್ ಅಲ್ಲಿ ಖರ್ಚು ಮಾಡ್ಕೊಂಡು ಬರ್ತೀರೋ ಅದ್ರಷ್ಟು ಒಂದು 0.5% ಆದ್ರೂ ನೀವು ಸೇವ್ ಆಗತ್ತೆ. ನಾನು ಅದಂತೂ ಹೇಳ್ತೀನಿ. ಎಸ್ ಖಂಡಿತ ಮ್ಯಾಮ್. ಮ್ಯಾಮ್ ಇವಾಗ ನಮ್ ವೀಕ್ಷಕರಿಗೆ ಒಂದು ಒಳ್ಳೆ ಬಂಪರ್ ಆಫರ್ ನ ತೋರಿಸ್ತೀನಿ ಅಂದಿದ್ರಿ, ಏನ್ ಹೇಳಿ ಮ್ಯಾಮ್? ಮ್ಯಾಮ್ ಇವಾಗ ಇಲ್ಲಿ ನೋಡಿ ಐವಾಸ್ ಬ್ರ್ಯಾಂಡ್ ಇದೆ. ಇದು 10,000. 10,000 ಗೆ ಸೆನ್ಸಾರ್ ಟಚ್ ಮತ್ತೆ 12 year ವಾರಂಟಿ ಇದೆ. ಮುಂಚೆ ಇದು ಪ್ರೈಸ್ ಜಾಸ್ತಿ ಇತ್ತು, ನೀವ್ ಅಲ್ಲೇ ನೋಡ್ಬೋದು ಪ್ರೈಸ್ ಎಷ್ಟಿದೆ ಅಂತ. 13,500 ಇತ್ತು, ಈಗ ಸ್ಪೆಷಲ್ ಪ್ರೈಸ್ 10,000 ಕಾಣ್ತಾ ಇದೆಯಾ ಮ್ಯಾಮ್? 12 year ವಾರಂಟಿ ಇರೋದು ಮ್ಯಾಮ್, 1 year ವಾರಂಟಿ ಇಲ್ಲ, 12 year ವಾರಂಟಿ ಇದೆ. ಮತ್ತೆ ಅದ್ರಲ್ಲಿ ದೊಡ್ಡ ಸೈಜ್, ಬಿಗ್ ಸೈಜ್ ಬೇಕು, 2.5 feet ಬೇಕು, 75 centimeter ಬೇಕು ಅಂದ್ರೆ ಇದು ಜಸ್ಟ್ 10,500 ಸಿಗ್ತಾ ಇದೆ. ಜಸ್ಟ್ ಕೇವಲ 10,500. ಮುಂಚೆ ಇದು ಪ್ರೈಸ್ ಇದ್ರದ್ದು ಜಾಸ್ತಿ ಇತ್ತು, 15,000 ಇತ್ತು. 15,000 ಎಲ್ಲಿಂದ ಎಲ್ಲಿ ಕಮ್ಮಿ ಮಾಡಿದ್ದಾರೆ ಅಂತ. ಸೊ ದಯವಿಟ್ಟು ಇಂತ ಚಾನ್ಸ್ ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಓಕೆ, 10,500 ಸ್ಟಾಕ್ ಕ್ಲಿಯರ್ ಆಗೋರ್ಗು ಮಾತ್ರ. 2.5 feet ಇದ್ರಲ್ಲಿ ಸೆನ್ಸರ್ ಬರುತ್ತೆ, ಟಚ್ ಬರುತ್ತೆ. ಇದು ಯಾಕೆ ಈ ಶೇಪ್ ಅಲ್ಲಿ ಇಟ್ಟಿದೀವಿ ಅಂದ್ರೆ ಡಿಸ್ಪ್ಲೇ ಹಾಕಕ್ಕೆ ಜಾಗ ಇರ್ಲಿಲ್ಲ, ಅದಕ್ಕೋಸ್ಕರ ಕಸ್ಟಮರ್ ಗೆ ಸೈಜ್ ಗೊತ್ತಾಗ್ಲಿ, ಕಮ್ಮಿ ಪ್ರೈಸ್ ಯಾವ್ದಾವ್ದು ಮಾಡೆಲ್ಸ್ ಇದೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಇದು ಇಟ್ಟಿದ್ವಿ. ಇದ್ರಲ್ಲಿ ನೋಡ್ಬೋದು ಸೆನ್ಸರ್ ಇದೆ, ಟಚ್ ಇದೆ, ವಿತ್ ಆಟೋ ಕ್ಲೀನ್ ಇದೆ, 12 year ವಾರಂಟಿ ಇದೆ, ಮತ್ತೆ ವಿತ್ ಆಟೋ ಕ್ಲೀನು ಬರುತ್ತೆ. ಇದು ಅಷ್ಟೇ ನೋಡಿ, ಫುಲ್ ಎಲ್ಲ ಡಿಜಿಟಲೇ ಇದೆ. ತುಂಬಾನೇ ಚೆನ್ನಾಗಿದೆ. ಇಷ್ಟು ಕಮ್ಮಿ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಯೋಚನೆ ಮಾಡ್ಬೇಡಿ, ಬೇಗ ಬೇಗ ಬನ್ನಿ. ಐವಾಸ್ ಬ್ರ್ಯಾಂಡ್ ಅಂದ್ರೆ ಇನ್ಫಾಟೆಕ್ ಅವ್ರದೇ ಮಾರ್ಕೆಟಿಂಗ್ ಅದು. ಕೆಲವ್ರಿಗೆ ಐವಾಸ್ ಗೊತ್ತಿಲ್ಲ, ಯಾರು ಅನ್ಬ್ರ್ಯಾಂಡ್ ಅನ್ ಖಂಡಿತ ಇಲ್ಲ, ಇದು ಬ್ರ್ಯಾಂಡ್. ಇವ್ರು ಎಲ್ಲಾ ಫೀಲ್ಡ್ ಅಲ್ಲೂ ಇದಾರೆ. ನೀವು ಶೋರೂಮ್ ಬಂದ್ರೆ ಕ್ಯಾಟ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಸರ್ವಿಸು ಇದೆ. ಆಮೇಲೆ ತಗೊಂಡಿರೋರು ಒಳ್ಳೆ ರಿವ್ಯೂಸ್ ಕೊಡ್ತಾ ಇದಾರೆ, ತುಂಬಾ ಚೆನ್ನಾಗಿದೆ. ಒಳ್ಳೆ ಆಫರ್ ಪ್ರೈಸ್ ಇದೆ, ಮಿಸ್ ಮಾಡ್ಕೋಬೇಡಿ. ಆದಷ್ಟು ಬೇಗ ಎಲ್ಲಾ ವಿಡಿಯೋ ಯಾರ್ಯಾರು ನೋಡ್ತೀರಾ ಖಂಡಿತ ಯಾರ್ಯಾರಿಗೆ ಚಿಮ್ನಿ ಬೇಕೋ ಬೇಗ ಬರ್ಬೇಕು. ಬೇಗ ಬಂದ್ರೆ ಒಳ್ಳೆ ಪ್ರೈಸ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಎಸ್ ಮ್ಯಾಮ್, ಒಂದು ಆಫರ್ ಕೊಡ್ತೀನಿ ಅಂತ ಅಂದಿದ್ರೆ ಚಿಮ್ನಿಗೆ, ಏನ್ ಮ್ಯಾಮ್ ಆಫರ್ ಪ್ರೈಸ್? ಮ್ಯಾಮ್ ಇದೊಂದು ಐವಾಸ್ ಬ್ರ್ಯಾಂಡ್ ಮ್ಯಾಮ್. ಮುಂಚೆ ಪ್ರೈಸ್ ನೋಡಿ MRP 43 ಇದೆ, ಆಫರ್ ಪ್ರೈಸ್ 24,900, ಸ್ಪೆಷಲ್ ಪ್ರೈಸ್ 20,000 ಗೆ. ಫುಲ್ ಚೆನ್ನಾಗಿರುವಂತಹ ಲುಕ್ ವೈಸ್ ನೋಡಿ ಡಿಫ್ರೆಂಟ್ ಆಗಿದೆ. ಎಲ್ಲಾ ಚಿಮ್ನಿಗಿಂತ ಇದು ಡಿಫ್ರೆಂಟ್ ಲುಕ್ ಇರೋದು. ಇದು ಸ್ಟಾಕ್ ಕ್ಲಿಯರ್ ಆಗೋರ್ಗು ಮಾತ್ರ 20,000 ಸಿಗ್ತಾ ಇದೆ. ವಾವ್, ಓಕೆ ಮ್ಯಾಮ್. ಕೇವಲ 20,000 ರೂಪಾಯಿಗೆ ಈ ಒಂದು ಹೈ ಎಂಡ್ ಒಂದು ಬ್ರ್ಯಾಂಡ್ ಇರುವಂತಹ ಚಿಮ್ನಿ ನಿಮ್ಗೆ ಯಾರು ಕೂಡ ಕೊಡಲ್ಲ, ನಮ್ಮ ಒಂದು ಕಂಪ್ನಿ ಮಾತ್ರ ಕೊಡ್ತಿರೋದು. ಸೊ ಬೇಗ ಬನ್ನಿ, ಈ ಒಂದು ಆಫರ್ಸ್ ನ ಗ್ರಾಬ್ ಮಾಡ್ಕೊಳ್ಳಿ. ಇದೇನ್ ಮ್ಯಾಮ್ ಈ ತರ ಹಾಕಿದ್ದೀರಾ? ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ. ಸೊ ಇಷ್ಟು ಚಿಮ್ನಿಸ್ ತೋರಿಸಿರೋದ್ರಲ್ಲಿ ಮ್ಯಾಮ್ ಈ ಚಿಮ್ನಿ ಬಂದು ಓಪನ್ ಕಿಚನ್ ಗೆ ಐಲ್ಯಾಂಡ್ ಚಿಮ್ನಿ ಅಂತಾರೆ ಇದನ್ನ. ಇದು ಓಪನ್ ಕಿಚನ್ ಗೆ ಮಾತ್ರ ಹಾಕಕ್ಕಾಗುತ್ತೆ, ವಾಲ್ಗೆಲ್ಲ ಫಿಕ್ಸ್ ಮಾಡೋದಿಕ್ಕಾಗಲ್ಲ. ಇದು ಬಂದು ಸೆನ್ಸರ್ ಟಚ್ ಬರುತ್ತೆ. ಇದು 2 ಕಡೆನೂ ಆಪರೇಟರ್ ಮಾಡ್ಬೋದು, ಮತ್ತೆ ಇದಕ್ಕೆ ರಿಮೋಟ್ ಇರುತ್ತೆ. ಈಗ ಪ್ಲಾನಿಂಗ್ ಮಾಡ್ತಾರಲ್ವಾ ಓಪನ್ ಕಿಚನ್ ಮಾಡ್ಬೇಕು ಅಂತ, ಅಂತವ್ರಿಗೆ ಇದು ಯೂಸ್ ಆಗತ್ತೆ ಮ್ಯಾಮ್. ಬಟ್ ಇದು ಕಮ್ಮಿ ಪ್ರೈಸ್ ಅಲ್ಲೇ ಸಿಗ್ತಾ ಇದೆ. ಮುಂಚೆ ಎಲ್ಲ ಐಲ್ಯಾಂಡ್ ಚಿಮ್ನಿ ಎಲ್ಲ ಬಂದ್ರೆ ತುಂಬಾ ಕಾಸ್ಟ್ ಜಾಸ್ತಿ ಇರ್ತಿತ್ತು, ಇವಾಗ ತುಂಬಾ ಕಮ್ಮಿ ಪ್ರೈಸ್ ಅಲ್ಲೇ ಸಿಗ್ತಾ ಇದೆ. ಫುಲ್ ಎಲ್ಲ ಡಿಜಿಟಲ್ ಬರುತ್ತೆ, ವಿತ್ ರಿಮೋಟ್ ಬರುತ್ತೆ. ನಮ್ಗೆ ಈ ಕಡೆ ಕುಕ್ ಮಾಡೋ ಟೈಮಲ್ಲಿ ಈ ಕಡೆ ಸೆನ್ಸ್ ಮಾಡ್ಕೋಬಹುದು, ಈ ಕಡೆ ಕುಕ್ ಮಾಡೋ ಟೈಮಲ್ಲಿ ಈ ಕಡೆ ಬಂದ್ ಸೆನ್ಸ್ ಮಾಡ್ಕೋಬಹುದು. 2 ಕಡೆನೂ ಆಪರೇಟರ್ ಮಾಡಬಹುದು ಮ್ಯಾಮ್. ಓಕೆ, ಏನ್ ಮ್ಯಾಮ್ ತುಂಬಾ ಕ್ಯಾಟಲಾಗ್ಸ್ ಇಟ್ಕೊಂಡ್ ಬಿಟ್ಟಿದ್ದೀರಾ ನಿಮ್ ಶಾಪ್ ಅಲ್ಲಿ? ನಮ್ಮಲ್ಲಿ ಯಾವ ಬ್ರ್ಯಾಂಡ್ ಸಿಗುತ್ತೆ ಅಂತ ಹೇಳ್ಬೇಕಲ್ಲ ಮ್ಯಾಮ್, ಅದಕ್ಕೋಸ್ಕರ. ಇವಾಗ ನೋಡಿ ಮ್ಯಾಮ್, ಇದು ಕ್ರಾಂಪ್ಟನ್ ಬ್ರ್ಯಾಂಡ್. ಓಕೆನಾ, ಗ್ಲೆನ್, ಓಕೆ, ಬಾಷ್ ಅಲ್ಲಿ ಬೇಕಾ? ಬಾಷ್ ಅಲ್ಲಿ ಇದೆ, ಮತ್ತೆ ಇಂಡ್ವೇರ. ವಾವ್, ಈ ತರ ಕಂಪನೀಸ್ ಇಲ್ಲ ಅಂತ ಏನಿಲ್ಲ ನಿಮ್ಮ ಶಾಪ್ ಅಲ್ಲಿ, ಎಲ್ಲಾ ಬಿಹಾಂಡ್. ವಾವ್, ಓಕೆ, ಗ್ಲೆನ್, ಮತ್ತೆ ಕ್ಯಾಫ್, ಓಕೆ, ಮತ್ತೆ ಹಾಫ್ಲೆ, ಮತ್ತೆ ಫೇಬರ್, ಐವಾಸ್. ಇನ್ನು ಇದಕ್ಕೆ ಮೇಲೆ ಬೇಕಾದ್ರೆ ಇನ್ನು ಯಾವ ಬ್ರ್ಯಾಂಡ್ ಹೇಳಿದ್ರು ನಾವು ತರ್ಸ್ಕೊಡ್ತೀವಿ ಮ್ಯಾಮ್. ನಮ್ಮ ಹತ್ರ ಇಂತ ಬ್ರ್ಯಾಂಡ್ ಇಲ್ಲ ಅನ್ನೋ ತರ ಇಲ್ಲ, ಎಲ್ಲಾ ಬ್ರ್ಯಾಂಡು ಇದೆ. ಯಾಕಂದ್ರೆ ಈ ಶೋರೂಮ್ ಓಪನ್ ಆಗಿ 18 ವರ್ಷ ಆಗ್ತಾ ಇದೆ.
ಅದರಿಂದ ನಮ್ಗೆ ಆಲ್ಮೋಸ್ಟ್ ಈ ಫೀಲ್ಡ್ ಅಲ್ಲಿ ಇರೋರು ಎಲ್ಲಾರು ಕಾಂಟ್ಯಾಕ್ಟ್ ಇದ್ದಾರೆ. ನಮ್ಮಷ್ಟು ಕಮ್ಮಿ ಪ್ರೈಸ್ ಯಾರು ಕೊಡಲ್ಲ, ಆದ್ರೂ ನಾವು ಒಳ್ಳೆ ಬೆಸ್ಟ್ ಪ್ರೈಸ್ ಖಂಡಿತ ಮಾಡಿ ಕೊಡ್ತಾ ಇದೀವಿ. ಬೇಗ ಬಂದ್ ವಿಸಿಟ್ ಮಾಡಿ, ಒಳ್ಳೆ ಆಫರ್ ಇರೋದ್ನೆಲ್ಲ ಸ್ಟಾಕ್ ಕ್ಲಿಯರ್ ಆಗಿ ಮುಂಚೆ ತಗೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್. ಮ್ಯಾಮ್ ಇವಾಗ ಇಷ್ಟೊತ್ತು ವೆರೈಟೀಸ್ ಆಫ್ ಚಿಮ್ನೀಸ್ ಆಫರ್ಸ್ ಎಲ್ಲಾ ಕೂಡ ನಮ್ ವೀಕ್ಷಕರಿಗೆ ತೋರಿಸ್ಕೊಟ್ರಿ. ಇನ್ನೇನೆಲ್ಲ ವೆರೈಟೀಸ್ ಇದೆ ಮ್ಯಾಮ್ ನಿಮ್ಮ ಒಂದು ಶೋರೂಮ್ ಅಲ್ಲಿ? ಮ್ಯಾಮ್ ಕಿಚನ್ ಅಂದ್ಮೇಲೆ ಚಿಮ್ನಿ ಒಂದ್ ಹಾಕಿದ್ರೆ ಸಾಕಾ, ಕುಕಿಂಗ್ ಮಾಡಕ್ಕೆ ಹಾಬ್ ಎಲ್ಲ ಬೇಕಲ್ವಾ, ಅದಕ್ಕೆ ಇವಾಗ ಚಿಮ್ನಿ ಆಯ್ತು, ನೆಕ್ಸ್ಟ್ ಹಾಬ್ ನೋಡೋಣ ಮ್ಯಾಮ್. ಇವಾಗ ನೋಡಿ ಇದು ಫೇಬರ್ ಬ್ರ್ಯಾಂಡ್. ಜಾಸ್ತಿ ಎಲ್ಲ ಕೇಳ್ತಾ ಇದ್ರು ನಮ್ಗೆ ಲಿಫ್ಟ್ ಮಾಡ್ಬೇಕು, ಈಸಿ ಕ್ಲೀನ್ ಬೇಕು ಅಂತ, ಅದಕ್ಕೆ ಇವಾಗ ಫೇಬರ್ ಅಲ್ಲಿ ಮ್ಯಾಟ್ ಫಿನಿಶಿಂಗ್ ಬಂದಿದೆ. ಲಿಫ್ಟ್ ಮಾಡೋದು ನೋಡಿ ಈಸಿ ಇದೆ ನಿಮ್ಗೆ, ಕ್ಲೀನಿಂಗ್ ಜಸ್ಟ್ ಹಿಂಗ್ ಅಂದ್ರೆ ಅದು ಕ್ಲೀನ್ ಆಗತ್ತೆ. ಇದು ಲಿಫ್ಟ್, ಇದು ಮ್ಯಾಟ್ ಫಿನಿಶಿಂಗ್, ಸ್ಕ್ರಾಚ್ ಎಲ್ಲ ಏನು ಆಗಲ್ಲ, ತುಂಬಾ ಚೆನ್ನಾಗಿದೆ. ಇದು ಮೆಟಲ್ ಬರುತ್ತೆ, ಮತ್ತೆ ಫಿನಿಶಿಂಗ್ ಅಷ್ಟೇ. ಮತ್ತೆ ಇದ್ರಲ್ಲಿ ಸೈಜಸ್ ಬೇಕಾದ್ರೆ ಸೈಜಸ್ ಸಿಗುತ್ತೆ. ಸೇಫ್ಟಿ ವೈಸ್ ಇದೆ, ಏನಾದ್ರು ಉಕ್ಕಿ ಫ್ಲೇಮ್ ಹೋದ್ರು ಆಟೋಮೆಟಿಕ್ ಗ್ಯಾಸ್ ಕಟ್ ಆಫ್ ಆಗುತ್ತೆ. FFD ಇದೆ. ಇದು ನೋಡಕ್ಕೆ ಲುಕ್ ತುಂಬಾನೇ ಚೆನ್ನಾಗಿದೆ. ಇದು ಪ್ರೈಸ್ ನಾವು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ. ಈಗ ಪ್ರೈಸ್ ಹೇಳಲ್ಲ, ಶೋರೂಮ್ಗೆ ವಿಸಿಟ್ ಮಾಡಿ ಖಂಡಿತ ಪ್ರೈಸಿಂಗ್ ಮಾಡ್ಕೊಡ್ತೀವಿ. ಇವಾಗ ನೆಕ್ಸ್ಟ್ ಮಾಡೆಲ್ಸ್ ಬಂದ್ರೆ ವಿಯಾನಾ. ಈ ಮಾಡೆಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೈಜ್, ಇದ್ರಲ್ಲಿ ಹಾಬಲು ಎಲ್ಲಾ ಸೈಜಸ್ ಇದೆ ಅಂತ. ಇದು 3 ಫೀಟ್ ಚಿಮ್ನಿ ಬರುತ್ತೆ, ಮ್ಯಾಟ್ ಫಿನಿಶಿಂಗ್. ಈಗ ಹೊಸದಾಗಿ ಬರ್ತಾರದೆಲ್ಲ ಆಲ್ಮೋಸ್ಟ್ ಮ್ಯಾಟ್, ಜಾಸ್ತಿ ಎಲ್ಲ ಮ್ಯಾಟ್ ಫಿನಿಶಿಂಗ್ ಕೇಳ್ತಾ ಇದಾರೆ. ಅದಕ್ಕೆ ಇವಾಗ ಹೊಸದಾಗಿ ಲಾಂಚ್ ಮಾಡಿದ್ರೆ ಮ್ಯಾಟ್. ಇದ್ರಲ್ಲಿ ನೋಡಿ ಒಂದು ಬಿಗ್ ಬರ್ನರ್ಸ್ ತುಂಬಾ ದೊಡ್ಡದಿದೆ. ಇವಾಗ ಕೆಲವರೆಲ್ಲ ನಮ್ಗೆ ಕುಕಿಂಗ್ ಜಾಸ್ತಿ ಇದೆ, ಬರ್ನರ್ಸ್ ದೊಡ್ಡದು ಬೇಕಂತ ಇದಾರೆ, ಅದಕ್ಕೆ ಬಿಗ್ ಬರ್ನರ್ ಒಂದು ಸ್ಮಾಲ್, ಒಂದು ಮೀಡಿಯಂ, 2 ಸ್ಮಾಲ್ ಬರುತ್ತೆ. ಫುಲ್ ಮ್ಯಾಟ್ ಫಿನಿಶಿಂಗ್. ಇದ್ರಲ್ಲಿ ಸೈಜಸ್ ಬೇಕಾದ್ರೆ ಸೈಜಸ್ ಸಿಗುತ್ತೆ. 2 ಫೀಟ್, 2.5 ಫೀಟ್, 3 ಫೀಟ್, 3-4 ಸೈಜಸ್ ಸಿಗುತ್ತೆ. ಇದ್ರಲ್ಲಿ ಎಲ್ಲ ಸೈಜಸ್ ಅಲ್ಲೂ ಕೂಡ ಅವೈಲೇಬಲ್ ಇದೆ. ನೀವು ಶೋರೂಮ್ ಗೆ ಬಂದ್ ವಿಸಿಟ್ ಮಾಡಿದ್ರೆ ನಾವು ನಿಮ್ ಕಿಚನ್ ಡೈಮೆನ್ಷನ್ ಹೇಳಿದ್ರೆ ನಮ್ಗೆ ಯಾವ ಸೈಜ್ ಬೇಕು ಅಂತ ನಾವ್ ಹೇಳ್ತೀವಿ. ಮ್ಯಾಮ್ ಈ ತರದೆಲ್ಲ ಕ್ವಾಲಿಟಿ ಆಫ್ ಸರ್ವಿಸ್, ವಾರಂಟಿ ಎಲ್ಲ ಎಷ್ಟ್ ದಿನ ಇರುತ್ತೆ ಮ್ಯಾಮ್? ಫೇಬರ್ ಬ್ರ್ಯಾಂಡ್ ಅಲ್ವಾ, ಕ್ವಾಲಿಟಿ ಅಂತ ಮಾತಾಡಂಗೆ ಇಲ್ಲ. 5 ಇಯರ್ ವಾರಂಟಿ ಬರುತ್ತೆ. ಈಗ ನಿಮ್ಗೆ ಚಿಮ್ನಿಲೆಲ್ಲ 15 ಇಯರ್ 12 ಇಯರ್ ವಾರಂಟಿ ಇದೆ. ಅದೇ ತರ ಸ್ಟವ್ ಅಲ್ಲೆಲ್ಲ 5 ಇಯರ್ ವಾರಂಟಿ ಬರುತ್ತೆ. ಗ್ಲಾಸು ಬರ್ನಲ್ಗೆ 5 ಇಯರ್ ಬರುತ್ತೆ. ಫುಲ್ ಪ್ರಾಡಕ್ಟ್ ವಾರಂಟಿ 2 ಇಯರ್ ಬರುತ್ತೆ. ಸ್ಟವ್ ಗಳೆಲ್ಲ ಮೇಂಟೈನ್ ಮಾಡ್ಬೇಕು ಮಾಡಿದ್ರೆ ಏನ್ ಗೊತ್ತಾ, ಲೈಫ್ ಜಾಸ್ತಿ ಇರುತ್ತೆ. ಈಗ ಕಂಪ್ನಿಯವರು 5 ಇಯರ್ ಕೊಟ್ರೆ ನೀವು ಮೇಂಟೈನ್ ಮಾಡಿದ್ರೆ ಇನ್ನೊಂದು 10 ಇಯರ್ ಯೂಸ್ ಮಾಡ್ಕೋಬಹುದು. ಬಟ್ ಮೇಂಟೆನ್ಸ್ ಮಾಡಿಲ್ಲ ಅಂದ್ರೆ 5 ಇಯರ್ ಏನ್ ಕೊಟ್ಟಿದಾರೋ ಅಷ್ಟೇ ನೋಡ್ಕೋಬೇಕಾಗುತ್ತೆ. ಯಾಕಂದ್ರೆ ಯಾವ್ದೇ ಪ್ರತಿ ಒಂದು ವಸ್ತುನು ಅಷ್ಟೇ ನಾವ್ ಯಾವ ತರ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದೆಲ್ಲ ಇನ್ಸ್ಟಾಲೇಷನ್ ಹಾಗೆ ಡೆಲಿವರಿ ಯಾವ ತರ ಇದೆ ಮ್ಯಾಮ್? ನಾನು ಹೇಳ್ದಂಗೆ ಬ್ಯಾಂಗ್ಳೂರೆಲ್ಲ ಫ್ರೀ ಡೆಲಿವರಿ ಇದೆ. ಔಟ್ ಸೈಡ್ ಎಲ್ಲ ಚಾರ್ಜಸ್, ಕೊರಿಯರ್ ಚಾರ್ಜಸ್ ಇದೆ. ಅವ್ರವ್ರ ಸಿಟಿಗೆ ಏನ್ ಚಾರ್ಜಸ್ ಬೇಕು ಅವರೇ ಪೇ ಮಾಡ್ಕೋಬೇಕು. ಯಾಕಂದ್ರೆ ನಾವ್ ಇಲ್ಲಿ ಕೊಡ್ತಾ ಇರೋದು ಹೋಲ್ಸೇಲ್ ಪ್ರೈಸ್. ಮತ್ತೆ ಕೆಲವು ಕಸ್ಟಮರ್ ನೀವೇ ಕೊರಿಯರ್ ಚಾರ್ಜ್ ಕೊಡಿ ಅಂತಾರೆ, ಖಂಡಿತ ಕೊಡಕ್ ಆಗಲ್ಲ. ಹೋಲ್ಸೇಲ್ ಪ್ರೈಸ್ ಕೊಟ್ಟ ಮೇಲೆ ಮತ್ತೆ ನಾವು ಕೊರಿಯರ್ ಚಾರ್ಜ್ ಎಲ್ಲ ಪೇ ಮಾಡಕ್ ಆಗಲ್ಲ, ಅದ್ ಅವರೇ ಪೇ ಮಾಡ್ಕೋಬೇಕು. ಬೇಕಾದ್ರೆ ನಮ್ದು ಪ್ರೈಸ್ ತಗೊಂಡು ಬೇರೆ ಕಡೆ ಎಂಕ್ವೈರಿ ಮಾಡ್ಕೊಳ್ಳಿ, ಆಗ ನಮ್ದು ಕಮ್ಮಿ ಇದೆ ಅಂತ ಅವ್ರು ಕೊರಿಯರ್ ಚಾರ್ಜ್ ಕೇಳಲ್ಲ. ಡೈರೆಕ್ಟ್ ಆಗಿ ನಮ್ನ ಕೇಳಿದಾಗ ಇವ್ರೇನೋ ಪ್ರೈಸ್ ಜಾಸ್ತಿ ಹೇಳ್ತಾ ಇದಾರೆ ಅನ್ಕೋತಾರೆ, ಬಟ್ ನಮ್ದು ಹೋಲ್ಸೇಲ್ ಪ್ರೈಸ್ ಕಮ್ಮಿ ಪ್ರೈಸ್ ಅಲ್ಲೇ ಇದೆ. ನೆಕ್ಸ್ಟ್ ಬರ್ತೀವಿ ಅಂದ್ರೆ ಇದು 704 ಅಂದ್ರೆ ನಾನು ಹೇಳ್ದೆ ನೋಡಿ 2 ಫೀಟ್ 2.5 ಫೀಟ್, ಇದು 2 ಫೀಟ್ ಬರುತ್ತೆ. ಇವಾಗ ಆಲ್ಮೋಸ್ಟ್ ಮುಂಚೆ ಎಲ್ಲ ಕ್ಲೀನಿಂಗ್ ಕಷ್ಟ ಇದೆ. ಹಾಬ್ ಅಂದ್ರೆ ಯೋಚನೆ ಮಾಡ್ತಾ ಇದ್ರು, ಹಾಬ್ ಅಂದ್ರೆ ಕ್ಲೀನಿಂಗ್ ತುಂಬಾ ಕಷ್ಟ ಇದೆ ಅಂತ. ಅದಕ್ಕೆ ಕಂಪ್ನಿ ಎಲ್ಲ ಹೊಸದಾಗಿ ಲಾಂಚ್ ಮಾಡಿದೆ. ನೀವು ಕಷ್ಟನೇ ಪಡೋದ್ ಬೇಡ, ಈಸಿಯಾಗಿ ಕ್ಲೀನಿಂಗ್ ನೋಡಿ ಎಷ್ಟು ಈಸಿ ಇದೆ ಕ್ಲೀನಿಂಗ್. ಇದು ಸಾಕು ನಿಮ್ಗೆ ಆರಾಮಾಗಿ ಕ್ಲೀನ್ ಮಾಡ್ಕೊಳಕ್ಕೆಲ್ಲ ಪ್ಲೇಸ್. ಹೌದು, ಇದು ಸ್ವಿಲ್ ಪ್ರೂಫ್ ಇದೆ. ಮತ್ತೆ ಏನಾದ್ರೂ ಉಕ್ಕಿದ್ರೆ ನಿಮ್ಗೆ ಎಲ್ಲೂ ಒಳಗಡೆ ಹೋಗಲ್ಲ, ಸ್ಟೋರ್ ಆಗಲ್ಲ. ನೋಡಿ ಕಾಣಿಸ್ತಾ ಇದ್ಯಾ? ಮತ್ತೆ ಇದು ಸೇಫ್ಟಿ ವೈಸ್ ಇದೆ, FFD. ಕಟ್ ಆಫ್ ಆಗುತ್ತೆ ನಿಮ್ಗೆ. ಫ್ಲೇಮ್ ಹೋಗಿದ ತಕ್ಷಣ ಗ್ಯಾಸ್ ಕಟ್ ಆಫ್ ಆಗುತ್ತೆ, ಮತ್ತೆ ನೀವು ಹೋಗಿ ಆನ್ ಮಾಡೋವರೆಗೂ ಅದು ಆನ್ ಆಗುತ್ತೆ. ಯಾವ್ದೇ ರೀತಿ ನಿಮ್ಗೆ ಗ್ಯಾಸ್ ಒಂದು ಯೋಚನೆ ಇರುತ್ತೆ, ಕೆಲವ್ರಿಗೆ ಸ್ಟವ್ ಅಂದ್ರೇನೆ ಅದೇ ಯೋಚನೆ. ಸೊ ಎಲ್ಲಿ ಗ್ಯಾಸ್ ಖಾಲಿ ಆಗ್ಬಿಟ್ಟಿರುತ್ತೆ ಅಥವಾ ಗ್ಯಾಸ್ ಏನಾದ್ರು ಪ್ರಾಬ್ಲಮ್ ಆದಾಗ ಸಡನ್ ಆಗಿ ಆಫ್ ಆಗತ್ತೆ ಅಂತ. ಹೌದು, ಇವಾಗ ಕೆಲವು ಟೈಮ್ ಕೆಲವರೆಲ್ಲ ಸ್ವಲ್ಪ ಜನ ಎಲ್ಲ ಏನೋ ಅಲ್ಲ ಹಾಲೆಲ್ಲ ಇಟ್ಬಿಟ್ಟು ಹೊರಗಡೆ ಏನೋ ಕೆಲಸ ಇರುತ್ತೆ, ಆ ಕಡೆ ಹೋಗ್ತಾ ಇರ್ತಾರೆ. ಹಾಲು ಉಕ್ಕಿ ಏನ್ ಮಾಡ್ತೆ, ಫ್ಲೇಮ್ ಹೊಟ್ಟೋಗುತ್ತೆ ಅನ್ಕೊಳ್ಳಿ. ಫ್ಲೇಮ್ ಹೊಟ್ಟೋಗ್ಬಿಟ್ಟಾಗ ಏನಾಗುತ್ತೆ, ಗ್ಯಾಸ್ ಲೀಕ್ ಆಗಕ್ ಸ್ಟಾರ್ಟ್ ಆಗುತ್ತಲ್ಲ, ಇದು ಕಟ್ ಆಫ್ ಮಾಡಾಗುತ್ತೆ. ಇದು ಎಷ್ಟೋ ಕಸ್ಟಮರ್ಗೆ ಯೂಸ್ ಆಗ್ತಾ ಇದೆ. ಇವಾಗ ಕೆಲವೊಂದ್ ಟೈಮ್ ಅಲ್ಲಿ ನಾವ್ ಅಲ್ಲೇ ಇರ್ತೀವಿ, ಅದೇನು ಉಕ್ಕದೇ ಇಲ್ಲ, ಸ್ವಲ್ಪ ಅಲ್ಲೇನೋ ಕೆಲಸ ಇದೆ ಅಂತ ಹೋದಾಗ ಅಲ್ಲೇ ಉಕ್ಬಿಟ್ಟಿರುತ್ತೆ. ಖಂಡಿತ ಈಗಂತೂ ಬಿಸಿ ಲೈಫ್ ಅಲ್ಲಿ ನಾವು ಬರೀ ಸ್ಟವ್ ಮುಂದೆ ಅಂತೂ ನಿಂತ್ಕೊಳಕ್ ಆಗದೇ ಇಲ್ಲ. ಸೊ ಮಕ್ಳುನು ಕೂಡ ಬಿಟ್ರೆ ಒಂದು ಡೇಂಜರ್ ಅಂತಾನೆ ಹೇಳ್ಬೋದು. ಹೌದು, ಎಸ್. ಸೊ ಇವಾಗ ಅನ್ನದ ನೀರ್ ಏನಾದ್ರು ಹುಗ್ದಾಗೂ ಕೂಡ ನಿಮ್ಗೆ ಗ್ಯಾಸ್ ಪ್ರಾಬ್ಲಮ್ ಆಗ್ಬೋದು. ಸೊ ಅಂತ ಟೈಮಲ್ಲೂ ನಿಮ್ಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಖಂಡಿತ. ಓಕೆ ಮ್ಯಾಮ್, ಇದ್ರಲ್ಲಿ ಸೈಜಸ್ ಬೇಕಾದ್ರೆ ಸೈಜಸ್ ಸಿಗುತ್ತೆ. ಇದೊಂದ್ ಮಾಡೆಲ್ ಬರುತ್ತೆ. ಇದು ನೇಮ್ ಬಂದು ಡೆಲ್ಲಾ ಅಂತ ಮಾಡೆಲ್. ಇದು ಅಷ್ಟೇ ಫುಲ್ ಬ್ಲಾಕ್ ಫಿನಿಶಿಂಗ್ ಬರುತ್ತೆ. ಇದು ಎಲ್ಲ ಇಲ್ಲಿರೋದೆಲ್ಲ ಏನಿದೆ ಇಷ್ಟೆಲ್ಲಾನು ಹೊಸದಾಗಿ ಲಾಂಚ್ ಆಗಿರೋದು ಎಲ್ಲ ನೋಡಿ, ಒಂದಕ್ಕಿಂತ ಒಂದು ವೆರೈಟಿ ಆಗಿದೆ. ಆಮೇಲೆ ಇನ್ನೊಂದ್ ಏನ್ ಗೊತ್ತಾ, ಇನ್ನಾ ಮಾಡೆಲ್ಸ್ ಗಳಿದಾವೆ. ಬಟ್ ನಿಮ್ ಶೋರೂಮ್ಗೆ ವಿಸಿಟ್ ಮಾಡಿ, ಕ್ಯಾಟ್ಲಾಗ್ ಅಲ್ಲೂ ನಾವು ಕಳಿಸ್ತೀವಿ. ಮತ್ತೆ ಫೇಬರ್ ಅವ್ರದ್ದು ಇನ್ನೊಂದ್ ಮಾಡೆಲ್ ಇದೆ, ಇಲ್ಲಿ ನೋಡಿ ಇದೊಂದ್ ಮಾಡೆಲ್ ಇದೆ.
ಸೊ ಫೇಬರ್ ಅವ್ರದ್ದು ಇನ್ನೊಂದು ಮಾಡೆಲ್. ವಾವ್, ಇದು ಇದಕ್ಕೆ ಹಾಬ್ರಾಸ್ ಅಂತಾರೆ. ಇವಾಗ ಒಂದು ನೋಡಿ, ಈಗ ಒಂದ್ ರಿಂಗ್ ಅಲ್ಯೂಮಿನಿಯಂ, ಒಂದ್ ರಿಂಗ್ ಬ್ರಾಸ್, ಅವಾಗ ಹಾಬ್ರಾಸ್ ಅಂತಾರೆ. ಫುಲ್ ಬ್ರಾಸ್ ಅಂದ್ರೆ 2 ರಿಂಗು ಬ್ರಾಸ್ ಬರುತ್ತೆ. ಓಕೆ ಓಕೆ ಓಕೆ. ಸೊ ಆತರನು ಕೂಡ ಇವಾಗ ನೋಡಿ, ಇದು 2 ರಿಂಗು ಬ್ರಾಸ್ ಇದೆ. ಎಸ್, ಓಕೆ. ಬ್ರಾಸ್ ಬರ್ನಲ್ ಅಂತಾರಲ್ಲ. ಓಕೆ. ಈಗ ನೋಡಿ, ಇದು ಬ್ರಾಸ್. ಇದು ನಿಮ್ಗೆ ವಾಶ್ ಎಲ್ಲ ಮಾಡಿದ್ರು ಇದೇ ಫಿನಿಶಿಂಗ್ ಬರುತ್ತೆ, ಇದೇ ಕಲರ್. ನಿಮ್ಗೆ ಕಲರ್ ಹೋಗಲ್ಲ. ಬಟ್ ಬಿಸಿಗೆ ಇದೇ ಕಲರ್ ಇರಲ್ಲ, ಬಟ್ ನೀವು ವಾಶ್ ಮಾಡಿದ್ರೆ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಹೌದು, ಇದು ಫುಲ್ ಬ್ರಾಸ್ ಬರ್ನಲ್ ಬರುತ್ತೆ. ಓಕೆ. ಸೊ ನಿಮ್ಗೆ ಏನೇನ್ ಸಿಗಾಕೊಂಡ್ರು ಕೂಡ ನಿಮ್ಗೆ ಈಸಿ ಕ್ಲೀನಿಂಗ್ ಅಂತ ಹೇಳ್ಬೋದು, ಆರಾಮಾಗಿ ಎತ್ತಿ ಕ್ಲೀನ್ ಮಾಡ್ಕೋಬಹುದು. ಇದ್ರಲ್ಲಿ ಇವೆಲ್ಲ ಹಾಬ್ ಟಾಪ್, ಇದೆಲ್ಲ 2 in 1 ಆಪ್ಷನ್. ಹಾಬ್ ಅಂದ್ರೆ ಎಲ್ಲಾರ ಮೈಂಡ್ ಅಲ್ಲಿ ಏನಿರುತ್ತೆ, ನಾವು ಬಿಲ್ಟಿನೇ ಮಾಡ್ಬೇಕಂತ ಇರುತ್ತೆ, ಬಟ್ ಖಂಡಿತ ಇಲ್ಲ. ಹಾಬ್ ಅಂದ್ರೆ ನಿಮ್ಗೆ 2 in 1 ಆಪ್ಷನ್. ಅಂದ್ರೆ ಲುಕ್ ವೈಸ್ ಬೇಕಂದ್ರೆ ಕಟಿಂಗ್ ಮಾಡಿಸ್ಕೊಳ್ಳಿ, ಇಲ್ಲ ನಮ್ಗೆ ಬೇಡ ಅಂದ್ರೆ ಟೇಬಲ್ ಟಾಪ್ ತರ ಯೂಸ್ ಮಾಡಿ. 2 in 1 ಆಪ್ಷನ್ ಇದೆ. ಹಾಬ್ ಎಲ್ಲ ಯೂಸ್ ಮಾಡೋದ್ರಿಂದ ಹಾಬಲ್ಲೆಲ್ಲ ಫ್ಲೇಮ್ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಬೇಗ ಕುಕಿಂಗ್ ಆಗುತ್ತೆ. ಬಟ್ ಇವಾಗ ಆಲ್ಮೋಸ್ಟ್ ಎಲ್ಲ ತಗೋತರದ ಹಾಬ್, ಕುಕ್ ಟಾಪ್ಸ್ ಎಲ್ಲ ಕಮ್ಮಿ ಆಗಿದೆ, ಈಗ ಆಲ್ಮೋಸ್ಟ್ ತಗೋತರದ ಹಾಬ್. ಈಗ ಇವೆಲ್ಲ ಇಷ್ಟು ಏನು ಫೇಬರ್ದು ಹಾಬ್. ಅದ್ರಲ್ಲಿ ಕುಕ್ ಟಾಪ್ಸ್ ಬೇಕಂದ್ರೆ ನೋಡಿ, ಇವಾಗ ಮ್ಯಾಟ್ ಫಿನಿಶಿಂಗ್ ಕುಕ್ ಟಾಪ್ ಇದೆ, ನಮ್ಗೆ ಹಾಬ್ ಬೇಡ, ಬರೀ ಕುಕ್ ಟಾಪ್ ಬೇಕಂದ್ರೆ ಕುಕ್ ಟಾಪ್ ಸಿಗುತ್ತೆ. ಇದು ಫೇಬರ್ ಬ್ರ್ಯಾಂಡ್ ಕುಕ್ ಟಾಪ್ ಇದೆ. ಓಕೆ. ಈ ಬ್ರ್ಯಾಂಡ್ಸ್ ಎಲ್ಲ ಅವ್ರಿಗೆ ಕಸ್ಟಮೈಸೇಷನ್, ಒಟ್ಟು ನೀವು ಒಳ್ಳೆ ಒಂದು ಬ್ರಾಂಡೆಡ್ ಇರುವಂತಹ ಕಂಫರ್ಟಬಲ್ ಆಗಿರುವಂತಹ ಸ್ಟವ್ ಗಳನ್ನ ನೀವು ರೆಫರ್ ಮಾಡ್ತೀರಾ, ಇಲ್ಲ ನಮ್ಗೆ ಇದೇ ತರ ಬೇಕು ಅನ್ನೋರ್ಗೆ ಸೊ ಈ ತರನು ಕೂಡ ನೀವು ಪ್ರೊವೈಡ್ ಮಾಡ್ತೀರಾ. ಇದೆಲ್ಲ ನೋಡಿ, ಇವಾಗ ಎಲ್ಲ ಕುಕ್ ಟಾಪ್ಸ್ ಅಲ್ಲಿ ವೆರೈಟಿ ಬರ್ನಲ್ಸ್ ಬಂದಿದೆ. ಡಿಸೈನ್ ಡಿಫ್ರೆಂಟ್ ಆಗಿದೆ. ಸೊ ಇದು ಕೂಡ ಬ್ರಾಸ್ ಬರ್ನಲ್. ಓಕೆ. ಇದರಲ್ಲಿ ಗ್ಲಾಸ್ ಫಿನಿಶಿಂಗ್ ಇದೆ, ಮ್ಯಾಟ್ ಫಿನಿಶಿಂಗ್ ಇದೆ. ಓಕೆ. ಇದೆಲ್ಲ ಫುಲ್ ನಿಮ್ಗೆ ಇಷ್ಟು ಏನಿದೆ, ಇದೆಲ್ಲ ಫುಲ್ ಮ್ಯಾಟ್ ಫಿನಿಶಿಂಗ್. ಇವಾಗೆಲ್ಲ ಹೊಸದಾಗಿ ಏನ್ ಬಿಟ್ಟಿದೆ ಎಲ್ಲ ಮ್ಯಾಟ್ ಫಿನಿಶಿಂಗ್. ಇದೆಲ್ಲ ಫೇಬರ್ ಆಯ್ತು. ಈಗ ಎಲಿಕಾ ಬ್ರ್ಯಾಂಡ್ ನೋಡೋಣ. ಮ್ಯಾಮ್ ಆಗ್ಲೇ ಫೇಬರ್ ನೋಡಿದ್ರೆ, ಇವಾಗ ಎಲಿಕಾದಲ್ಲಿ ನೋಡಿ ಈ ತರ ಅರೇಂಜ್ಮೆಂಟ್ ಇದೆ. ಕೆಲವು ಕಸ್ಟಮರ್ ಈ ತರ ಅರೇಂಜ್ಮೆಂಟ್ ಇಷ್ಟ ಆಗುತ್ತೆ. ಇದು ಅಷ್ಟೇ, ಒಂದು ಬಿಗ್ ಬರ್ನಲ್ಲಿ ಒಂದು ಮೀಡಿಯಂ 2 ಸ್ಮಾಲ್ ಬರುತ್ತೆ. ಇದರಲ್ಲಿ ಸೈಜಸ್ ಬೇಕಾದ್ರೆ ಸೈಜ್ ಸಿಗುತ್ತೆ. ಇದು ಸಹ ಮ್ಯಾಟ್ ಫಿನಿಶಿಂಗ್ ಬರುತ್ತೆ, ಮ್ಯಾಟ್ ಮತ್ತೆ ಇದು ಸಿಲ್ಕ್ ಪ್ರೂಫ್ ಬರುತ್ತೆ ನಿಮ್ಗೆ. ಸೊ ಇದರಲ್ಲೂ ಕೂಡ ಗ್ಯಾಸ್ ಕಟಿಂಗ್ ಇದೆ. ಇನ್ನ ಎಲಿಕಾದಲ್ಲಿ ತುಂಬಾ ಮಾಡೆಲ್ಸ್ ಗಳಿದಾವೆ, ಬಟ್ ನಮ್ಗೆ ಇಲ್ಲಿ ಡಿಸ್ಪ್ಲೇ ಹಾಕಕ್ಕೆ ಜಾಗ ಇಲ್ಲ, ಅದಕ್ಕೋಸ್ಕರ ನಾವು ಇದೊಂದು ಮಾಡೆಲ್ ಡಿಸ್ಪ್ಲೇ ಹಾಕಿದೀವಿ. ನೆಕ್ಸ್ಟ್ ನೋಡ್ತೀರಾ ಅಂದ್ರೆ ಹಿಂಡ್ವೇರ್. ಇಂಡ್ವೇರ್ ಅಲ್ಲಿ ಬೇಕಾದ್ರೆ ಇಂಡ್ವೇರ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಓಕೆ. ಇದು ಟಫ್ ಅಂಡ್ ಗ್ಲಾಸ್. ಇದು ನೋಡಿ ಕಲರ್ ಬ್ಲಾಕ್ ಎಲ್ಲ ನೋಡಿ ಬೇಜಾರಾಗಿದೆ. ಕಲರ್ ಸ್ವಲ್ಪ ಚೇಂಜ್ ಬೇಕಂದ್ರೆ ಇದಕ್ಕೆ ಹೋಗ್ಬೋದು. ಇದು ಗ್ರೇ ಕಲರ್, ಸ್ಟ್ಯಾಂಡರ್ಡ್ ಕಲರ್ ಅಂತಾನೆ ಹೇಳ್ಬೋದು. ಹೌದು. ಓಕೆ. ನೆಕ್ಸ್ಟ್ ಬಂದ್ರೆ ಈಗ 4 ಬರ್ನಲ್ ನೋಡ್ರಿ. ಈಗ 5 ಬರ್ನಲ್ ಕೇಳಿದ್ರೆ 5 ಬರ್ನಲ್ ಅಲ್ಲೂ ಇದೆ. ಇದು ಐವಾಸ್ ಬ್ರ್ಯಾಂಡ್ 5 ಬರ್ನಲ್ ಬರುತ್ತೆ. ಇದು ಅಷ್ಟೇ. ಇದು ನೋಡಿ ಒಂಥರ ಲುಕ್ ತುಂಬಾ ಚೆನ್ನಾಗಿದೆ. ಈ ಕಂಪ್ನಿಯವರು ವೆರೈಟಿ ಆಗಿ ಕೊಟ್ಟಿದ್ದಾರೆ ಇದು. ಮತ್ತೆ ಒಂದು ಬಿಗ್ 2 ಮೀಡಿಯಂ 2 ಸ್ಮಾಲ್ ಬರುತ್ತೆ. ಮತ್ತೆ ಮನೆಗಳಲ್ಲಿ ತುಂಬಾ ಕುಕಿಂಗ್ಸ್ ಮಾಡ್ತಾರೆ. ಅಂದ್ರೆ ಏನ್ ಗೊತ್ತಾ, ಕೆಲವುಗಳೇ ಬೇಗ ಕೆಲ್ಸಕ್ಕೆ ಹೋಗೋರು, ಸ್ಕೂಲ್ಗೆ ಹೋಗೋರು ಇರ್ತಾರೆ, ಜನ ಜಾಸ್ತಿ ಇದ್ದಾಗ ಆಗ ಎಲ್ಲಾ ನಮ್ಗೆ ಯೂಸ್ ಆಗ್ಬೇಕಲ್ಲ, ಕುಕಿಂಗ್ ಬೇಗ ಆಗ್ಬೇಕನ್ನೋದಕ್ಕೆ 5 ಬರ್ನಲ್. ಬಟ್ ಯೋಚನೆ ಮಾಡ್ತಾರೆ 5 ಬರ್ನಲ್ ಯಾರು ತಗೋತಾರೆ ಅಂದ್ರೆ, ತುಂಬಾ ಕಸ್ಟಮರ್ ತಗೊಂಡಿದ್ದಾರೆ 5 ಬರ್ನಲ್. ಮತ್ತೆ ಫುಲ್ ಬ್ರಾಸ್ ಬರುತ್ತೆ. ಇದು ಅಷ್ಟೇ, ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ನಾವು ಕೊಡ್ತೀವಿ. ಈಗ ನೋಡಿ, ಇದು ಪ್ರೈಸ್ ನಿಮ್ಗೆ ಇಲ್ಲೇ ನಾನು ಹೇಳ್ತಾ ಇದ್ದೀನಿ. ಇದ್ರ ಪ್ರೈಸ್ MRP ಬಂದು 48,000 ಇದೆ. ಆಫರ್ ಪ್ರೈಸ್ ಬಂದು 36 ಇದೆ. ಸ್ಪೆಷಲ್ ಪ್ರೈಸ್ ಈ ವಿಡಿಯೋ ನೋಡಿ ಬರೋರ್ಗೆ ಸ್ಪೆಷಲ್ ಪ್ರೈಸ್ 29,000 ಗೆ 5 ಬರ್ನಲ್ ಕೊಡ್ತೀವಿ. ವಿತ್ ಸೇಫ್ಟಿ ಡಿವೈಸ್ ಇದೆ, ಸ್ವಿಲ್ ಪ್ರೂಫ್ ಇದೆ, ಮತ್ತೆ ಮ್ಯಾಟ್ ಫಿನಿಶಿಂಗ್ ಇದೆ. ಇಷ್ಟು ಆಪ್ಷನ್ ಒಂದಳೆ ಬರುತ್ತೆ. ಓಕೆ. ಸೊ ಇವಾಗ ಜಾಯಿಂಟ್ ಫ್ಯಾಮಿಲಿ ಇರೋರ್ಗಂತೂ ಬೆಳಿಗ್ಗೆ ಹೊತ್ತು ತಿಂಡಿ ಮಾಡ್ಬೇಕಂದ್ರೆ ನಿಮ್ಗೆ ಎಷ್ಟೊಂದು ಐಟಮ್ಸ್ ಮಾಡ್ಬೇಕನ್ನೋದಿರುತ್ತೆ. ಬೆಸ್ಟ್ ಸ್ಟವ್ ಅಂತಾನೆ ಹೇಳ್ಬೋದು. ಖಂಡಿತ. ಮತ್ತೆ ಇದು ನಿಮ್ಗೆ ನೋಡಿ ಆ ಗೋಲ್ಡನ್ ಲುಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಿಮ್ಗೆ ಇದರಿಂದ ಹಿಡಿದು ಎಲ್ಲ ಪ್ರತಿಯೊಂದು ಕೂಡ ಬ್ರಾಸ್ ಫಿನಿಶ್ ಅಲ್ಲೇ ಇದೆ. ಇದೆಲ್ಲ ಸ್ಟಾಕ್ ಕ್ಲಿಯರ್ ಆಗೋರ್ಗು, ಸ್ಟಾಕ್ ಕ್ಲಿಯರ್ ಆದ್ಮೇಲೆ ಪ್ರೈಸ್ 36 ಇರುತ್ತೆ. ಸ್ಟಾಕ್ ಇರುವಾಗ್ಲೇ ಬಂದ್ರೆ 26 ಗೆ ಫುಲ್ ಬ್ರಾಸ್ 5 ಬರ್ನಲ್ ಕೊಡ್ತೀವಿ. ನೆಕ್ಸ್ಟ್ ಇನ್ನೊಂದು ಆಫರ್ ಪ್ರೈಸ್ ಅಲ್ಲಿ ಇದೆ. ಇದು ಅಷ್ಟೇ ನಿಮ್ಗೆ ಇವಾಗ ನೋಡಿ, ಇದು ಆಫರ್ ಪ್ರೈಸ್. ಮುಂಚೆ MRP 31,000 ಇದೆ, ಆಫರ್ ಪ್ರೈಸ್ 21,500 ಇದೆ. ಸ್ಪೆಷಲ್ ಪ್ರೈಸ್ 17,500 ಫುಲ್ ಬ್ರಾಸ್ ಇರೋದು. ಇದು ಸೈಜ್ 2 ಫೀಟ್ ಸೈಜ್ ಬೇಕು ಅನ್ನೋರು ಬರ್ಬಹುದು. ಇದರಲ್ಲಿ ಸೇಫ್ಟಿ ಡಿವೈಸ್ ಇದೆ. ಮತ್ತೆ ಇದು 2 in 1 ಆಪ್ಷನ್. ಬಿಲ್ಟಿನ್ ಆದ್ರೂ ಮಾಡ್ಬೋದು, ಟೇಬಲ್ ಟಾಪ್ ತರ ಯೂಸ್ ಮಾಡ್ಬೋದು. ಈಗ ಆಫರ್ ಪ್ರೈಸ್ ಅಲ್ಲಿ ಇದು ಇದೆ. ಕ್ಲಿಯರ್ ಆಗೋ ಸ್ಟಾಕ್ ಕ್ಲಿಯರ್ ಆಗೋರ್ಗು ಮಾತ್ರ. ಓಕೆ. ನೆಕ್ಸ್ಟ್ ಇನ್ನೊಂದು ಆಫರ್ ಪ್ರೈಸ್ ಅಲ್ಲಿ ಇದೆ. ಇನ್ನೊಂದು ಆಫರ್ ಪ್ರೈಸ್ ಇದೆ. ಇದು ಅಷ್ಟೇ, ಐವಾಸ್ ಬ್ರ್ಯಾಂಡ್. ಇದು ಸೈಜ್ ಅದು ಬಿಗ್ ಸೈಜ್ ಇದೆಯಲ್ಲ, ಇದು ಸ್ಮಾಲ್ 60 ಸೆಂಟಿಮೀಟರ್ ಬೇಕಂದ್ರೆ. ಇದು MRP ಬಂದು 42 ಇದೆ. ಆಫರ್ ಪ್ರೈಸ್ ಬಂದು 26,500. ಸ್ಪೆಷಲ್ ಪ್ರೈಸ್ 22,000 ಗೆ ಫುಲ್ ಬ್ರಾಸ್ ಇರೋ ಸಿಗ್ತಾ ಇದೆ. ಓಕೆ. ಸೊ ಫುಲ್ ಬ್ರಾಸ್ ನಿಮಗೆ 4 ಸ್ಟವ್ ಇರುವಂತದ್ದು ಕೇವಲ 22,000 ರೂಪಾಯಿ ಸಿಗ್ತಾ ಇದೆ. ಯಾರು ಕೂಡ ಇಷ್ಟು ಒಂದು ಆಫರ್ ಪ್ರೈಸ್ ಗೆ ಕೊಡಲ್ಲ. ಸೊ ಇದು ಕೇವಲ ನಿಮ್ಗೆ ಸ್ಟಾಕ್ ಕ್ಲಿಯರೆನ್ಸ್ ಆಗುವವರೆಗೂ ಮಾತ್ರ. ಆಮೇಲೆ ಪ್ರೈಸ್ ಇನ್ಕ್ರೀಸ್ ಆದ್ಮೇಲೆ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ, ಅದೇ ಪ್ರೈಸ್ ಕೊಡಿ ಅಂತಾನು ಕೇಳ್ಬೇಡಿ. ಖಂಡಿತ ಮ್ಯಾಮ್, ಇದ್ರೇನೆ ಕೊಡ್ಬೋದು, ಲಾಸ್ ಮಾಡಿ ಕೊಡಕ್ ಆಗಲ್ಲ. ಸೇಫ್ಟಿ ಡಿವೈಸ್ ಬರುತ್ತೆ, ಹೇಳ್ದಂಗೆ ಸೇಫ್ಟಿ ಡಿವೈಸ್ ಬರುತ್ತೆ, ಬಿಗ್ ಬರ್ನರ್ ಬರುತ್ತೆ. ಮತ್ತೆ ಇಷ್ಟಲ್ಲೇ ಫ್ಲೇಮ್ ಬೇಕಾ,
ಸಿಂಗಲ್ ಫ್ಲೇಮ್ ಬೇಕಾ ಅದನ್ನು ಬೇಕಾದ್ರೆ ಆಪ್ಷನ್ ಆಗಿ ಮಾಡ್ಕೋಬಹುದು. ಓಕೆ ಇವಾಗ ನೋಡಿ ಇದು ಡಿಸೈನ್ ನಿಮ್ಗೆ ಒಂಥರ ಲುಕ್ ಚೆನ್ನಾಗಿದೆ ಇದು ಈ ತರ ಡಿಸೈನ್. ಹೌದು ಖಂಡಿತ. ಸೊ ತರ ಲಕ್ಸುರಿಯಸ್ ಲುಕ್ ಕೊಡುತ್ತೆ ಅಂತಾನೆ ಬಿಗ್ ಹೇಳ್ಬೋದು. ಸೈಜ್ ಬೇಕಾದ್ರೆ ಅದು 5 ಬರ್ನಲ್ ಹೋಗಿ, ಸ್ಮಾಲ್ ಸೈಜ್ ಬೇಕಾದ್ರೆ 4 ಬರ್ನಲ್ ಬನ್ನಿ. ಇದು ಅಷ್ಟೇ 5 year ವ್ಯಾರಂಟಿ ಮ್ಯಾಮ್. ಬ್ರ್ಯಾಂಡ್ ಅಂತ ಮೈಂಡ್ ಅಲ್ಲಿ ಇಲ್ಲ ಮ್ಯಾಮ್, ಯಾವ್ದೇ ಬ್ರ್ಯಾಂಡ್ ತಗೊಂಡ್ರು 5 year ಮ್ಯಾಮ್ ವಾರಂಟಿ. ಹಾಬ್ಗೆಲ್ಲ ಬರೋದು 5 year. ಬಟ್ ಕೆಲವರೆಲ್ಲ ನಮ್ಗೆ ಆ ಬ್ರ್ಯಾಂಡ್ ಈ ಬ್ರ್ಯಾಂಡ್ ಇದ್ಯಾವ್ದು ನಮ್ಗೆ ಕೇಳಿಲ್ಲ ಅಂತಾರೆ. ಬಟ್ ಏನ್ ಗೊತ್ತಾ, ಎಲ್ಲಾನು ಅಷ್ಟೇ ಕ್ವಾಲಿಟಿ ಇದ್ರಲ್ಲೇ ಒಂದು ಬ್ರ್ಯಾಂಡ್ ಅಂತ ನೇಮ್ ಆದ್ಮೇಲೆ ಎಲ್ಲ ಕ್ವಾಲಿಟಿಲೇ ಮಾಡ್ತಾರೆ ಮ್ಯಾನುಫ್ಯಾಕ್ಚರಿಂಗ್. ಸುಮ್ನೆ ಯಾವ್ದೋ ಒಂದ್ ಮಾಡ್ಬೇಕು ಅಂತ ಈಗ ಇವ್ರು ಕಮ್ಮಿ ಪ್ರೈಸ್ ಮಾಡಿದಾರೆ ಅಂದ್ರೆ ಮಾರ್ಕೆಟಿಂಗ್ ಮಾಡಕ್ಕೋಸ್ಕರನೇ ಮಾಡೋದು. ಪ್ರತಿಯೊಬ್ರು ಅಷ್ಟೇ ಕಮ್ಮಿ ಪ್ರೈಸ್ ಅಲ್ಲಿ ಮಾಡ್ತಾ ಇದಾರೆ ಅಂದ್ರೆ ಅದು ಮಾರ್ಕೆಟಿಂಗ್ ಮಾಡಕ್ಕೋಸ್ಕರ. ಕ್ವಾಲಿಟಿ ಚೆನ್ನಾಗಿರಲ್ಲ ಹಂಗೆಲ್ಲ ಥಿಂಕಿಂಗೇ ಮಾಡಕ್ ಹೋಗ್ಬೇಡಿ. ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ 10 year ಇಂದ ನಾನು ಈ ಫೀಲ್ಡ್ ಅಲ್ಲಿ ಇದೀನಿ. ಕ್ವಾಲಿಟಿ ಬಗ್ಗೆ ಏನೋ ಸ್ವಲ್ಪ ಚೇಂಜಸ್ ಆದ್ರೂ ನಮ್ಗೆ ಅದು ಗೊತ್ತಾಗುತ್ತೆ. ಅದ್ರಿಂದ ನಾನು ಹೇಳ್ತೀನಿ, ಕಣ್ ಮುಚ್ಕೊಂಡು ಕಮ್ಮಿ ಪ್ರೈಸ್ ಅಲ್ಲಿ ಏನ್ ಆಫರ್ ಸಿಗುತ್ತೋ ಕಣ್ ಮುಚ್ಕೊಂಡು ತಗೊಂಡ್ರೆ ಮುಂದಕ್ಕೆ ಪರವಾಗಿಲ್ಲ. ಯೂಸ್ ಮಾಡಿದ್ಮೇಲೆ ಚೆನ್ನಾಗಿದೆ ಅಂತ ನೀವ್ 4 ಜನಕ್ಕೆ ಹೇಳ್ತೀರಾ. ಅದೇ ತರ ಮಾಡಲ್ಸ್ ಗಳೇ ನಾವು ಕೊಡ್ತಾ ಇರೋದು. ಕುಕಿಂಗ್ ಲವರ್ಸ್ಗಂತೂ ಒಂದು ಒಳ್ಳೆ ಸೆಲೆಕ್ಷನ್ ಅಂತ ಹೇಳ್ಬೋದು. ಖಂಡಿತ ಮ್ಯಾಮ್. ಇವಾಗ ನೋಡಿ ಫೇಬರ್ ನೋಡಿದ್ರಿ, ಎಲಿಕಾನ್ ನೋಡಿದ್ರಿ, ಈಗೆಲ್ಲ ಹಂಗೆ ನಾನು ಬರೇ ನೀವು ಹಂಗೆ ಫೋಟೋಸ್ ತೋರ್ಸ್ಬಿಡಿ ಮ್ಯಾಮ್. ಎಲ್ಲಾದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಶೋರೂಮ್ ಬಂದ್ರೆ ಖಂಡಿತ ನಾನು ಎಲ್ಲಾ ತರ ವೆರೈಟೀಸ್ ಕೂಡ ಇದೆ. ವಾ ಓಕೆ, ಮ್ಯಾಟ್ ಫಿನಿಶ್. ಸೊ ಎಷ್ಟೊಂದು ನೋಡಬಹುದು. ಸೊ ನಿಮ್ಗೆ ಯಾವ ತರ ಬೇಕೋ ಆ ತರ ಕಸ್ಟಮೈಸೇಷನ್ 3 ಬರ್ನಲ್ ಬೇಕಾ 3 ಬರ್ನಲ್ ಹೋಗಿ. ಖಂಡಿತ. ಕುಕ್ ಟಾಪ್ಸ್ ಇದು. ವಾವ್ ಓಕೆ. ಸೊ ಬ್ಯೂಟಿಫುಲ್ ವೆರೈಟೀಸ್ ಇದೆ. ನಿಮಗೆ ಒಂದೊಳ್ಳೆ ಲಕ್ಸುರಿಯಸ್ ಕ್ಲಾಸಿ ಲುಕ್ ಕೊಡುತ್ತೆ. ಸೊ ನಿಮ್ ಮನೆಗಳಿಗೆ ಕುಕಿಂಗ್ ಲವರ್ಸ್ ಬಂದು ಒಂದೊಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಜಾಯಿಂಟ್ ಫ್ಯಾಮಿಲಿ ಇದ್ದೀರಾ ಅಥವಾ ನ್ಯೂಕ್ಲಿಯರ್ ಫ್ಯಾಮಿಲಿನ, ಎಲ್ರಿಗೂ ಕೂಡ ಅಪ್ಪ ಅಮ್ಮ ಇದಾರೆ, ನನಗ್ ಭಯ ಆಗ್ತಿದೆ ಸ್ಟವ್ ಮುಂದೆ ಬಿಡಕ್ಕೆ ಅನ್ನೋರ್ಗೆ ತಲೆನೇ ಕೆಡ್ಸ್ಕೊಂಡ್ಬೇಡಿ. ಸೊ ಇವರಲ್ಲಿ ಎಲ್ಲಾ ತರಾನು ಕೂಡ ಸೊಲ್ಯೂಷನ್ಸ್ ಅವೈಲಬಲ್ ಇದೆ. ನಿಮ್ಗೆ ಝೀರೋ ನಾಲೆಡ್ಜ್ ಇದ್ರೂ ತೊಂದ್ರೆ ಇಲ್ಲ. ಸೊ ಎಲ್ಲದಕ್ಕೂ ಕೂಡ ಯಾವ ತರ ಬೆಸ್ಟ್ ಅಂತ ಕೂಡ ಇವರು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಇವಾಗ ನಾವು ಫೇಬರು, ಎಲಿಕಾ ನೋಡಿದ್ವಿ, ಮತ್ತೆ ಐವಾಸ್ ನೋಡಿದ್ವಿ. ಇವಾಗ ಬಂದು ಕ್ರಾಂಪ್ಟನ್ ಅಲ್ಲಿ ನೋಡೋಣ. ಕ್ರಾಂಪ್ಟನ್ ಅಲ್ಲಿ ಬಂದು ಇದು ಮ್ಯಾಟ್ ಫಿನಿಶಿಂಗ್ ಕುಕ್ ಟಾಪ್. ಅಂದ್ರೆ ಇವಾಗ ಮುಂಚೆ ಹಾಬ್ ತರಾನೇ ಫಿನಿಶಿಂಗ್ ಕೊಟ್ಟಿದ್ದಾರೆ. ಎಲ್ಲ ಹಾಬ್ ಬೇಡ ನಮ್ಗೆ ಕುಕ್ ಟಾಪ್ ಬೇಕಂದ್ರೆ ಈ ಮಾಡೆಲ್ ಹೋಗ್ಬೋದು. ಮ್ಯಾಟ್ ಫಿನಿಶಿಂಗ್ ತುಂಬಾನೇ ಲುಕ್ ಚೆನ್ನಾಗಿದೆ ಮ್ಯಾಮ್. ಇದನ್ನು ಅಷ್ಟೇ, ಇದು ಅಷ್ಟೇ ಕ್ಲೀನಿಂಗ್ ಎಲ್ಲ ಈಸಿ ಇದೆ. ಇದನ್ನು ಓಕೆ, ಜಸ್ಟ್ ಹಿಂಗ್ ಎತ್ಬಿಟ್ರೆ ಸಾಕು, ನೀವು ಆರಾಮಾಗಿ ಕ್ಲೀನ್ ಮಾಡ್ಕೋಬಹುದು. ಇದ್ರಲ್ಲಿ ಗ್ಲಾಸ್ ಬರುತ್ತೆ, ಮ್ಯಾಟ್ ಬರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದಕ್ಕೆ ಹೋಗ್ಬೋದು. ಈಗ ಸ್ಟವ್ ಅಲ್ಲಿ ಮ್ಯಾಮ್ ಅವಾಗ್ಲೇ ಹೇಳ್ದೆ ನಾನ್ ನಿಮ್ಗೆ, ಈ ಸ್ಟವ್ ಬಂದು 3 feet ಬರುತ್ತೆ. ಇದು ಕ್ರಾಂಪ್ಟನ್ ಬ್ರ್ಯಾಂಡ್ 3 feet ಬರುತ್ತೆ. ಇದರಲ್ಲಿ ಒಂದು ಬಿಗ್ ಬರ್ನಲ್ ಬರುತ್ತೆ, ಒಂದು ಮೀಡಿಯಂ ಬರುತ್ತೆ, 2 ಸ್ಮಾಲ್ ಬರುತ್ತೆ. ಇದು ನಿಮ್ಗೆ ಬರ್ನಲ್ಸ್ 3D ಫ್ಲೇಮ್ ಅಂತಾರೆ. ಇದಕ್ಕೆ ಕಾಣಿಸ್ತಾ ಇದೆಯಾ ಮ್ಯಾಮ್? ಇದಕ್ಕೆ 3D ಫ್ಲೇಮ್ ಅಂತಾರೆ. ಫ್ಲೇಮ್ ಎಲ್ಲ ವೇಸ್ಟ್ ಆಗಲ್ಲ. ಮತ್ತೆ ಇದ್ರಲ್ಲಿ ಸೇಫ್ಟಿ ಡಿವೈಸ್ ಇದೆ. ಮತ್ತೆ ಇದರಲ್ಲಿ ಸಿಂಗಲ್ ಫ್ಲೇಮ್ ಬೇಕಂದ್ರೆ ಇಷ್ಟಲ್ಲೇ ಫ್ಲೇಮ್ ಬೇಕಾದ್ರೆ ಇಷ್ಟಲ್ಲೇ ಫ್ಲೇಮ್ ಮಾಡ್ಕೋಬಹುದು. ಸೇಫ್ಟಿ ಡಿವೈಸ್ ನೀವು ಹೇಳ್ದಂಗೆ ಅವಾಗ್ಲೇ ಏನಾರ ಉಕ್ಕಿ ಫ್ಲೇಮ್ ಹೋದ್ರು ಆಟೋಮೆಟಿಕ್ ಗ್ಯಾಸ್ ಕಟ್ ಆಫ್ ಆಗುತ್ತೆ. ಮತ್ತೆ ಇದು ಅಷ್ಟೇ ಆಲ್ಮೋಸ್ಟ್ 5-6 year ಅಂದ್ರೆ ಒಳ್ಳೆ ರನ್ನಿಂಗ್ ಮಾಡೆಲ್ ಇದೆ. ತುಂಬಾ ಚೆನ್ನಾಗಿ ಮೂವ್ಮೆಂಟ್ ಆಗ್ತಾ ಇದೆ. ಆಮೇಲೆ ಇದ್ರಲ್ಲಿ ಇನ್ನೊಂದ್ ಏನ್ ಆಪ್ಷನ್ ಅಂದ್ರೆ ಟೈಮರ್ ಇದೆ. ನಾನು ಟೈಮು ಸೆಟ್ ಮಾಡಿ ತೋರಿಸ್ತೀನಿ. ಚೆಕ್ ಮಾಡಿ ತೋರಿಸಿ. ನೋಡಿ ಮ್ಯಾಮ್, ಟೈಮ್ ಈ ತರ ಸೆಟ್ ಮಾಡೋದು. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ? ನೋಡಿ ಟೈಮ್ ಸ್ಟಾರ್ಟ್ ಆಯ್ತು. ಇವಾಗ ನನ್ಗೆ 1 minute ಬೇಕಾ 1 minute, ಇದನ್ನ 3 hours ವರ್ಗು ನಾನು ಟೈಮ್ ಸೆಟ್ ಮಾಡ್ಕೋಬಹುದು. ಆ ಟೈಮ್ ಕರೆಕ್ಟ್ ಆಗಿ ಅದು ಆಫ್ ಆಗುತ್ತೆ ನೋಡಿ. ಓಕೆ, 3 hours ಅಪ್ ಟು 3 hours ಆ ಟೈಮ್ ಕರೆಕ್ಟ್ ಆಗಿ ಆಫ್ ಆಗುತ್ತೆ. ನಾವ್ ಅಲ್ಲಿ ಮುಂದೆ ನಿಂತ್ಕೊಂಡು ಆಫ್ ಮಾಡ್ಬೇಕು ಅನ್ನೋದು ಏನಿಲ್ಲ. ಇವಾಗ ಕೇಕ್ ಬೇಕಿಂಗ್ ಮಾಡೋರ್ಗೆ ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು. ಇವಾಗ ಅವ್ರಿಗೆ ಟೈಮಿಂಗ್ಸ್ ಗೊತ್ತಿರಲ್ಲ, ನಾನು ಇವಾಗ ಕುಕ್ಕರ್ ಅಲ್ಲಿ ಮಾಡ್ಬೇಕು, ಬಿಟ್ಟೆ ಹೋಗೋರ್ ಪಾಡಿಗೆ ಅವ್ರು ಕುತ್ಕೊಂಡ್ರೆ ಅದ್ರ ಪಾಡಿಗೆ ಅದು ಟೈಮಿಂಗ್ ಸೆಟ್ ಮಾಡ್ಕೊಂಡ್ರೆ ಅದೇ ಆಫ್ ಆಗುತ್ತೆ. ಮತ್ತೆ ಇದೊಂದ್ ಬರ್ನಲ್ ಮಾತ್ರ ಕೊಟ್ಟಿದ್ದಾರೆ ಇದನ್ನ ಟೈಮರ್ ನ. ಇದು ಬ್ರಾಸ್ ಬರ್ನಲ್ ಬರುತ್ತೆ. ಒಂದು ಬಿಗ್, ಒಂದು ಮೀಡಿಯಂ, 2 ಸ್ಮಾಲ್ ಬರುತ್ತೆ. 5 year ವ್ಯಾರಂಟಿ ಬರುತ್ತೆ. ಈ ತರ ಡಿಸೈನ್ ಇರೋದೇನ್ ಗೊತ್ತಾ, ನಾವು ಕುಕ್ ಮಾಡೋ ಟೈಮ್ ಅಲ್ಲಿ ನಮ್ ಬಾಡಿಗೂ ಹೀಟ್ ಆಗಲ್ಲ, ಮತ್ತೆ ನಾಬು ಹೀಟ್ ಆಗಲ್ಲ. ಅದಕ್ಕೋಸ್ಕರ ಈ ಡಿಸೈನ್ ಕೊಟ್ಟಿದ್ರೆ. ಇದು ನೋಡಿ ಬಿಲ್ಟಿನ್ ಅಂದ್ರೆ ಈ ತರ ಕಾಣಿಸುತ್ತೆ. ನಿಮ್ಗೆ ಕಾಣಿಸ್ತಾ ಇದೆಯಲ್ಲ? ನಾನು ಅವಾಗ್ಲೇ ಹೇಳ್ತಾ ಇದ್ದೆ ಬಿಲ್ಟಿನ್ ಮಾಡ್ಬೋದು, ಇಲ್ಲ ಟೇಬಲ್ ಟಾಪ್ ತರ ಯೂಸ್ ನೋಡಿ. ಇದು ಬಿಲ್ಟಿನ್ ಅಂತಾರೆ, ಅದು ಟೇಬಲ್ ಟಾಪ್. 2-in-1 ಆಪ್ಷನ್. ಇದಕ್ಕೆ ನಮ್ಗೆ ಬಿಲ್ಟಿನ್ ಮಾಡೋ ಆಪ್ಷನ್ ಇಲ್ಲ ಅಂದ್ರೆ ಟೇಬಲ್ ಮೇಲೆ ಆದ್ರೂ ಇಟ್ಕೋಬಹುದು. ಎರಡು ಕೂಡ ಕಸ್ಟಮೈಸೇಷನ್ ಮಾಡ್ಕೊಡ್ತೀರಾ ನೀವು? ಹೌದು, ನಿಮ್ಮ ಆಪ್ಷನ್. ಅಂದ್ರೆ ಕಿಚನ್ ಅಲ್ಲಿ ಕೆಲವು ಕಿಚನ್ ಗೆ ಬಿಲ್ಟಿನ್ ಮಾಡಿದ್ರೆ ಲುಕ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಖಂಡಿತ. ಏನ್ ಗೊತ್ತಾ ನೋಡಿ, ನಿಮ್ಗೆ ಬಿಲ್ಟಿನ್ ಮಾಡಿದ್ರೆ ಏನ್ ಗೊತ್ತಾ, ಕುಕಿಂಗ್ ಮಾಡಕ್ಕೆ ಈಸಿ, ಹೈಟ್ ಕಮ್ಮಿ ಆಗತ್ತೆ. ಆಮೇಲೆ ಏನ್ ಗೊತ್ತಾ, ನಿಮ್ಗೆ ಲಿಫ್ಟ್ ಮಾಡ್ಬೇಕು, ಕ್ಲೀನ್ ಮಾಡ್ಬೇಕು ಅಂತ ಏನು ಇರಲ್ಲ, ಕ್ಲೀನಿಂಗ್ ಈಸಿ ಇರುತ್ತೆ. ಬಟ್ ಏನಂದ್ರೆ ಇಲ್ಲಿ ರಬ್ಬರ್ ಬೀಡಿಂಗ್ ಇರುತ್ತೆ. ಇದನ್ನ ವರ್ಷಕ್ಕೊಂದ್ಸಲ ಚೇಂಜ್ ಮಾಡ್ಬೇಕು. ಇದನ್ನ ಅಂದ್ರೆ ಕಟಿಂಗ್ ಮಾಡ್ಸಿದ್ರೆ ಬೇಡ ಅಂತ ಇದಾರೆ ಕೆಲವರೆಲ್ಲ ಅಂತ. ಬಟ್ ಏನ್ ತಿಕ್ಕೆ ಅಂದ್ರೆ ಇಲ್ಲಿ ರಬ್ಬರ್ ಇರುತ್ತೆ, ಅದು ಲೂಸ್ ಆದಾಗ
ವಾಟರ್ ಎಲ್ಲ ಡ್ರಾಪ್ ಆಗೋ ಚಾನ್ಸಸ್ ಓಕೆ ಅವಾಗ ಗಲೀಜ್ ಆಗ್ಬಿಡುತ್ತೆ. ಅದಕ್ಕೆ ನೀವು ವರ್ಷಕ್ಕೊಂದ್ಸಲಿ ಒಂದು ಸರ್ವಿಸ್ ನ ಕೊಟ್ಟು ರಬ್ಬರ್ ಮಾತ್ರ ಚೇಂಜ್ ಮಾಡಿಸಿ, ಅವಾಗ ಪ್ರಾಬ್ಲಮ್ ಇರಲ್ಲ. ಸೊ ಕಂಪ್ಲೀಟ್ಲಿ ನೀವು ಎಕ್ಸ್ಪ್ಲೈನ್ ಮಾಡ್ತೀರಾ ಮ್ಯಾಮ್ ಯಾವ ತರ ಮೇಂಟೆನೆನ್ಸ್ ಮಾಡ್ಬೇಕು? ಖಂಡಿತ ಮಾಡ್ತೀವಿ. ಸೊ ಒಂದು ಕ್ವಾಲಿಟಿ ಆಫ್ ಲೈಫ್ ಕೊಡ್ಬೇಕಲ್ಲ, ಇವಾಗ ಏನೇ ಒಂದು ಐಟಮ್ಸ್ ತಗೊಂಡ್ರು ಸೊ ನೀವು ಎಕ್ಸ್ಪ್ಲೈನ್ ಮಾಡ್ತೀರಾ? ಖಂಡಿತ ಮಾಡ್ತೀವಿ. ಮತ್ತೆ ಟೆಕ್ನಿಷಿಯನ್ ಹೋಗ್ತಾರಲ್ಲ ಮ್ಯಾಮ್ ಡೆಮೋ ಕೊಡಕ್ಕೆ, ಅವರು ಮಾಡ್ತಾರೆ. ನಾನು ಕಸ್ಟಮರ್ಗಳು ಅದೇ ಹೇಳ್ತೀನಿ, ಮ್ಯಾಮ್ ನಿಮ್ಗೆ ಗೊತ್ತಾಗಿಲ್ವಾ ಮನೆಗೆ ಹೋಗಿ ಕಾಲ್ ಮಾಡಿ, ನಾವು ವಿಡಿಯೋ ಕಾಲ್ ಮಾಡಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಎಷ್ಟೋ ಜನ ಆಟೋ ಕ್ಲೀನ್ ಮಾಡೋದು ಹಿಂಗೆ ಅಂತ ಗೊತ್ತಿರಲ್ಲ, ನಮ್ಗೆ ವಿಡಿಯೋ ಕಾಲ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀವಿ. ನಾವ್ ಏನೇ ಬಿಸಿ ಇದ್ದಾಗ ಅಷ್ಟೇ ಪಿಕ್ ಮಾಡಿರಲ್ಲ, ಬಟ್ ಬೇರೆ ಟೈಮ್ ಅಲ್ಲೆಲ್ಲ ನಾವು ಕಸ್ಟಮರ್ಗೂ ಸಪೋರ್ಟ್ ಮಾಡ್ತೀವಿ. ನಮ್ ಗೂಗಲ್ ರಿವ್ಯೂ ಚೆಕ್ ಮಾಡ್ಬೋದು ಮ್ಯಾಮ್. ಇಷ್ಟು ವರ್ಷದಿಂದ ಯಾರು ಅಷ್ಟೇ ಹಂಗೆಲ್ಲ ಏನು ರಿವ್ಯೂ ಹಾಕಿಲ್ಲ, ಯಾಕಂದ್ರೆ ನಾವು ಕಸ್ಟಮರ್ಗೂ ಅಷ್ಟೇ ಸಪೋರ್ಟ್ ಮಾಡ್ತೀವಿ. ಕೆಲವೊಂದ್ ಟೈಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ ಅಷ್ಟೇ ಬಿಟ್ರೆ ಎಲ್ಲಾ ಟೈಮಲ್ಲೂ ನಾವು ಕಸ್ಟಮರ್ ಸಪೋರ್ಟ್ ಮಾಡ್ತೀವಿ. ಇದ್ರಲ್ಲಿ ಸೈಜಸ್ ಬೇಕಾದ್ರೆ ಸೈಜ್ ಸಿಗುತ್ತೆ ನೋಡಿ. ಅವಾಗ್ಲೇ ನೋಡ್ರಿ, ಅದು 3 ಫೀಟ್ ಇದೆ, ಕಾಣಿಸ್ತಾ ಇದೆ ಅಮ್ಮ? ಅದು 3 ಫೀಟ್, ಇದು 2.5 ಫೀಟ್, ಇದು 2 ಫೀಟ್. ಓಕೆ, ಸೊ 2 ಫೀಟ್ ಎಲ್ಲಾ ಫೀಟ್ಸ್ ಎಲ್ಲ ಅವೈಲೇಬಲ್. ಆಮೇಲೆ 3 ಬರ್ನಲ್ ಬೇಕಾ, 3 ಬರ್ನಲ್ ಬೇಕಾದ್ರೆ 3 ಬರ್ನಲ್ ಸಿಗುತ್ತೆ ನೋಡಿ. ಓಕೆ ಓಕೆ ಓಕೆ, ಎಸ್ ಎಸ್. ಇವಾಗ ಇದೊಂದು ಮಾಡೆಲ್ಸ್ ಇದೆ, ಇದು ಅಷ್ಟೇ ಕ್ರಾಂಪ್ಟನ್ ಅವ್ರದ್ದು ಸ್ವಿಲ್ ಪ್ರೂಫ್. ಇದೆಲ್ಲ ಹೊಸದಾಗಿ ಲಾಂಚ್ ಮಾಡಿರೋದು ಮ್ಯಾಮ್. ಇದೆಲ್ಲ ನೋಡಿ, ಕ್ಲೀನಿಂಗ್ ಎಲ್ಲ ಇದೆ, ಈಸಿ ಸೇಫ್ಟಿ ಡಿವೈಸ್ ಇದೆ. ಇದು ಪ್ರೈಸ್ ಸಹ ತುಂಬಾ ಕಮ್ಮಿಯಾಗಿ ಸಿಗುತ್ತೆ. ಓಕೆ, ಸೊ ಎಲ್ಲಾ ತರ ಕೂಡ ಅವೈಲೇಬಲ್ ಇದೆ. ಇವಾಗ ಇಲ್ಲಿರೋ ಪ್ರೈಸ್ ನಿಮ್ಗೆ ಕಾಣಿಸ್ತದೆ, ಬಟ್ ಇಲ್ಲಿರೋ ಪ್ರೈಸ್ ಗಿಂತ ನಾವು ಕಮ್ಮಿ ಮಾಡ್ತೀವಿ. ಇದೆಲ್ಲ ಆನ್ಲೈನ್ ಪ್ರೈಸ್ ಗಳು. ನಮ್ದು ಆಫರ್ ಪ್ರೈಸ್ ಅಂತ ಹಾಕ್ಬಿಟ್ರೆ ಸರಿ ಹೋಗಲ್ಲ. ಕಸ್ಟಮರ್ ಬಂದಾಗ ಅವ್ರಿಗೂ ಕ್ಯೂರಿಯಾಸಿಟಿ ಇರ್ಬೇಕು, ಇಲ್ಲಿ ಇಷ್ಟ ಪ್ರೈಸ್ ಇದೆಯಾ, ಇವ್ರು ಎಷ್ಟು ಕಮ್ಮಿ ಮಾಡ್ಬೋದು ಅಂತ ಅವ್ರಿಗೂ ಕ್ಯೂರಿಯಾಸಿಟಿ ಇರ್ಬೇಕಲ್ಲ. ಅದಕ್ಕೆ ನಾವು ಆನ್ಲೈನ್ ಪ್ರೈಸ್ ಏನಿದೆಯೋ ಅದನ್ನ ಹಂಗೆ ಮೇಂಟೈನ್ ಮಾಡಿದೀವಿ. ಬಟ್ ಶೋರೂಮ್ ಬಂದ್ರೆ ಒಳ್ಳೆ ಪ್ರೈಸ್ ಅಂತ ಖಂಡಿತ ಮಾಡ್ತೀವಿ. ಎಲ್ಲಾನು ಕೂಡ ವಿಡಿಯೋದಲ್ಲಿ ನೋಡಿ ಡಿಸೈಡ್ ಮಾಡಕ್ ಆಗಲ್ಲ. ದಯವಿಟ್ಟು ವಿಸಿಟ್ ಮಾಡಿ ನೀವು ಟಚ್ ಅಂಡ್ ಫೀಲ್ ಮಾಡಿದ್ರೆ ಮಾತ್ರ ನಿಮಗೆ ಗೊತ್ತಾಗೋದು ಯಾವ ತರ ಇದೆ ಅಂತ. ಆಮೇಲೆ ತುಂಬಾ ದೂರ ಇದಾರೆ ಅಂದ್ರೂ ನಮ್ಗೆ ನಮ್ಮನ್ನ ಸಜೆಷನ್ ಕೇಳಿದ್ರೆ ಖಂಡಿತ ನಾವ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಯಾಕಂದ್ರೆ ನಾವ್ ಇದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಮ್ಗೆ ಗೊತ್ತಿದೆ. ನಾನು ಅವಾಗ್ಲೇ ಹೇಳ್ದೆ 10 ಇಯರ್ ನಂಗೆ ಇದೇ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಯಾವ ಬ್ರ್ಯಾಂಡ್ ಹೋದ್ರೆ ಚೆನ್ನಾಗಿರುತ್ತೆ, ಯಾವ ಹಾಪ್ ತಗೊಂಡ್ರೆ ಫ್ಲೇಮ್ ಚೆನ್ನಾಗಿ ಬರುತ್ತೆ, ಅದೆಲ್ಲ ನಮಗ್ ಗೊತ್ತಿರುತ್ತೆ. ಬಟ್ ಕೆಲವು ಕಸ್ಟಮರ್ ನಮ್ ಮಾತ್ ಕೇಳ್ತಾರೆ ಮ್ಯಾಮ್. ಕೆಲವು ಕಸ್ಟಮರು ನೀವ್ ಇದೇ ಸೇಲ್ ಮಾಡ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮನ್ನ ಸಜೆಷನ್ ಕೇಳಿದ್ರೆ ನಾನ್ ಹಿಂಗೆ ಇದೆ ಅಂತ ಕರೆಕ್ಟ್ ನಾವು ಗೈಡ್ ಮಾಡಿ ಹೇಳಿ, ಕಸ್ಟಮರ್ ಬೇರೆಯವ್ರಿಗೆ ಹೋಗಿ ಹೇಳ್ತಾರೆ ತಗೊಳ್ಳಿ ಇದು ಚೆನ್ನಾಗಿದೆ ಅಂತ. ಆ ತರನೇ ನಾವು ರೆಕಮೆಂಡ್ ಮಾಡ್ತೀವಿ ಮ್ಯಾಮ್. ಇವಾಗ ನೋಡಿ, ಗ್ರೇ ಕಲರ್ ಬೇಕಾ ಕ್ರಾಂಪ್ಟನ್, ಅದು ಗ್ರೇ ಕಲರ್ ಬೇಕಾ ಗ್ರೇ ಕಲರ್ ಸಿಗುತ್ತೆ. ಇದು ನಾಬ್ ಎಲ್ಲ ತುಂಬಾ ಸ್ಟೈಲಿಶ್ ಆಗಿದೆ ನೋಡಿ. ಇದು ಇದೆಲ್ಲ ನಿಮ್ಗೆ ಏನು ಕಲರ್ಸ್ ಹೋಗೋದು ಏನು ಆಗಲ್ಲ, ತುಂಬಾನೇ ಚೆನ್ನಾಗಿದೆ. ಇದು ಮ್ಯಾಟ್ ಫಿನಿಶಿಂಗ್. ಮತ್ತೆ ಅದ್ರಲ್ಲಿ ನಮ್ಗೆ ಕಲರ್ ಬೇಡ, ಬ್ಲಾಕ್ ಬೇಕಂದ್ರೆ ಬ್ಲಾಕ್ ಇದೆ, ಬ್ಲಾಕ್ ಮ್ಯಾಟ್ ಫಿನಿಶಿಂಗ್. ಇದೆಲ್ಲ ಸ್ಕ್ರಾಚ್ ಆಗಲ್ಲ ಮ್ಯಾಮ್. ಸ್ಕ್ರಾಚ್ ಆಗಲ್ಲ. ಇವಾಗ ಮಕ್ಕಳೆಲ್ಲ ಇರ್ತಾರೆ, ನಮಗೆ ಸ್ಕ್ರಾಚ್ ಆಗ್ಬಿಟ್ರೆ ಲುಕ್ ಹೋಗ್ಬಿಡುತ್ತೆ, ಏನು ಸ್ಕ್ರಾಚ್ ಆಗಲ್ಲ. ಇವಾಗ ನೋಡಿ ಇದು ಓಕೆ, ಸೊ ಇದು ಕ್ಲೀನಿಂಗ್. ನನ್ ಸ್ಕ್ರಾಚ್ ಆಗಲ್ಲ ಅನ್ನೋದಕ್ಕೆ ನಾನು ಲೈವ್ ಆಗಿ ತೋರಿಸ್ತೀನಿ. ನೀವು ಬಾಯಿಲೆಲ್ಲ ಹೇಳಿದ್ರೆ ನಂಬಲ್ಲ, ಅದಕ್ಕೆ ಲೈವ್ ಆಗಿ ತೋರಿಸ್ತೀನಿ. ಈಗ ನಾನು ಇದರಲ್ಲಿ ಸ್ಕ್ರಾಚ್ ಮಾಡಿದ್ದೀನಿ. ಸ್ಕ್ರಾಚ್ ಕಾಣಿಸ್ತಾ ಇದೆಯಾ? ಹೌದೌದು, ಖಂಡಿತ. ವಾವ್, ಓಕೆ. ಸೊ ಇಲ್ಲೇ ನೋಡ್ತಾ ಇದ್ದೀರಾ, ಒರಿಜಿನಲ್ ಕೀನೆ, ಡೂಪ್ಲಿಕೇಟ್ ಇಲ್ಲ, ಒರಿಜಿನಲ್ ಕೀನೆ. ಬಟ್ ಸ್ಕ್ರಾಚ್ ಆಗಲ್ಲ. ಅದಕ್ಕೆ ಇವಾಗೆಲ್ಲ ಮ್ಯಾಟ್ ಹೋಗ್ತಾ ಇದಾರೆ. ಇದು ಮ್ಯಾಟ್ ಫಿನಿಶಿಂಗ್, ಸ್ಕ್ರಾಚ್ ಆಗಲ್ಲ. ಓಕೆ, ಇಲ್ಲಿ ನೋಡಿ, ಇದ್ರಲ್ಲೆಲ್ಲ ಸೈಜಸ್ ಎಲ್ಲ ಸಿಗುತ್ತೆ. ನೀವು ವಿಸಿಟ್ ಮಾಡಿ, ಖಂಡಿತ ಒಳ್ಳೊಳ್ಳೆ ಮಾಡೆಲ್ಸ್ ಹೇಳ್ತೀವಿ, ಒಳ್ಳೊಳ್ಳೆ ಐಡಿಯಾಸ್ ಕೊಡ್ತೀವಿ. ಯಾವ ಬ್ರ್ಯಾಂಡ್ ಹೋಗ್ಬೇಕು ಅಂತ ನಾವು ಸಜೆಷನ್ ಮಾಡ್ತೀವಿ. ಖಂಡಿತ ನಮ್ ಶೋರೂಮ್ ಅಲ್ಲಿ ತುಂಬಾ ಒಳ್ಳೆ ಹೋಲ್ಸೇಲ್ ಪ್ರೈಸ್ ಅಂತ ಖಂಡಿತ ನಾವ್ ಮಾಡ್ಕೊಡ್ತಾ ಇದೀವಿ ಮ್ಯಾಮ್. ಓಕೆ ಮ್ಯಾಮ್. ಇವಾಗ ಡಿಸೈನ್ ಗಳನ್ನ ಒಂದ್ಸಲಿ ನೋಡ್ಕೊಂಬಿಡಿ ಮ್ಯಾಮ್. ಒಂದ್ಸಲಿ ಸೈಜ್ ಬೇಕಾ ನೋಡಿ, 2 ಫೀಟ್ ಬೇಕಾ, 2 ಫೀಟ್ ಸಿಗುತ್ತೆ. ಓಕೆ, ವಾವ್. ಓಕೆ, ಸೊ ಎಲ್ಲಾ ತರ ಇದೆ ನಿಮ್ ಹತ್ರ, ಈ ತರ ಇಲ್ಲ ಅನ್ನಂಗಿಲ್ಲ. ಸೊ ನಿಮ್ಗೆ ಯಾವ ತರ ಬೇಕು ಎಲ್ಲ ಇದೆ. ಓಕೆ, ಸೊ ನೀವು ಜಸ್ಟ್ ಶೋರೂಮ್ ಗೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಅನ್ಸುತ್ತೆ ಓಕೆ ಇಷ್ಟರಲ್ಲಿ ಏನ್ ವೆರೈಟೀಸ್ ಇದೆ ಅಂತ. ಮ್ಯಾಮ್, ಇದು ಈಗ ಆಫರ್ ಪ್ರೈಸ್ ಹೇಳ್ತೀನಿ. ಈಗ ಚಿಮ್ನಿದೆಲ್ಲ ಹೇಳಿದ್ವಿ, ಸ್ಟವ್ ಎಲ್ಲ ಹೇಳಿದ್ವಿ. ಈಗ ಇದು ಬಿಹಾಂಡ್ ವಿತ್ ಟೈಮರ್. ಈ ಮಾಡೆಲ್ಸ್ ಬೇಕಂದ್ರೆ ನಿಮ್ಗೆ ಬರೇ 17,500 ಗೆನೆ ಬಾಸ್ ಇರೋದು ವಿತ್ ಟೈಮರ್ ಇರೋದು ನಾವು ಕೊಡ್ತಾ ಇದೀವಿ ಮ್ಯಾಮ್. ಸಖತ್ ಆಫರ್. ಸೊ ಜಸ್ಟ್ ಒಂದು 17,500. ವಾವ್, ಓಕೆ, 17,500 ಗೆ. ಬಟ್ ಇವಾಗ್ಲೇ ಪ್ರೈಸ್, ನೆಕ್ಸ್ಟ್ ಇಯರ್ ಎಲ್ಲ ಬಂದ್ರೆ ಗೊತ್ತಿಲ್ಲ. 100% ಅಪ್ರಿಸಿಯೇಷನ್ ಆಗೇ ಆಗುತ್ತೆ. ಸೊ ಯಾರು ಇವಾಗ ವಿಡಿಯೋಸ್ ನೋಡ್ತೀರಾ, ಜಸ್ಟ್ ಬೇಗ ನೋಡಿ ಕಣ್ಣು ಮುಚ್ಕೊಂಡು ಬೇಗ ಬಂದ್ಬಿಟ್ಟು ತಗೊಂಡ್ಬಿಡಿ. ಎಸ್, ಓಕೆ ಓಕೆ ಓಕೆ. ಮಮ್ಮಿ, ಇದು ಆಫರ್ ಪ್ರೈಸ್ ಅಲ್ಲಿ ಇದೆ ಇವಾಗ. ಇದು ಬ್ಲಾಕ್ ಹಾರ್ಟ್ ಬ್ರ್ಯಾಂಡ್. ಇವಾಗ ಈ ಮಾಡೆಲ್ ಮುಂಚೆ 25,000 ಇತ್ತು. ಇವಾಗ ತಗೊಂಡ್ರೆ 20,000 ಗೆ ಕೊಡ್ತೀವಿ. ಇದು ಸ್ಟಾಕ್ ಕ್ಲಿಯರ್ ಆಗೋರ್ಗು ಮಾತ್ರ. 20,000 ಗೆ ಈ ಹಬ್ ನ ನಾವು ಕೊಡ್ತಾ ಇದೀವಿ. ಬಟ್ 3 ಫೀಟ್ ಇರೋದು, 5 ಇಯರ್ ವಾರಂಟಿ ಇರೋದು. ಇವಾಗ ನೋಡಿ, ಇದು ಇಂಡ್ವೇರ್ ಬೇಕಂದ್ರೆ ಇಂಡ್ವೇರ್ ಅಲ್ಲಿ ಸಿಗುತ್ತೆ. ಈ ನಾರ್ಮಲ್ ಕುಕ್ ಟಾಪ್ಸ್ ಬೇಕಾದ್ರೆ ಕುಕ್ ಟಾಪ್ ವಿತ್ ಆಟೋಮೆಟಿಕ್ ಸಿಗುತ್ತೆ, ಕಮ್ಮಿ ಪ್ರೈಸ್ ಅಲ್ಲಿ ಸಿಗುತ್ತೆ ಮ್ಯಾಮ್. ಇದೆಲ್ಲ ಬರೇ ನಿಮ್ಗೆ ಹಾಬ್ ಕುಕ್ ಟಾಪ್ಸ್ 2 ಇದೆ ನಮ್ಮ ಹತ್ರ. ಕಸ್ಟಮರ್ ಗೆ ಹಾಬ್ ಬೇಕಾದ್ರೆ ಹಾಬ್ ತಗೊಳ್ಳಿ, ಕುಕ್ ಟಾಪ್ ಬೇಕಾದ್ರೆ ಕುಕ್ ಟಾಪ್ ತಗೊಳ್ಳಿ. ಇನ್ನೂ ಡೀಟೇಲ್ಸ್ ಬೇಕಂದ್ರೆ ನಾನು ಫುಲ್ ಕ್ಯಾಟ್ಲಾಗೆ ಶೇರ್ ಮಾಡ್ಬಿಡ್ತೀನಿ ಎಲ್ಲಾ ಬ್ರ್ಯಾಂಡ್. ಕಸ್ಟಮರ್ ಯಾವ ಬ್ರ್ಯಾಂಡ್ ಬೇಕೋ ಚೂಸ್ ಮಾಡಿ ನಂಗೆ ವಾಟ್ಸ್ಆಪ್ ಮಾಡಿದ್ರೆ ನಾನು ಪ್ರೈಸಿಂಗ್ ಕಳ್ಸಿಕೊಡ್ತೀನಿ. ಅವ್ರಿಗೆ ಬೆಸ್ಟ್ ಅನ್ಸಿದ್ರೆ ಖಂಡಿತ ನಮ್ಮ ಶೋರೂಮ್ ಬರ್ಲಿ. ಇಲ್ಲಾಂದ್ರೆ ಬ್ಯಾಂಗ್ಳೂರೆಲ್ಲ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ. ಮತ್ತೆ ಇನ್ನೊಂದು ಎಲ್ಲರಿಗೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಬ್ಯಾಂಗ್ಳೂರು ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ.
ಬಟ್ ಔಟ್ ಸಿಟಿ ಎಲ್ಲ ನಮ್ಗೆ ಕ್ಯಾಶ್ ಆನ್ ಡೆಲಿವರಿ ಕೊಡಕ್ ಆಗಲ್ಲ, ಕೊರಿಯರ್ ಮಾಡ್ತೀವಿ. ಯಾಕಂದ್ರೆ ನೀವಾದ್ರೆ ನಮ್ಮನ್ನ ಇಲ್ಲಿ ಹುಡಿಕೊಂಡ್ ಬರ್ಬೋದು, ಬಟ್ ನೀವ್ ಅಲ್ಲಿ ಯಾವ ಇಲ್ಲಿ ಇರ್ತಿರೋ ಎಲ್ಲಿ ಇರ್ತಿರೋ ನಮಗೂ ಗೊತ್ತಿರಲ್ಲ. ಕೆಲವರು ತುಂಬಾ ಡೌಟ್ ಪಡ್ತಾರೆ ನಿಮ್ನೆಲ್ಲ ನಂಬಿ ಹೆಂಗ್ ಅಮೌಂಟ್ ಹಾಕೋದು ಅಂತ. ಖಂಡಿತ ಈ ಶೋರೂಮ್ ಡೀಟೇಲ್ಸ್ ಇದೆ, ಒಂದ್ ವಿಡಿಯೋ ಎಲ್ಲ ಮಾಡ್ತೀವಿ ಅಂದ್ರೆ ಯಾವ್ದೋ ಒಂದು ಸುಮ್ನೆ ಯಾವ್ದೋ ಶೋರೂಮ್ ಅಲ್ಲಿ ಅಂತ ಮಾಡ್ಸಲ್ಲ. ಆಲ್ಮೋಸ್ಟ್ ಹಳೆ ವಿಡಿಯೋ ಎಲ್ಲ ನಮ್ದು ಶೋರೂಮ್ಸ್ ನೋಡ್ಬೋದು. ಬಟ್ ಏನಂದ್ರೆ ನಮ್ಗೆ ಅಷ್ಟು ದೂರ ಕ್ಯಾಶ್ ಆನ್ ಡೆಲಿವರಿ ಮಾಡಕ್ ಆಗಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಂಡು ಫುಲ್ ಪೇ ಮಾಡಿದ್ರೆ ನಾವು ಖಂಡಿತ ಕೊರಿಯರ್ ಕಳಿಸ್ತೀವಿ. 2-3 ಡೇಸ್ ಆಗುತ್ತೆ ಕೊರಿಯರ್ ಬರಕ್ಕೆ, ಬರ್ತಾರೆ. ಮತ್ತೆ ಕಂಪ್ನಿ ಟೆಕ್ನಿಷಿಯನ್ ಬರ್ತಾರೆ, ಫಿಕ್ಸಿಂಗ್ ಎಲ್ಲ ಮಾಡಿ ಡೆಮೋ ಎಲ್ಲ ಕೊಡ್ತಾರೆ. ಓಕೆ ಮ್ಯಾಮ್ ಇದೇನ್ ಮ್ಯಾಮ್ ಇವಾಗ? ಮ್ಯಾಮ್ ಇದು ಬಿಲ್ಟ್ ಇನ್ ಓವನ್ ಅಂತ. ಇದೆಲ್ಲ ನೀವು ಫಿಕ್ಸ್ ಮಾಡ್ತೀರಂದ್ರೆ ಫಸ್ಟ್ ವುಡ್ ವರ್ಕ್ ಮಾಡಿಸ್ಬೇಕು. ವುಡ್ ವರ್ಕ್ ಅಂದ್ರೆ ಮೆಜರ್ಮೆಂಟ್ ತಗೊಂಡು ವುಡ್ ವರ್ಕ್ ಮಾಡಿಸಿದ್ರೆ ವುಡ್ ವರ್ಕ್ ಅಲ್ಲೇ ಇದನ್ನ ಬಿಲ್ಟ್ ಮಾಡ್ಬೇಕು. ಇದು ಫ್ರೀ ಸ್ಟ್ಯಾಂಡಿಂಗ್ ತರ ಟೇಬಲ್ ಮೇಲೆ ಇಡೋದಲ್ಲ, ಇದು ಬಂದು ಬಿಲ್ಟ್ ಇನ್ ಹಾಬ್ ಅಂತಾರೆ ಇದನ್ನ. ಇವಾಗ ನೋಡಿ ಇದು ಬಂದು ನಿಮ್ಗೆ ಫುಲ್ ಡಿಜಿಟಲ್, ಬಟ್ ಇಲ್ಲಿ ಪ್ಲಗ್ ಪಾಯಿಂಟ್ ಕನೆಕ್ಟ್ ಮಾಡಿಲ್ಲ, ಅದಕ್ಕೆ ಡಿಸ್ಪ್ಲೇ ಬರ್ತಾ ಇಲ್ಲ. ಫುಲ್ ಎಲ್ಲ ಡಿಜಿಟಲ್ ಟಾಪ್ ಅಂಡ್ ಮಾಡಲ್ ಇದು. ಇದು ನಿಮ್ಗೆ ಪಿಜ್ಜಾ ಬೇಕಾದ್ರೆ ಪಿಜ್ಜಾ ಎಲ್ಲ ಮಾಡ್ಕೋಬಹುದು. ಮತ್ತೆ ನಾನ್ ವೆಜ್ ತಿನ್ನೋರಾದ್ರೆ ಗ್ರಿಲ್ ಆಪ್ಷನ್ ಇದೆ. ಮತ್ತೆ ಇದು ಕಟಾಕ್ ಆಗುತ್ತೆ, ನಮ್ಗೆ ಅದ್ ಹೀಟಿಂಗ್ ಎಷ್ಟ್ ಬೇಕೋ ಅದೇ ತಗೊಂಡ್ ಕಟಾಕ್ ಆಗುತ್ತೆ. ಫುಲ್ ಎಲ್ಲ ನಮ್ಗೆ ಇಲ್ಲೆಲ್ಲ ಪಿಕ್ಚರ್ಸ್ ಬರುತ್ತೆ. ಇದು 15 ಫಂಕ್ಷನ್ಸ್ ಬರುತ್ತೆ ಇದು. ಆಮೇಲೆ ಏನ್ ಗೊತ್ತಾ, ನಿಮ್ ಹೊರಗಡೆ ಫುಡ್ಡಿಂಗ್ ತಗೊಂಡ್ಬಂದು ನಾವು ತಿನ್ನೋ ಬದಲು ವೆರೈಟಿ ಆಫ್ ಫುಡ್ ನಾವು ಮನೇಲೆ ಮಾಡ್ಕೊಂಡು ತಿನ್ಬಹುದು. ಇದನ್ನ ನಿಮ್ಗೆ ಫುಲ್ ಡೆಮೋ ಬಂದಾಗ ಟೆಕ್ನಿಷಿಯನ್ ಕೊಡ್ತಾರೆ. ಟೆಕ್ನಿಷಿಯನ್ ಕೊಟ್ಟು ಯಾವ ತರ ಯೂಸ್ ಮಾಡೋದೆಲ್ಲ ಹೇಳ್ತಾರೆ. ಮಾಡರ್ನ್ ಕಿಚನ್ ಹೋಗ್ತಿರಂದ್ರೆ ಈ ತರ ಕೊಟ್ರೇನೆ ಅದು ಚೆನ್ನಾಗಿ ಕಾಣಿಸುತ್ತೆ. ವುಡ್ ಅಲ್ಲಿ ಇಟ್ರೆ ಅದು ಫಿನಿಶಿಂಗ್ ಚೆನ್ನಾಗಿ. ಮತ್ತೆ ಇದೇನ್ ಗೊತ್ತಾ, ನಮ್ಗೆ ಹೆಲ್ತ್ ತುಂಬಾನೇ ಒಳ್ಳೇದು ಇದ್ರಲ್ಲಿ ಕುಕ್ ಮಾಡಿ ತಿನ್ನೋದ್ರಿಂದ. ಇದೆಲ್ಲ ಆಲ್ಮೋಸ್ಟ್ ನಮ್ಗೆ ಸ್ಟೀಮ್ ಇಂದ ಆಲ್ಮೋಸ್ಟ್ ಕುಕ್ ಬೇಕಾಗುತ್ತೆ. ಇದು ತುಂಬಾ ಫಂಕ್ಷನ್ಸ್ ಗಳು ಇರೋದ್ರೆ ನಮ್ಗೆ ಯಾವ ಫಂಕ್ಷನ್ ಬೇಕೋ ಅದನ್ನ ಸೆಟ್ ಮಾಡ್ಕೊಂಡು ನಾವು ಬೇಕಿಂಗ್ ಮಾಡ್ಕೋಬಹುದು. ಇದು ಫುಲ್ ಟಾಪ್ ಎಂಡ್ ಮಾಡಲ್ ಇದು. ಇದಕ್ಕೆ ವೈಫೈ ಸಹ ಕನೆಕ್ಟ್ ಮಾಡಬಹುದು. ಸಿಂಪಲ್ ಆಗಿ ಬೇಕು, ಇನ್ನ ಸ್ವಲ್ಪ ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ಇದು ಸಿಗುತ್ತೆ. ಇದು ಅಷ್ಟೇ 72 ಲೀಟರ್ಸ್ ಬರುತ್ತೆ. ಇದರಲ್ಲಿ ಗ್ರಿಲ್ ಆಪ್ಷನ್ ಇದೆ, ಮತ್ತೆ ಏರ್ ಫ್ರೈಯರ್ ಇದೆ. ಏರ್ ಫ್ರೈಯರ್ ಈಗ ಆಯಿಲ್ ಜಾಸ್ತಿ ನಮ್ಗೆ ಬೇಡ ಅನ್ನೋರು ಏರ್ ಫ್ರೈಯರ್ ಸಹ ಯೂಸ್ ಮಾಡ್ಕೋಬಹುದು. ಇದು ಅಷ್ಟೇ 12 ಫಂಕ್ಷನ್ಸ್ ಬರುತ್ತೆ. ಇದು ಫಂಕ್ಷನ್ಸ್ ಎಲ್ಲ ನೀವು ಶೋರೂಮ್ ಗೆ ಬಂದು ವಿಸಿಟ್ ಮಾಡಿ ಫುಲ್ ಡೀಟೇಲ್ಸ್ ಆಗಿ ನಾವ್ ಹೇಳ್ತೀವಿ. ಇದೆಲ್ಲ ಎರಡು ಬೇಕಿಂಗ್ ಮಾಡ್ಕೋಬಹುದು. ಇದು ಹೀಟ್ ಮಾಡಕ್ ಆಗಲ್ಲ, ರೀಹೀಟ್ ಮಾಡ್ಬೇಕಂದ್ರೆ ಇದ್ರಲ್ಲಿ ಮಾಡಕ್ ಆಗಲ್ಲ, ಓನ್ಲಿ ಬೇಕಿಂಗ್ ಮಾತ್ರ. ರೀಹೀಟ್ ಮಾಡ್ಬೇಕಂದ್ರೆ ಮೈಕ್ರೋನ್ ಇದ್ರಲ್ಲಿ ಬಂದು ನಿಮ್ಗೆ ರೀಹೀಟ್ ಮಾಡ್ಕೋಬಹುದು. ಅಂದ್ರೆ ತಗೊಂಡ್ರೆ 2 ಸೆಟ್ ತಗೊಂಡ್ರೆ ಚೆನ್ನಾಗಿದೆ. ಬೇಕಿಂಗ್ ಬೇಕಾದ್ರೆ ಬೇಕಿಂಗ್ ಮಾಡ್ಕೋಬಹುದು, ರೀಹೀಟ್ ಬೇಕಾದ್ರೆ ರೀಹೀಟ್ ಮಾಡ್ಕೋಬಹುದು. ಮ್ಯಾಮ್ ಇವಾಗ ಡಿಶ್ ವಾಷರ್ ಅಲ್ಲಿ ಬಂದು ಇದು ಬಂದು ಟರ್ಕಿ ಮ್ಯಾನುಫ್ಯಾಕ್ಚರಿಂಗ್. ಇದಕ್ಕೆ 14 ಪ್ಲೇಸ್ ಅಂತಾರೆ. ಇದು 5 ಪ್ರೋಗ್ರಾಮ್ಸ್ ಬರುತ್ತೆ. ನಮ್ಗೆ ಯಾವ ಪ್ರೋಗ್ರಾಮ್ ಸೆಟ್ ಮಾಡ್ಕೋತೀವಿ ಆ ಪ್ರೋಗ್ರಾಮ್ಸ್ ಅಲ್ಲಿ ಫಂಕ್ಷನ್ ಆಗುತ್ತೆ. ಆಮೇಲೆ ನಮ್ಗೆ ಹಾಟ್ ವಾಟರ್ ಬೇಕಂದ್ರೆ 70 ಡಿಗ್ರಿ ಹಾಟ್ ವಾಟರ್ ಅಲ್ಲೂ ಸಹ ನಾವು ವಾಶ್ ಮಾಡ್ಕೋಬಹುದು. ಇವಾಗ ನೋಡಿ ಈ ತರ ಇದೆ. ಇದು ಡಬಲ್ ರ್ಯಾಕ್ ಬರುತ್ತೆ. ಇದೆಲ್ಲ ಅಡ್ಜಸ್ಟಬಲ್ ರ್ಯಾಕ್. ನಮ್ಗೆ ಇಲ್ಲಿ ಪಾತ್ರೆ ಜಾಸ್ತಿ ಇಟ್ಟಾಗ ವಿಸಲ್ಸ್ ಗಳನ್ನ ನಾವ್ ಇದನ್ನ ಮೇಲೆ ಮಾಡ್ಬೋದು. ಇಲ್ಲಿ ನೋಡಿ ಇದು ಅಡ್ಜಸ್ಟಬಲ್. ನಿಮ್ಗೆ ಬೇಕಾದ್ರೆ ಫೋಲ್ಡಿಂಗ್ ಮಾಡ್ಕೋಬಹುದು, ಬೇಕಂದ್ರೆ ಓಪನ್ ಮಾಡ್ಕೋಬಹುದು. ಇದೆಲ್ಲ ಸ್ಪೂನ್ ಎಲ್ಲ ಇಡೋ ಕಟ್ಲರಿ ಬರುತ್ತೆ. ನಿಮ್ಗೆ ವಾಟರ್ ಇಲ್ಲಿಂದನೂ ಸ್ಪ್ರೇ ಆಗುತ್ತೆ, ಅಲ್ಲಿಂದನೂ ಸ್ಪ್ರೇ ಆಗುತ್ತೆ. ನಿಮ್ಗೆ ಇದು ಬೇಡ ಅಂದ್ರೆ ಇದನ್ನ ನೀವು ಬೇಗ ಲಿಫ್ಟ್ ಮೂವ್ ಮಾಡಿ ವಾಶ್ ಮಾಡ್ಕೋಬಹುದು. ಆಮೇಲೆ ಇದು ಏನ್ ಗೊತ್ತಾ, ನಿಮ್ಗೆ ಸಾಲ್ಟ್ ಮತ್ತೆ ಲಿಕ್ವಿಡ್ ಹಾಕ್ತಿವಿ ಇದಕ್ಕೆ. ಸಾಲ್ಟ್ ಅಂದ್ರೆ ಕುಕಿಂಗ್ ಮಾಡೋ ಸಾಲ್ಟ್ ಅಲ್ಲ, ವಾಷಿಂಗ್ ಸಾಲ್ಟೇ ಬೇರೆ ಬರುತ್ತೆ, ಅದನ್ನ ಯೂಸ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಒಂದು ಟ್ಯಾಬ್ಲೆಟ್ ಅದಾದ್ರೂ ಯೂಸ್ ಮಾಡ್ಕೋಬಹುದು. ಆಮೇಲೆ ಏನಾದ್ರು ವೇಸ್ಟ್ ಎಲ್ಲ ಇದ್ರೆ ಇಲ್ಲಿಗೆ ಬಂದ್ ಸ್ಟೋರ್ ಆಗುತ್ತೆ. ಜಸ್ಟ್ ಇದನ್ನ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬಹುದು. ಎಲ್ಲಾರು ಯೋಚನೆ ಮಾಡ್ತಾರೆ ವಾಷಿಂಗ್ ತುಂಬಾ ಚೆನ್ನಾಗ್ ಆಗುತ್ತಾ ಇದು. ಖಂಡಿತ ನಾವು ನಮ್ಮ ಮನೆಗಳಲ್ಲಿ ಯೂಸ್ ಮಾಡಿಲ್ಲ, ಬಟ್ ನಮ್ ಕಂಪ್ನಿಲೆಲ್ಲ ಡೆಮೋ ಕೊಟ್ಟಾಗ ನಾವು ಲೈವ್ ಆಗಿ ನೋಡಿದೀವಿ. ವಾಷಿಂಗ್ ಎಲ್ಲ ತುಂಬಾನೇ ಚೆನ್ನಾಗಾಗುತ್ತೆ. ಈಗ 70 ಡಿಗ್ರಿ ಹಾಟ್ ವಾಟರ್ ಅಂದ್ರೆ ನಾವು ಹ್ಯಾಂಡಲ್ ಮುಟ್ಟಕ್ಕೆ ಆಗಲ್ಲ ಅಲ್ವಾ. ಅವಾಗ ಏನಾಗುತ್ತೆ, ಇದ್ರಲ್ಲಿ ಫುಲ್ ಅಷ್ಟು ಹಾಟ್ ವಾಟರ್ ವಾಶ್ ಆಗುತ್ತೆ ಅಂದಾಗ ಯಾವ್ದೇ ಬ್ಯಾಕ್ಟೀರಿಯಾಸ್ ಗಳಿರಲ್ಲ, ಏನಿರಲ್ಲ, ನೀಟಾಗಿ ವಾಶ್ ಆಗುತ್ತೆ. ಸೊ ಐಟಮ್ಸ್ ಕೂಡ ಯಾವ್ದೇ ರೀತಿ ಡ್ಯಾಮೇಜ್ ಆಗಲ್ಲ, ಖಂಡಿತ ಆಗಲ್ಲ. ಅಲ್ಲಿ ವಾಟರ್ ಮಾತ್ರ ರೊಟೇಟ್ ಆಗುತ್ತೆ ಬಿಟ್ರೆ ನಿಮ್ಗೆ ಅಲ್ಲಿರೋ ವಿಸಲ್ಸ್ ಯಾವ್ದು ರೊಟೇಟ್ ಆಗಲ್ಲ. ಸೊ ಇವಾಗ ಪ್ಲಾಸ್ಟಿಕ್ ಎಲ್ಲ ಹಾಕಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ? ಪ್ಲಾಸ್ಟಿಕ್ ಎಲ್ಲ ಏನು ಪ್ರಾಬ್ಲಮ್ ಆಗಲ್ಲ. ಮತ್ತೆ ಗ್ಲಾಸ್ ಎಲ್ಲ ಹಾಕ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಎಲ್ಲಾ ಐಟಮ್ಸ್ ಹಾಕ್ಬೋದು. ಮತ್ತೆ ಏನಂದ್ರೆ ಪ್ರೋಗ್ರಾಮ್ ಸೆಟ್ ಮಾಡ್ಕೊಳ್ಳಿ. ಈಗ ನಮ್ಗೆ ಮಾರ್ನಿಂಗ್ ಬೇಕಾಗುತ್ತೆ, ನೈಟ್ ನಂಗೆ ಅದಕ್ಕೆ ಟೈಮ್ ಇಲ್ಲ ಅಂದ್ರೆ ಮಾರ್ನಿಂಗ್ ಟೈಮ್ ಸೆಟ್ ಮಾಡ್ಬಿಟ್ಟು ನೀವು ಮಲ್ಕೊಂಡ್ರೆ ಆ ಟೈಮಿಗೆ ಅದು ಆನ್ ಆಗ್ಬಿಟ್ಟು ಅದೇ ಆಫ್ ಆಗುತ್ತೆ. ಈಗ ಕೆಲ್ಸಕ್ಕೆ ಹೋಗೋರ್ಗೆ ತುಂಬಾ ಯೂಸ್ಫುಲ್. ಈಗ ಕೆಲ್ಸದವ್ರನ್ನ ಹುಡುಕ್ತಿವಿ ಅಂದ್ರೆ ಕೆಲ್ಸದವ್ರು ಅವ್ರ ಟೈಮಿಗೆ ಬರಲ್ಲ, ಅವ್ರು ಬೆಳಿಗ್ಗೆ 6 ಗಂಟೆಗೆ ಹೋಗ್ಬೇಕಾಗುತ್ತೆ. ಅವಾಗ ನಿಮ್ಗೆ ಯಾವಾಗ ಬೇಕೋ ಒಂದ್ಸಲಿ ಅದೇ ವಾಶ್ ಮಾಡ್ಕೊಡುತ್ತೆ. ಇದು ಅಷ್ಟೇ ಒಳ್ಳೆ ಆಫರ್ ಪ್ರೈಸ್ ಅಲ್ಲಿ ನಾವು ಕೊಡ್ತೀವಿ. ಬನ್ನಿ ವಿಸಿಟ್ ಮಾಡಿ, ಆದಷ್ಟು ವಿಡಿಯೋ ನೋಡ್ಕೊಂಡು ಕುತ್ಕೋಬೇಡಿ, ವಿಸಿಟ್ ಮಾಡಿ. ಖಂಡಿತ ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ. ಖಂಡಿತ ಮ್ಯಾಮ್, ಖಂಡಿತ. ಶಾಪ್ಗೆ ಎಂಟ್ರಿ ಕೊಟ್ಟಿದ ತಕ್ಷಣ ನೋಡಿದೆ ಫಸ್ಟ್ ಗೀಸರ್ಸ್. ಸೊ ಯಾವ ತರ ಗೀಸರ್ ಇದೆ? ಫೇಬರ್ ಅಲ್ಲಿ ಇದೆ, ಮತ್ತೆ ಐವಾಸ್ ಅಲ್ಲಿ ಇದೆ, ಇಂಡ್ವೇರ್ ಅಲ್ಲಿ ಇದೆ, ಐಆರ್ ಅಲ್ಲಿ ಇದೆ ಮ್ಯಾಮ್. ಗೀಸರ್ಸ್ ಎಲ್ಲ ಗೀಸರ್ಸ್ ಕೂಡ ಇದೆ. ವಾಟರ್ ಪ್ಯೂರಿಫೈ ಬೇಕಾದ್ರೆ ವಾಟರ್ ಪ್ಯೂರಿಫೈ ಇದೆ. ಫ್ಯಾನ್ಸ್ ಬೇಕಾದ್ರೆ ಫ್ಯಾನ್ಸ್ ಇದೆ. ವೆರೈಟಿ ಆಫ್ ಡಿಸೈನ್ಸ್ ಫ್ಯಾನ್ಸ್ ಇದೆ. ಆಟೋಂಬರ್ ಇದೆ, ಜಾನ್ಸನ್ ಇದೆ, ಕ್ರಾಂಪ್ಟನ್ ಅಲ್ಲಿ ಇದೆ. ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕೋ ಅದನ್ನ ಕೂಡ ಇದೆ. ಖಂಡಿತ. ಸೊ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ
ಸೊ ನಿಮಗೆ ಯಾವ ತರ ಚಿಮ್ನೀಸ್ ಬೇಕು, ಸ್ಲ್ಯಾಂಟ್ ಚಿಮ್ನೀಸ್ ಬೇಕಾ, ಒಂದು ಟಫ್ ಅಂಡ್ ಗ್ಲಾಸ್, ಒಂದು ಹೈ ಅಂಡ್ ಗ್ಲಾಸ್ ಚಿಮ್ನಿಗಳು ಬೇಕಿದ್ರೆ ಅದು ಕೂಡ ಇದೆ. ಸೊ ಅದ್ರ ಜೊತೆಗೆ ನಿಮ್ಗೆ ಇಲ್ಲ ಬಾಕ್ಸ್ ಅಲ್ಲಿ ಬೇಕು ಅದು ಕೂಡ ಇದೆ, ಇಲ್ಲ ಕರ್ವ್ ಶೇಪ್ ಅಲ್ಲಿ ಬೇಕು. ಸೊ ನಿಮ್ಗೆ ಯಾವ ತರ ಕಸ್ಟಮೈಸೇಷನ್ ಪ್ರತಿ ಒಂದು ನಿಮ್ಮ ಒಂದು ಕಿಚನ್ ಗೆ ಸೂಟಬಲ್ ಆಗುವಂತ, ನಿಮ್ಗೆ ಝೀರೋ ನಾಲೆಡ್ಜ್ ಇರುತ್ತೆ ಕೆಲವ್ರಿಗೆ. ಸೊ ಅಂತರೂ ಕೂಡ ಒಳ್ಳೆ ನಾಲೆಡ್ಜ್ ಕೊಟ್ಟು ಅವರೇ ನಿಮ್ಗೆ ಸಜೆಸ್ಟ್ ಮಾಡ್ತಾರೆ ಯಾವ ಕಂಪನಿ ಯಾವ ಬ್ರ್ಯಾಂಡ್ ಅಲ್ಲಿ ನಿಮ್ಗೆ ಕ್ವಾಲಿಟಿ ಆಫ್ ಸರ್ವಿಸ್ ಎಲ್ಲ ಕೊಡ್ತಾರೆ ಅಂತ. ಸೊ ದಯವಿಟ್ಟು ವಿಡಿಯೋ ನೋಡ್ತಿರೋರು ಬೇಗ ಬಂದು ಈ ಒಂದು ಆಫರ್ಸ್ ನ ಗ್ರಾಬ್ ಮಾಡ್ಕೊಳ್ಳಿ. ನಿಮ್ಮ ಶಾಪ್ ಲೊಕೇಶನ್ ಆಗಿರ್ಬೋದು, ಹಾಗೆ ಎಲ್ಲೆಲ್ಲಿ ಬ್ರಾಂಚಸ್ ಇದೆ, ಸೊ ಪ್ರತಿಯೊಂದು ತಿಳಿಸ್ಕೊಟ್ಬಿಡಿ ಮ್ಯಾಮ್. ಮ್ಯಾಮ್ ನಮ್ದು ಬ್ರಾಂಚ್ ಕೆಂಗೇರಿ, ಅಂದ್ರೇಳಿ, ಅತ್ತಿಬೇಲೆ, ಕತ್ರಗುಪ್ಪೆ, ಎಲೆಕ್ಟ್ರಾನ್ ಸಿಟಿ 5 ಕಡೆ ನಮ್ ಬ್ರಾಂಚ್ ಇದೆ. ಎಲ್ಲಿ ಬಂದ್ರು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕಮ್ಮಿ ಪ್ರೈಸ್ ಅಲ್ಲೇ ಕೊಡ್ತೀವಿ. ಬಂದ್ ಒಂದ್ಸಲಿ ವಿಸಿಟ್ ಮಾಡಿ, ಫ್ರೀ ಮಾಡ್ಕೊಂಡು ವಿಸಿಟ್ ಮಾಡಿ. ಬರೋದಕ್ಕೆ ಆಗೋದಿಲ್ಲ ಅಂದ್ರೆ ಕಾಲ್ಸ್ ಮಾಡಿ, ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿ. ನಾವು ಡೀಟೇಲ್ಸ್ ಪ್ರತಿಯೊಂದು ಡೀಟೇಲ್ಸ್ ನಾವು ಹೇಳ್ತೀವಿ. ನಿಮ್ಗೆ ಯಾವ ತರ ಇಷ್ಟ ಆಗುತ್ತೆ ಅದನ್ನ ನೀವು ಹೇಳಿದ್ರೆ ಬ್ಯಾಂಗ್ಳೂರೆಲ್ಲ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ. ಪೈಪು ಮತ್ತೆ ಫಿಕ್ಸಿಂಗ್ ಚಾರ್ಜ್ ಎಲ್ಲ ಸಪ್ರೇಟ್ ಇರುತ್ತೆ, ಅದಕ್ಕೆ ಪೇ ಮಾಡ್ಲೇಬೇಕು. ಮತ್ತೆ ಕೊರಿಯರ್ ಚಾರ್ಜ್ ಸಪ್ರೇಟ್ ಇರುತ್ತೆ, ಅದಕ್ಕೂ ಪೇ ಮಾಡ್ಲೇಬೇಕು. ಎಸ್ ಮ್ಯಾಮ್, ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹಾಗೆ ಈ ಒಂದು ಆಫರ್ಸ್ ನೀವ್ ಏನೇ ತಿಳಿಸ್ಕೊಟ್ರಿ, ಎಷ್ಟು ದಿನ ಇರುತ್ತೆ ಹೇಳ್ಬಿಡಿ ಮ್ಯಾಮ್ ಮತ್ತೊಮ್ಮೆ. ಮ್ಯಾಮ್ ಅದೇ ಕ್ಲಿಯರ್ ಆಗೋರ್ಗು ಮಾತ್ರ ಮ್ಯಾಮ್, ಇಷ್ಟ ದಿನ ಅಂತ ಹೇಳಕ್ ಆಗಲ್ಲ. ಈಗ ವಿಡಿಯೋ ನೋಡಿ ಎಷ್ಟು ಜನ ಬರ್ತಾರೆ ನಮಗೂ ಐಡಿಯಾ ಇರಲ್ಲ. ಬೇಗ ಕ್ಲಿಯರ್ ಆದ್ರೆ, ಬಟ್ ನಮ್ದು ಕಮ್ಮಿ ಪ್ರೈಸ್ ಯಾವಾಗ್ಲೂ ಇರುತ್ತೆ. ತುಂಬಾ ಸ್ಪೆಷಲ್ ಪ್ರೈಸ್ ಅಂತ ಕೊಟ್ಟಿದೀವಲ್ಲ ಅದು ಮಾತ್ರ ಇರಲ್ಲ. ಬಟ್ ಅಂದ್ರೆ ಕಮ್ಮಿ ಪ್ರೈಸ್ ನೀವ್ ಯಾವಾಗಲ್ಲ, ಇನ್ನ 2 ವರ್ಷ ಬಿಟ್ಕೊಂಡ್ ಬಂದ್ರು ನಮ್ದು ಚಿಮ್ನಿ ಪ್ರೈಸ್ ಬೇರೆ ಕಡೆಗಿಂತಾನು ಆನ್ಲೈನ್ ಗಿಂತಾನು ನಮ್ದು ಕಮ್ಮಿ ಇರುತ್ತೆ. ಪ್ರೈಸ್ ಯಾವಾಗ್ಲೂ ಕಮ್ಮಿ ಇರುತ್ತೆ. ಅಯ್ಯೋ ವಿಡಿಯೋ ನೆಕ್ಸ್ಟ್ ಮಂತ್ ಅಂತ ಹೇಳಿದಾರೆ, ಮತ್ತೆ ನಮ್ಗೆ ಆಫರ್ ಸಿಗಲ್ಲ ಅಂತ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಖಂಡಿತ ನೀವ್ ಯಾವಾಗ ಈಗೆಲ್ಲ ಏನೋ ಮನೆ ಕಟ್ಟೋ ಪ್ಲಾನಿಂಗ್ ಮಾಡ್ತಾ ಇದ್ರೆ, ಏನೇ ಇನ್ನ 3 ಮಂತ್ಸ್ 4 ಮಂತ್ಸ್ ಲೇಟ್ ಆದ್ರೂ ಪರವಾಗಿಲ್ಲ, ವಿಡಿಯೋ ಸೇವ್ ಮಾಡಿ ಇಟ್ಕೊಳ್ಳಿ. ಯಾವಾಗ ಬಂದ್ರು ಕಮ್ಮಿ ಪ್ರೈಸ್ ಅಲ್ಲಿ ನೀವು ಯಾವ ಚಿಮ್ನಿ ನೋಡ್ತಾರೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ಮ್ಯಾಮ್. ಎಸ್ ಮ್ಯಾಮ್. ನಿಮ್ಮ ಒಂದು ಶೋರೂಮ್ ಗೆ ವಿಸಿಟ್ ಕೊಡ್ಬೇಕು ಅಂದ್ರೆ ಟೈಮಿಂಗ್ಸ್ ಯಾವ ತರ ಇದೆ ಮ್ಯಾಮ್? ಮ್ಯಾಮ್ ಮಂಡೇ ಟು ಸಾಟರ್ಡೆ ವರ್ಗು 10 o'clock ಇಂದ 9 o'clock ವರ್ಗು ಇರುತ್ತೆ. ಸಂಡೇ ಮಾತ್ರ 11 o'clock ಇಂದ 9 o'clock ಇರುತ್ತೆ. ಯಾವತ್ತು ರಜಾ ಅನ್ನೋದೇ ಇರೋದಿಲ್ಲ, ಎನಿ ಟೈಮ್ ಶಾಪ್ ಓಪನ್ ಅಲ್ಲಿ ಇರುತ್ತೆ ಮ್ಯಾಮ್. ಓಕೆ ಮ್ಯಾಮ್. ಸೊ ಯಾವತ್ತು ರಜಾ ಅನ್ನೋದೇ ಇರಲ್ಲ. ಕೆಲವು ಜನಗಳೆಲ್ಲ ಸಂಡೇಸ್ ರಜಾ ಇರುತ್ತೆ ಅನ್ಕೊಂತಾರೆ. ಸೊ ಖಂಡಿತ ಇಲ್ಲ, ಟೈಮಿಂಗ್ಸ್ ಒಂದು ಡಿಫರ್ ಆಗುತ್ತೆ. ಸೊ ನೀವು ಜಸ್ಟ್ ಕಾಲ್ ಮಾಡಿದ್ರು ಕೂಡ ನೀವು ಟೈಮಿಂಗ್ಸ್ ತಿಳಿಸ್ಕೊಡ್ತೀರಾ? ಟೈಮಿಂಗ್ಸ್ ತಿಳಿಸ್ಕೊಡ್ತೀವಿ. ಮಿಸ್ ಆಗಿ ಏನಾದ್ರು ಮೀಟಿಂಗ್ ಅಂತ ಹಂಗೇನಾರ ಹೋದಾಗ ಅಷ್ಟೇ ಶಾಪ್ ಕ್ಲೋಸ್ ಇರುತ್ತೆ. ಅದ್ ಬಿಟ್ರೆ ಯಾವಾಗ್ಲೂ ಕ್ಲೋಸ್ ಇರಲ್ಲ, ಯಾವಾಗ್ಲೂ ಓಪನ್ ಇರುತ್ತೆ. ಎಲ್ಲಾ ಕೇಳ್ತಾರೆ ಸಂಡೇ ರಜಾ ಇದ್ಯಾ, ಓಪನ್ ಇದೆಯಾ ಅಂತ. ಎಲ್ಲರಿಗೂ ಅದೇ ಡೌಟ್ ಇದೆ. ಸಂಡೇನೆ ಮೇನ್ ಕಸ್ಟಮರ್ ಬರೋದು. ಯಾವುದೇ ಕಾರಣಕ್ಕೂ ಸಂಡೇ ಯಾವತ್ತು ನಮ್ ಶಾಪ್ ಓಪನ್ ಇರುತ್ತೆ, ಕ್ಲೋಸ್ ಇರಲ್ಲ. ಮತ್ತೆ ಏನಂದ್ರೆ ಡೆಲಿವರಿ ಇರಲ್ಲ ಅಷ್ಟೇ. ಮತ್ತೆ ನಿಮ್ಗೆ ಫಿಕ್ಸಿಂಗ್ ಸರ್ವಿಸ್ ಎಲ್ಲ ಏನು ಇರಲ್ಲ. ಬಂದು ನೀವು ಬರ್ಬೋದು, ಶೋರೂಮ್ ಮಾಡ್ಕೊಂಡು ಹೋಗ್ಬೋದು. ಮಂಡೇ ಡೆಲಿವರಿ ಆಗತ್ತೆ. ಮಂಡೇ ಟು ಸಾಟರ್ಡೆ ವರ್ಗು ಸರ್ವಿಸ್ ಎಲ್ಲ ಸಿಗುತ್ತೆ ನಿಮ್ಗೆ. ಸಂಡೇ ಒಂದು ಮಾತ್ರ ಶೋರೂಮ್ ಓಪನ್ ಇರುತ್ತೆ, ಬಟ್ ಡೆಲಿವರಿ ಎಲ್ಲ ಏನು ಇರಲ್ಲ ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಮ್ ವೀಕ್ಷಕರಿಗೆ ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮ್ಯಾಮ್.